ಎಲ್ರಿಗೂ ನಮಸ್ಕಾರ ಆತ್ಮೀಯರೇ. ಅಮೇರಿಕಾ ಕ್ರಾಂತಿ ಅಂತಕ್ಕಂಥ ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆಯನ್ನು ಕೈಗೊಳ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವಪ್ಪ ಅಂತಂದ್ರೆ 1789ರ ಫ್ರಾನ್ಸಿನ ಮಹಾಕ್ರಾಂತಿ. ಹೀಗಾಗಿ ಈ 1789ರ ಫ್ರಾನ್ಸಿನ ಮಹಾಕ್ರಾಂತಿಯನ್ನು ತೆಗೆದುಕೊಂಡಾಗ ಇದು ಯುರೋಪಿನ ಇತಿಹಾಸ ಅಷ್ಟೇ ಅಲ್ಲದೆ ಇಡೀ ವಿಶ್ವದ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ ಈ ಘಟನೆ ನಡೆದ ತತ್ಪರಿಣಾಮವಾಗಿ ಫ್ರಾನ್ಸ್ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ನಿರಂಕುಶ ಪ್ರಭುತ್ವ ಅಂತ್ಯಗೊಂಡು ಫ್ರಾನ್ಸ್ ದೇಶ ಗಣರಾಜ್ಯ ಮಾದರಿಯ ಸರ್ಕಾರವನ್ನ ಸ್ಥಾಪಿಸಿಕೊಂಡಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಘಟನೆಯ ಪರಿಣಾಮಗಳು ಕೇವಲ ಫ್ರಾನ್ಸ್ಗೆ ಮಾತ್ರ ಸಂಬಂಧಿಸಿದೆ ಇಡೀ ವಿಶ್ವದ ನಾನಾ ದೇಶಗಳಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಲವಾರು ರೀತಿಯ ಬದಲಾವಣೆಗಳನ್ನ ತರಲಿಕ್ಕೆ ಪ್ರಮುಖ ಕಾರಣೀಕರ್ತವಾಗಿ ಕಂಡು ಬಂತಂತ ಹೇಳ್ಬೋದು. ಹೀಗಾಗಿ ಈ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಈ ಫ್ರಾನ್ಸ್ ಕ್ರಾಂತಿಯನ್ನು ತೆಗೆದುಕೊಂಡಾಗ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತಹ ಮೊಟ್ಟ ಮೊದಲ ಜಯ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ 1789ರ ಘಟನೆಯಿಂದಾಗಿ ಪ್ರಜಾಪ್ರಭುತ್ವದ ಮೂಲ ತತ್ವಗಳಾದಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದಂತಹ ಅನೇಕ ತತ್ವಗಳು ಏನಕ್ಕಪ್ಪ ಅಂತಂದ್ರೆ ಪ್ರಪಂಚದಾದ್ಯಂತ ಪ್ರಚಾರಗೊಳ್ಳುವುದು ಅಷ್ಟೇ ಅಲ್ಲದೆ ವಿಶ್ವದ ನಾನಾ ರಾಷ್ಟ್ರಗಳು ಏನಕ್ಕಪ್ಪ ಅಂದ್ರೆ ಈ ಕ್ರಾಂತಿಯಿಂದ ಸ್ಫೂರ್ತಿಗೊಳ್ತಾವ ಅಂತ ಹೇಳ್ಬೋದು. ಹೀಗಾಗಿ 1789ರ ಘಟನೆಯಿಂದಾಗಿ ಇಡೀ ಯುರೋಪಿನ ಇತಿಹಾಸ, ಒಂದು ರಾಷ್ಟ್ರ, ಒಂದು ಘಟನೆ, ಒಬ್ಬ ವ್ಯಕ್ತಿಯಲ್ಲಿ ವಿಲೀನಗೊಂಡಿತು ಅಂತ ಹೇಳ್ಬೋದು. ಒಂದು ರಾಷ್ಟ್ರ ಅಂತ ಬಂದಾಗ ಅದು ಫ್ರಾನ್ಸ್ ರಾಷ್ಟ್ರ, ಒಂದು ಘಟನೆ ಅಂತ ಬಂದಾಗ ಅದು 1789ರ ಫ್ರಾನ್ಸಿನ ಘಟನೆ, ಒಬ್ಬ ವ್ಯಕ್ತಿ ಅಂತ ಬಂದಾಗ ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳ್ಬೋದು. ಹೀಗೆ ಈ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತಹ ಈ 1789ರ ಫ್ರಾನ್ಸ್ ಕ್ರಾಂತಿಯನ್ನು ತೆಗೆದುಕೊಂಡಾಗ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸಿ ಜವಾಬ್ದಾರಿ ಸರ್ಕಾರವನ್ನ ಸ್ಥಾಪಿಸಿಕೊಳ್ಳುವ ಮುಖ್ಯ ಉದ್ದೇಶವಿಟ್ಟುಕೊಂಡು ಈ ಫ್ರಾನ್ಸಿನ ಮಹಾಕ್ರಾಂತಿ ನಡೀತೆ ಅಂತ ಹೇಳ್ಬೋದು. ಅಥವಾ ಇದೇ ಉದ್ದೇಶವನ್ನ ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ ಫ್ರಾನ್ಸಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನ ತರುವ ಮುಖೇನ ಫ್ರಾನ್ಸಿನ ಜನರನ್ನ ನಿರಂಕುಶ ಪ್ರಭುತ್ವದಿಂದ ಮುಕ್ತಿಗೊಳಿಸುವುದು. ಹೀಗಾಗಿ ಈ ಫ್ರಾನ್ಸ್ ಕ್ರಾಂತಿ ಫ್ರಾನ್ಸಿನಲ್ಲಿ ಇರ್ತಕ್ಕಂತಹ ನಿರಂಕುಶ ಪ್ರಭುತ್ವವನ್ನ ಅಂತ್ಯಗೊಳಿಸಿ ನವಯುಗಕ್ಕೆ ನಾಂದಿಯನ್ನ ಹಾಡಿತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ ಕ್ರಾಂತಿ ಇಡೀ ವಿಶ್ವಕ್ಕೆ ಹೊಸ ವಿಚಾರಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಒಂದು ಮುಖ್ಯ ತತ್ವಗಳನ್ನ ಕಾಣಿಕೆಯಾಗಿ ಅಥವಾ ಕೊಡುಗೆಯಾಗಿ ನೀಡಿತಂತ ಹೇಳ್ಬೋದು. ಹೀಗೆ ಈ ಒಂದು ಮಹತ್ವವನ್ನ ಪಡೆದುಕೊಂಡಂತಹ ಈ 1789ರ ಫ್ರಾನ್ಸ್ ಕ್ರಾಂತಿಯ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿವರ ಸಹಿತವಾದಂಥ ಚರ್ಚೆಯನ್ನು ಕೈಗೊಳ್ಳೋಣ. ಆರಂಭದಲ್ಲಿ ಈ 1789ರ ಫ್ರಾನ್ಸ್ ಕ್ರಾಂತಿಯ ಕುರಿತು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡೋದಾದ್ರೆ ಈ 1789ರ ಸಂದರ್ಭದಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯುವಾಗ ಫ್ರಾನ್ಸನ್ನ ಆಳ್ವಿಕೆ ಮಾಡ್ತಕ್ಕಂತಹ ಮನೆತನ ಯಾವುದಾಗಿತ್ತಪ್ಪ ಅಂತಂದ್ರೆ ಬೋರ್ಬನ್ ಅಂತಕ್ಕಂಥ ಮನೆತನ. ಹೀಗಾಗಿ ಆ ಬೋರ್ಬನ್ ಮನೆತನದ ರಾಜರನ್ನ ಏನಂತ ಕರಿತಿದ್ರಿ? ಲೂಯಿಗಳಂತ ಕರಿತಿದ್ರು. ಹೀಗಾಗಿ 1789ರ ಫ್ರಾನ್ಸ್ ಕ್ರಾಂತಿ ನಡೆಯುವಾಗ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ರಾಜ ರಾಣಿಯರಾಗಿದ್ರಪ್ಪ ಅಂತಂದ್ರೆ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ 1789ರ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಫ್ರಾನ್ಸಿನ ಜನರ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಒಬ್ಬ ಮುಖ್ಯ ದಾರ್ಶನಿಕ ಅಥವಾ ತತ್ವಜ್ಞಾನಿ ಯಾರಪ್ಪ ಅಂತಂದ್ರೆ ಜೆ ರೂಸೋ. ಜೆ ರೂಸೋ ಅಂದ್ರೆ ಏನ್ರಿ? ಜೀನ್ ಜಾಕ್ ರೂಸೋ. ಈ ರೂಸೋನ ಬಗ್ಗೆ ನೆಪೋಲಿಯನ್ ಬೋನಾಪಾರ್ಟ್ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ ರೂಸೋ ಜನಿಸದಿದ್ದರೆ ಫ್ರಾನ್ಸ್ ಕ್ರಾಂತಿ ನಡೆಯುತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಫ್ರಾನ್ಸಿನ ಜನರ ಮೇಲೆ ತಾವು ಕಳೆದುಕೊಂಡಂತ ಹಕ್ಕುಗಳ ಬಗ್ಗೆ ಮತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದಂತಹ ಹೊಸ ವಿಚಾರಗಳ ಬಗ್ಗೆ ಅರಿವನ್ನ ಮೂಡಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಇದೇ ರೂಸೋ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಜೀನ್ ಜಾಕ್ ರೂಸೋನನ್ನ ಏನಂತ ಕರೀತಾರಪ್ಪ ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಫ್ರಾನ್ಸ್ ಕ್ರಾಂತಿಯ
ಪಿತಾಮಹ. ಅಷ್ಟೇ ಅಲ್ಲದೆ ಅದೇ ಜೀನ್ ಜಾಕ್ ರೂಸೋನಿಂದ ರಚನೆಗೊಂಡಂತಹ ಸೋಷಿಯಲ್ ಕಾಂಟ್ರಾಕ್ಟ್ ಅಥವಾ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಥವಾ ಮತ್ತೊಂದು ಕಡೆ ಪ್ರಜಾಪ್ರಭುತ್ವವಾದಿಗಳ ಬೈಬಲ್ ಅಂತ ಕರೀತಾರೆ. ಇನ್ನು ಈ ಫ್ರಾನ್ಸ್ ಕ್ರಾಂತಿಯಲ್ಲಿ ಕಂಡು ಬರ್ತಕ್ಕಂಥ 3 ಪ್ರಮುಖ ತತ್ವಗಳು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈ 3 ತತ್ವಗಳು ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಕೃತಿಯಲ್ಲಿ ಏನಾಕಪ್ಪ ಅಂದ್ರೆ ಕಂಡು ಬರ್ತಾವ. ಯಾವ್ರಿ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈ 3 ತತ್ವಗಳು ಏನಪ್ಪಾ ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಅಥವಾ ಇಡೀ ವಿಶ್ವಕ್ಕೆ ಈ ಫ್ರಾನ್ಸ್ ಕ್ರಾಂತಿ ಕೊಟ್ಟಂತಹ ಮುಖ್ಯ ಕಾಣಿಕೆಗಳಂತ ಹೇಳ್ಬೋದು. ಹೀಗೆ ಈ ಪ್ರಮುಖ ವಿಷಯಗಳನ್ನ ತಿಳಿದುಕೊಂಡ ನಂತರ ಈ 1789 ಸಂದರ್ಭದಲ್ಲಿ ಜುಲೈ 14ರಂದು ಏನಾಗತ್ತಪ್ಪ ಅಂದ್ರೆ ಬ್ಯಾಸ್ಟಿಲ್ ಅಂತಕ್ಕಂಥ ಕಾರಾಗೃಹದ ಪತನವಾಗತ್ತೆ. ಹೀಗಾಗಿ ಪ್ರತಿ ವರ್ಷ ಆ ಬ್ಯಾಸ್ಟಿಲ್ ಕಾರಾಗೃಹದ ಪತನದ ಜ್ಞಾಪಕಾರ್ಥಕವಾಗಿ ಫ್ರಾನ್ಸಿನಲ್ಲಿ ಇಂದಿಗೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಫ್ರಾನ್ಸಿನ ರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡ್ತಾರೆ. ಹೀಗೆ ಇಷ್ಟೆಲ್ಲಾ ಸಂಕ್ಷಿಪ್ತ ಮಾಹಿತಿಗಳನ್ನ ತಿಳಿದುಕೊಂಡ ನಂತರ ಮುಂದುವರೆದಂತೆ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಕಂಡು ಬರ್ತಕ್ಕಂಥ ಪ್ರಮುಖ ಕಾರಣಗಳ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಮುಖ್ಯವಾಗಿ 6 ಕಾರಣಗಳು ಕಂಡು ಬರ್ತಾವ. ಆ 6 ಕಾರಣಗಳಲ್ಲಿ ಮೊದಲ ಒಂದು ಕಾರಣ ಯಾವತ್ತಪ್ಪ ಅಂದ್ರೆ ರಾಜಕೀಯ ಕಾರಣಗಳು. ಯಾವ ರೀತಿಪ್ಪ ಅಂತಂದ್ರೆ ಮೂಲತಃ ಫ್ರಾನ್ಸ್ ಅಂತ ಬಂದಾಗ ಫ್ರಾನ್ಸ್ ಅನ್ನ ಯಾವ ಮನೆತನದವರು ಆಳ್ವಿಕೆ ಮಾಡ್ತಿರಪ್ಪ ಅಂದ್ರೆ ಬೋರ್ಬನ್ ಮನೆತನದವರ ಆಳ್ವಿಕೆ ಮಾಡ್ತಿದ್ರು. ಹೀಗಾಗಿ ಆ ಬೋರ್ಬನ್ ಮನೆತನದ ರಾಜರನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಲೂಯಿಗಳಂತ ಕರಿತಿದ್ರು. ಹೀಗಾಗಿ ಈ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಈ ಬೋರ್ಬನ್ ಮನೆತನದ ಲೂಯಿಗಳು ಫ್ರಾನ್ಸ್ ಅನ್ನ ಆಳ್ವಿಕೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ದೈವಾದತ್ತಾಧಿಕಾರದ ಮುಖೇನ ತಮ್ಮ ಒಂದು ಆಳ್ವಿಕೆಯನ್ನ ಮಾಡ್ತಿದ್ರು ಅಂತ ಹೇಳ್ಬೋದು. ದೈವಾದತ್ತಾಧಿಕಾರ ಅಂದ್ರೆ ಏನ್ರಿ? ಭೂಮಿಯ ಮೇಲಿನ ಜನರನ್ನ ಆಳ್ವಿಕೆ ಮಾಡಲಿಕ್ಕೆ ದೇವರು ನನ್ನನ್ನು ಕಳುಹಿಸಿದ್ದಾನೆ, ಹೀಗಾಗಿ ನಾನು ದೇವರ ಪ್ರತಿನಿಧಿ ಅಥವಾ ನಾನು ದೇವರ ಅವತಾರ ಅಥವಾ ನಾನು ದೇವರ ಮಧ್ಯವರ್ತಿ. ಹೀಗೆ ಈ ರೀತಿಯಾಗಿ ತಿಳಿದುಕೊಂಡು ದೇವರ ಹೆಸರಿನಲ್ಲಿ ಆಳ್ವಿಕೆ ಮಾಡೋರು ಏನಂತ ಕರೀತಾರಪ್ಪ ಅಂದ್ರೆ ದೈವಾದತ್ತಾಧಿಕಾರ ಅಂತ ಕರೀತಾರೆ. ಹೀಗೆ ಈ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಲೂಯಿ ದೊರೆಗಳು ಫ್ರಾನ್ಸ್ ಅನ್ನ ಆಳ್ವಿಕೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ದೈವಾದತ್ತಾಧಿಕಾರದ ಮುಖೇನ ಆಳ್ವಿಕೆ ಮಾಡ್ತಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ಅಧಿಕಾರವನ್ನ ತಮ್ಮಲ್ಲೇ ಕೇಂದ್ರೀಕರಿಸಿಕೊಂಡಿದ್ರು. ಹೀಗೆ ಎಲ್ಲ ಅಧಿಕಾರವನ್ನ ತಮ್ಮಲ್ಲೇ ಕೇಂದ್ರೀಕರಿಸಿಕೊಂಡಂತಹ ಈ ಲೂಯಿ ದೊರೆಗಳು ಏನಾಗಿದ್ರಪ್ಪ ಅಂದ್ರೆ ಇವರು ನಿರಂಕುಶ ಪ್ರಭುಗಳಾಗಿದ್ರು. ಕೇವಲ ನಿರಂಕುಶ ಪ್ರಭುಗಳು ಅಷ್ಟೇ ಅಲ್ಲದೆ ಇವರು ದರ್ಪಿಷ್ಟ ರಾಜರಾಗಿದ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಫ್ರಾನ್ಸ್ ಅನ್ನ ಆಳ್ವಿಕೆ ಮಾಡತಕ್ಕಂತ ಲೂಯಿಗಳು ನಿರಂಕುಶ ಪ್ರಭುಗಳು ಮತ್ತು ದರ್ಪಿಷ್ಟರಷ್ಟೇ ಅಲ್ಲದೆ ಇವರು ಅಸಮರ್ಥರು ಮತ್ತು ದುಂದುಕೋರರಾಗಿದ್ರು. ಹೀಗಾಗಿ ಪ್ರಜೆಗಳ ಇಚ್ಛೆಗನುಗುಣವಾಗಿ ಆಳ್ವಿಕೆ ಮಾಡಬೇಕಾದಂತಹ ಈ ರಾಜರು ಕೇವಲ ತಮ್ಮ ಸ್ವಂತ ಹಿತಾಸಕ್ತಿ ಗುಣವಾಗಿ ಹಾಗೂ ತಮ್ಮ ಒಂದು ವಿಲಾಸಿ ಜೀವನವನ್ನ ನಡೆಸುವ ಸಲುವಾಗಿ ಇಡೀ ಫ್ರಾನ್ಸಿನ ಖಜಾನೆಯನ್ನೆಲ್ಲ ಲೂಟಿ ಮಾಡುವ ಮುಖೇನ ಹಾಗೂ ಫ್ರಾನ್ಸಿನ ಜನರನ್ನ ಹಿಂಸಿಸುವ ಮುಖೇನ ತಮ್ಮ ಒಂದು ಆಳ್ವಿಕೆಯನ್ನು ಮಾಡ್ತಿರ್ತ ಅಂತ ಹೇಳ್ಬೋದು. ಹೀಗಾಗಿ ಈ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಲೂಯಿ ದೊರೆಗಳ ಪೈಕಿ ಆರಂಭದಲ್ಲಿ ಕಂಡು ಬರ್ತಕ್ಕಂಥ 14ನೇ ಲೂಯಿಯನ್ನ ತೆಗೆದುಕೊಂಡಾಗ ಈ 14ನೇ ಲೂಯಿ ಎಷ್ಟೊಂದು ದರ್ಪಿಷ್ಟ ಪ್ರಭುವಾಗಿರ್ತಾನಪ್ಪ ಅಂದ್ರ ಈತ ನಾನೇ ರಾಜ್ಯ ನಾನೇ ಸರ್ಕಾರ ಅಂತ ಹೇಳ್ಕೊತಿರ್ತಾನ. ಹೀಗೆ ನಾನೇ ರಾಜ್ಯ ನಾನೇ ಸರ್ಕಾರ ಅಂತ ಹೇಳ್ಕೊಳ್ತಕ್ಕಂಥ ಈ 14ನೇ ಲೂಯಿ ತನ್ನ 72 ವರ್ಷದ ಆಳ್ವಿಕೆಯನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮನಬಂದಂತೆ ಅಥವಾ ತನ್ನ ಇಚ್ಛೆ ಅನುಸಾರವಾಗಿ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಹಲವಾರು ಯುದ್ಧಗಳನ್ನ ಕೈಗೊಳ್ಳುವ ಮುಖೇನ ಹಾಗೂ ತನ್ನ ಒಂದು ವಿಲಾಸಿ ಜೀವನವನ್ನ ನಡೆಸುವ ಸಲುವಾಗಿ ಆತ ಫ್ರಾನ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಖಜಾನೆಯನ್ನ ಬರಿದುಗೊಳಿಸ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 14ನೇ ಲೂಯಿಯ ಒಂದು ದರ್ಪಿಷ್ಟತೆಯಿಂದಾಗಿ ಮತ್ತು ಅವನ ಒಂದು ದುಂದುಗಾರಿಕೆಯಿಂದಾಗಿ ಫ್ರಾನ್ಸಿನ ಖಜಾನೆ ಎಲ್ಲೋ ಏನಾಗತ್ತಪ್ಪ ಅಂದ್ರೆ ಲೂಟಿ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ 14ನೇ ಲೂಯಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಆಸ್ತಿ ಭಾರಕ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ 14ನೇ ಲೂಯಿಯ ನಂತರ ಬಂದಂತಹ 15ನೇ ಲೂಯಿಯನ್ನ ತೆಗೆದುಕೊಂಡಾಗ ಈ 15ನೇ ಲೂಯಿಯೂ ಕೂಡ ಈತ ದರ್ಪಿಷ್ಟ ಪ್ರಭುವಾಗಿರುವುದು ಅಷ್ಟೇ ಅಲ್ಲದೆ ಈತ ಒಬ್ಬ ಅಸಮರ್ಥನಾಗಿರ್ತಾನೆ.
ಹೀಗಾಗಿ ಇವನ ಅಸಮರ್ಥತೆಯ ಲಾಭವನ್ನ ಪಡೆದುಕೊಂಡಂತ ಅವನ ರಾಣಿ ಯಾರ್ರಿ ಪಾಂಪೆಡೋರಲ್ ಆಗಿರ್ಬೋದು ಮತ್ತು ಅನೇಕ ಆಸ್ಥಾನಿಕರು ಏನ್ ಮಾಡ್ತಾರಪ್ಪ ಅಂದ್ರ 15ನೇ ಲೂಯಿಯನ್ನ ತಮ್ಮ ಮನ ಬಂದಂತೆ ಬಳಸಿಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ರಾಜನಾಗಿ ನೇಮಕಗೊಂಡಂತ 15ನೇ ಲೂಯಿ ಜನರ ಇಚ್ಛೆಯಂತೆ ಆಳ್ವಿಕೆ ಮಾಡುವುದರ ಬದಲಾಗಿ ಆತ ತನ್ನ ರಾಣಿಯಾದಂತಹ ಪಾಂಪೆಡೋರಳು ಮತ್ತು ತನ್ನ ಆಸ್ಥಾನಿಕರ ಕೈಗೊಂಬೆಯಾಗಿ ಮಾರ್ಪಡ್ತಾನೆ. ಅಷ್ಟೇ ಅಲ್ಲದೆ ಈ ಅಸಮರ್ಥ ರಾಜನಾದಂತ 15ನೇ ಲೂಯಿಯ ಕಾಲಾವಧಿಯಲ್ಲಿಯೇ ಇಂಗ್ಲೆಂಡಿನ ವಿರುದ್ಧ ಫ್ರಾನ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಸಪ್ತವಾರ್ಷಿಕ ಯುದ್ಧಗಳನ್ನ ಕೈಗೊಳ್ತದೆ. ಹೀಗೆ ಆ ಸಪ್ತವಾರ್ಷಿಕ ಯುದ್ಧಗಳನ್ನ ಕೈಗೊಳ್ಳೋದು ಅಷ್ಟೇ ಅಲ್ಲದೆ ಆ ಸಪ್ತವಾರ್ಷಿಕ ಯುದ್ಧದಲ್ಲಿ ಅಪಾರ ಪ್ರಮಾಣದ ಒಂದು ಹಣವನ್ನ ವ್ಯಯ ಮಾಡ್ತದೆ. ಆ ಹಣವನ್ನ ವ್ಯಯ ಮಾಡಿದರೂ ಕೂಡ ಆ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಇಂಗ್ಲೆಂಡ್ ರಾಷ್ಟ್ರ ಈ ಫ್ರಾನ್ಸ್ ಅನ್ನ ಸೋಲಿಸುತ್ತೆ. ಒಟ್ಟಾರೆಯಾಗಿ 15ನೇ ಲೂಯಿಯ ಆಳ್ವಿಕೆಯಿಂದಾಗಿ ಸಪ್ತವಾರ್ಷಿಕ ಯುದ್ಧದಲ್ಲಿ ಫ್ರಾನ್ಸ್ ಸೋಲುವುದು ಅಷ್ಟೇ ಅಲ್ಲದೆ ಅಪಾರ ಪ್ರಮಾಣದ ನಷ್ಟವನ್ನು ಕೂಡ ಅನುಭವಿಸುತ್ತೆ. ಕೇವಲ ಸಪ್ತವಾರ್ಷಿಕ ಯುದ್ಧ ಅಷ್ಟೇ ಅಲ್ಲದೆ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ನಡೆದ ಯುದ್ಧದಲ್ಲಿಯೂ ಸಹ ಫ್ರಾನ್ಸ್ ಏನಕ್ಕಪ್ಪ ಅಂದ್ರೆ ಪರಾಭವಗೊಳ್ಳುತ್ತೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 14ನೇ ಲೂಯಿ ನಂತರ ಅಧಿಕಾರಕ್ಕೆ ಬಂದಂತ ಈ 15ನೇ ಲೂಯಿಯೂ ಕೂಡ ದರ್ಪಿಷ್ಟ ಪ್ರಭುವಾಗಿರುವುದು ಅಷ್ಟೇ ಅಲ್ಲದೆ ಈತ ಅಸಮರ್ಥನಾಗಿದ್ದರಿಂದಾಗಿ ಫ್ರಾನ್ಸಿನ ಖಜಾನೆಗೆ ಅಪಾರ ಪ್ರಮಾಣದ ಒಂದು ಹೊಡೆತ ಉಂಟಾಗತ್ತೆ ಅಂತ ಹೇಳ್ಬೋದು. ಜೊತೆಗೆ ಮೂಲತಃ ಇವನಿಗೆ ಯಾವುದೇ ಆಡಳಿತ ಮತ್ತು ಸೈನಿಕ ತರಬೇತಿ ಇಲ್ಲದ ಕಾರಣದಿಂದಾಗಿ ಈತ ಅದಕ್ಷನಾಗುವುದು ಅಷ್ಟೇ ಅಲ್ಲದೆ ತನ್ನ ಇಡೀ ಜೀವನವನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಗೀತ, ನೃತ್ಯ ಮತ್ತು ಸ್ತ್ರೀಯರ ಸಹವಾಸದಲ್ಲಿ ಕಳಿತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 15ನೇ ಲೂಯಿಯ ಅಸಮರ್ಥತೆಯಿಂದಾಗಿ ಫ್ರಾನ್ಸಿನ ಖಜಾನೆ ಮತ್ತಷ್ಟು ದಿವಾಳಿ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈ 14ನೇ ಲೂಯಿ ಮತ್ತು 15ನೇ ಲೂಯಿಯ ಕುರಿತಾಗಿ ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರ 14ನೇ ಲೂಯಿ ಫ್ರಾನ್ಸ್ ಅನ್ನ ಪಾತಾಳದಲ್ಲಿಟ್ಟನು, ಆದ್ರ 15ನೇ ಲೂಯಿ ಅದನ್ನ ಬಚ್ಚಿಟ್ಟನು ಅಂತ ಹೇಳ್ತಾರೆ. ಹೀಗೆ ಇಷ್ಟೊಂದು ವ್ಯಂಗ್ಯವಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರ 14ನೇ ಲೂಯಿಯೂ ತನ್ನ ಮನ ಬಂದಂತೆ ಆಳ್ವಿಕೆ ಮಾಡಿದ. ಅವನ ನಂತರ ಬಂದಂತ 15ನೇ ಲೂಯಿಯೂ ಕೂಡ ದರ್ಪಿಷ್ಟ ಮತ್ತು ಅಸಮರ್ಥನಾಗಿರುವುದು ಅಷ್ಟೇ ಅಲ್ಲದೆ ಈತ ಕೈಗೊಂಡಂತಹ ಕೆಲವೊಂದಿಷ್ಟು ಯುದ್ಧಗಳಿಂದಾಗಿ ಫ್ರಾನ್ಸ್ ಸಂಪೂರ್ಣವಾಗಿ ದಿವಾಳಿಯ ಅಂಚಿಗೆ ತಲುಪಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಷ್ಟೆಲ್ಲಾ ಒಂದು ದುಸ್ಥಿತಿ ಕಂಡುಕೊಂಡರೂ ಕೂಡ 15ನೇ ಲೂಯಿ ಫ್ರಾನ್ಸಿನ ಆರ್ಥಿಕ ಪುನಶ್ಚೇತನಕ್ಕೆ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳೋದಿಲ್ಲ. ಹೀಗಾಗಿ ಈ ಕೊನೆಗೆ ತನ್ನ ಅಂತಿಮ ಕಾಲದಲ್ಲಿ ಅಂದ್ರ ಈ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ದುರವಸ್ಥೆಯ ಬಗ್ಗೆ ಎಚ್ಚೆತ್ತುಕೊಂಡಂತ 15ನೇ ಲೂಯಿ ಆಗ ಏನಂತ ಉದ್ಗರಿಸ್ತಾನಪ್ಪ ಅಂದ್ರ ನನ್ನ ನಂತರ ಪ್ರಳಯ ಅಂತ ಉದ್ಗರಿಸ್ತಾನೆ. ಹೀಗೆ ಒಟ್ಟಾರೆಯಾಗಿ 14ನೇ ಲೂಯಿ ಮತ್ತು 15ನೇ ಲೂಯಿ ಇವರಿಬ್ಬರು ದರ್ಪಿಷ್ಟರಾಗಿರುವುದಷ್ಟಲ್ಲದೆ ಇವರ ಅಸಮರ್ಥತೆಯಿಂದಾಗಿ ಫ್ರಾನ್ಸಿನ ಖಜಾನೆ ಹಲವಾರು ರೀತಿಯಲ್ಲಿ ಬರಿದುಕೊಂಡಿದೆ ಅಂತ ಹೇಳ್ಬೋದು. ಹೀಗೆ ಈ 15ನೇ ಲೂಯಿಯ ಮರಣದ ನಂತರ 1774ರಲ್ಲಿ 16ನೇ ಲೂಯಿ ಅಧಿಕಾರಕ್ಕೆ ಬರ್ತಾನೆ. ಹೀಗೆ ಈ ಅಧಿಕಾರಕ್ಕೆ ಬಂದಂತ 16ನೇ ಲೂಯಿ ಯಾರಪ್ಪ ಅಂತಂದ್ರೆ 15ನೇ ಲೂಯಿಯ ಮೊಮ್ಮಗ. ಹೀಗೆ 15ನೇ ಲೂಯಿಯ ಮರಣದ ನಂತರ ಅನಿರೀಕ್ಷಿತವಾಗಿ ಅಧಿಕಾರಕ್ಕೆ ಬಂದಂತ ಈ 16ನೇ ಲೂಯಿಯನ್ನ ತೆಗೆದುಕೊಂಡಾಗ ಇವನ ಕಾಲಾವಧಿಯಲ್ಲಿ ಏನಕ್ಕಪ್ಪ ಅಂದ್ರೆ ಈ ಫ್ರಾನ್ಸ್ ಕ್ರಾಂತಿ ಜರುಗಿತೆ ಅಂತ ಹೇಳ್ಬೋದು. ಹೀಗಾಗಿ ಆಗ ತಾನೇ ಅಧಿಕಾರಕ್ಕೆ ಬಂದಂತ 16ನೇ ಲೂಯಿಯನ್ನ ತೆಗೆದುಕೊಂಡಾಗ ಈತನಿಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಆಡಳಿತದ ತರಬೇತಿ ಇರಲಿಲ್ಲ. ಹೀಗಾಗಿ ಆಡಳಿತದ ತರಬೇತಿ ಇರದೇ ಇರತಕ್ಕಂತ ಈ 16ನೇ ಲೂಯಿಯನ್ನ ತೆಗೆದುಕೊಂಡಾಗ ಈತನು ಕೂಡ ಅಸಮರ್ಥ ಮತ್ತು ದುರ್ಬಲ ರಾಜನಾಗಿರ್ತಾನೆ. ಹೀಗೆ ಅಸಮರ್ಥ ಮತ್ತು ದುರ್ಬಲ ರಾಜನಾಗಿರ್ತಕ್ಕಂಥ ಈ 16ನೇ ಲೂಯಿಯನ್ನ ತೆಗೆದುಕೊಂಡಾಗ ಈತ ವೈಯಕ್ತಿಕವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಆದರೆ ರಾಜನಾಗಿ ತೆಗೆದುಕೊಂಡಾಗ ಈತ ಒಬ್ಬ ಕೆಟ್ಟ ಆಡಳಿತಗಾರನಾಗಿರ್ತಾನೆ. ಹೀಗೆ ಈ ದ್ವಂದ್ವ ಗುಣಗಳನ್ನ ಹೊಂದಿರತಕ್ಕಂತ ಈ 16ನೇ ಲೂಯಿ ತಾನು ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ತನ್ನ ಅಸಮರ್ಥತೆಯನ್ನ ಯಾವ ರೀತಿ ತೋಡಿಕೊಳ್ತೇತನಪ್ಪ ಅಂತಂದ್ರೆ ನಾವು ಎಷ್ಟೊಂದು ಅಸಂತುಷ್ಟರು ಹಾಗೂ ದೇಶವನ್ನಾಳಲಿಕ್ಕೆ ನಾವಿನ್ನು ಚಿಕ್ಕವರು ಅಂತೇಳಿ ಉದ್ಗರಿಸ್ತಿರ್ತಾನೆ. ಹೀಗೆ ತನ್ನ ಒಂದು ಅಸಮರ್ಥತೆಯನ್ನ ತಾನೇ ತೋಡಿಕೊಳ್ತಿರ್ತಾನೆ. ಹೀಗೆ ಈ ಅಸಮರ್ಥತೆಯನ್ನು ಹೊಂದಿರತಕ್ಕಂತ ಈ 16ನೇ ಲೂಯಿ ಏನಾಗಿರ್ತಾನಪ್ಪ ಅಂತಂದ್ರ ಫ್ರಾನ್ಸಿನ ಜನರ ವಿರೋಧವಿದ್ದರೂ ಕೂಡ ಆಸ್ಟ್ರಿಯಾದ ರಾಣಿಯಾದಂತ ಮೇರಿ ಅಂಟಾನಿಯೇಟನ್ನ ವಿವಾಹವಾಗಿರ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಮೇರಿ ಅಂಟಾನಿಯೇಟ್ ನೋಡಲಿಕ್ಕೆ
ಸುಂದರವಾದಂತಹ ಒಂದು ಯುವತಿಯಾಗಿರ್ತಾಳೆ. ಹೀಗಾಗಿ ಅವಳ ಒಂದು ಸೌಂದರ್ಯಕ್ಕೆ ಮಾರು ಹೋದಂತಹ 16ನೇ ಲೂಯಿ ಏನಕ್ಕಂಪ ಅಂದ್ರೆ ಮೇರಿ ಅಂಟಾನಿಯೇಟನ್ನ ವಿವಾಹಕನು. ಮೇರಿ ಅಂಟಾನಿಯೇಟನ್ನ ವಿವಾಹವಾದ ನಂತರ ತನ್ನ ರಾಣಿ ಮತ್ತು ಇತರ ಆಸ್ಥಾನಿಕರ ಪ್ರಭಾವಕ್ಕೆ ಮಣಿದು ತನ್ನ ಅಧಿಕಾರವನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ಅವರ ಕೈಯಲ್ಲಿಟ್ಟು ಅವರ ಒಂದು ಕೈಗೊಂಬೆಯಾಗಿ ಮಾರ್ಪಡ್ತಾನೆ ಅಂತ ಹೇಳ್ಬೋದು. ಹೀಗೆ ಆಸ್ಥಾನಿಕರು ಮತ್ತು ರಾಣಿಯ ಕೈಗೊಂಬೆಯಾಗಿ ಮಾರ್ಪಟ್ಟಂತ ಈ 16ನೇ ಲೂಯಿ ತನ್ನ ಆಡಳಿತವನ್ನ ನಡೆಸುವ ಸಂದರ್ಭದಲ್ಲಿ ಸ್ವಂತ ತೀರ್ಮಾನಗಳನ್ನ ಕೈಗೊಳ್ಳುವುದರ ಬದಲಾಗಿ ಬೇರೆಯವರ ಹೇಳಿಕೆಗೆ ಮತ್ತು ಪ್ರಭಾವಕ್ಕೆ ಮಣಿಯುವ ಮುಖೇನ ತನ್ನ ಒಂದು ತೀರ್ಮಾನಗಳನ್ನ ಕೈಗೊಳ್ತಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಾಲಾಂತರದಲ್ಲಿ ವಿವಾಹವಾಗಿ ಬಂದಂತಹ ಈ ಮೇರಿ ಅಂಟಾನಿಯೇಟ್ ಕೇವಲ 16ನೇ ಲೂಯಿಗೆ ರಾಣಿಯಾಗಿ ಮಾತ್ರವಿರದೆ ಅವಳು 16ನೇ ಲೂಯಿಯ ಆಡಳಿತದಲ್ಲಿ ಹಸ್ತಕ್ಷೇಪವನ್ನ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಮೇರಿ ಅಂಟಾನಿಯೇಟಳ ಹಸ್ತಕ್ಷೇಪದಿಂದಾಗಿ ಫ್ರಾನ್ಸಿನ ಜನತೆ ಮತ್ತಷ್ಟು ಅಸಂತುಷ್ಟರಾದ್ರ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟ್ ಇವರಿಬ್ಬರು ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ವಿಲಾಸಿ ಮತ್ತು ಐಷಾರಾಮಿ ಜೀವನವನ್ನ ಕೈಲಿಕ್ಕೆ ಆರಂಭಿಸ್ತಾರೆ. ಉದಾಹರಣೆಗೆ ಮೇರಿ ಅಂಟಾನಿಯೇಟ್ ಎಷ್ಟೊಂದು ವೈಭವಿತ ಜೀವನ ನಡೆಸ್ತಿರ್ತಾರಪ್ಪ ಅಂದ್ರ ಕೇವಲ ಅವಳಿಗಾಗಿಯೇ ಸುಮಾರು 500 ಜನ ಸೇವಕರು ಇರ್ತಾರೆ. ಅಷ್ಟೇ ಅಲ್ಲದೆ ಒಂದು ವಾರಕ್ಕೆ 4 ಜೊತೆ ಚಪ್ಪಲಿಯನ್ನ ಬಳಕೆ ಮಾಡ್ತಿರ್ತಾವೆ. ಹೀಗೆ ಇಷ್ಟೊಂದು ದುಂದು ವೆಚ್ಚವನ್ನ ಮಾಡ್ತಕ್ಕಂತಹ ಈ ಮೇರಿ ಅಂಟಾನಿಯೇಟಳಿಗೆ ಫ್ರಾನ್ಸಿನ ಜನರು ಏನಂತ ಕರಿತಿರ್ತಾರಪ್ಪ ಅಂದ್ರೆ ಮೇಡಮ್ ಡೆಪಿಸಿಟ್ ಅಂತ ಕರಿತಿರ್ತಾರೆ. ಹೀಗಾಗಿ ಮೇಡಮ್ ಡೆಪಿಸಿಟ್ ಎಂಬುದು ಇದು ಮೇರಿ ಅಂಟಾನಿಯೇಟಳ ಅಡ್ಡ ಹೆಸರು ಅಥವಾ ಫ್ರಾನ್ಸಿನ ಜನತೆ ಅವಳ ಒಂದು ದುಂದು ವೆಚ್ಚಕ್ಕೆ ಕೊಟ್ಟಂತಹ ಒಂದು ಇತರೆ ಹೆಸರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೇವಲ ಮೇಡಮ್ ಡೆಪಿಸಿಟ್ ಅಷ್ಟೇ ಅಲ್ಲದೆ ಈ ಮೇರಿ ಅಂಟಾನಿಯೇಟಳಿಗೆ ಕೋತಾ ಮೇಡಮ್ ಅಂತಾನೂ ಕರಿತಿರ್ತಾರೋ, ಮತ್ತೊಂದು ಕಡೆ ಭೋಗ ವಿಲಾಸಗಳಿಗೆ ಸೋರಿ ಹೋಗುವ ಹಣದ ಚೀಲ ಅಂತಾನೂ ಕರಿತಿರ್ತಾರೆ. ಒಟ್ಟಾರೆಯಾಗಿ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟಳ ಒಂದು ದುಂದು ವೆಚ್ಚದಿಂದಾಗಿ ಫ್ರಾನ್ಸಿನ ಖಜಾನೆ ಸಂಪೂರ್ಣವಾಗಿ ಲೂಟಿಗೊಂಡಿರಬಹುದು. ಕೇವಲ ಇದಷ್ಟೇ ಅಲ್ಲದೆ ಈ ಬೋರ್ಬನ್ ಮನೆತನದಲ್ಲಿ ಕಂಡು ಬರ್ತಕ್ಕಂತಹ ಈ ಲೂಯಿ ದೊರೆಗಳನ್ನ ತೆಗೆದುಕೊಂಡಾಗ ಈ ಲೂಯಿ ದೊರೆಗಳು ಎಲ್ಲಿ ವಾಸ ಮಾಡ್ತಿರ್ತಾರಪ್ಪ ಅಂತಂದ್ರ ಪ್ಯಾರಿಸ್ನಿಂದ 12 ಮೈಲಿ ದೂರದಲ್ಲಿ ಇರ್ತಕ್ಕಂಥ ವರ್ಸೈಲ್ಸ್ ಎಂಬ ಅರಮನೆಯಲ್ಲಿ ವಾಸವಾಗಿರ್ತಾರೆ. ಹೀಗಾಗಿ ಆ ವರ್ಸೈಲ್ಸ್ ಎಂಬ ಅರಮನೆಯಲ್ಲಿ ವಾಸವಾಗಿರ್ತಕ್ಕಂತಹ ಈ ರಾಜ ಪರಿವಾರದವರ ಒಂದು ಸೇವೆಗಾಗಿಯೇ ಸುಮಾರು 18,000 ಜನರು ನೇಮಕೊಂಡಿರ್ತಾರೆ. ಆ 18,000 ಜನರಲ್ಲಿ ಸುಮಾರು 16,000 ಜನರು ಇವರ ಒಂದು ಸೇವಕರಾಗಿ ಮಾರ್ಪಟ್ಟಿದ್ರೆ ಸುಮಾರು 2,000 ಜನರು ಏನಾಗಿರ್ತಾರಪ್ಪ ಅಂದ್ರೆ ಕಾವಲುಗಾರರಾಗಿ ಮಾರ್ಪಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಈ ರಾಜ ಪರಿವಾರದವರ ಸಲುವಾಗಿಯೇ ಸುಮಾರು 1,900 ಕುದುರೆಗಳು ಹಾಗೂ ಸುಮಾರು 200 ರಥಗಳು ಇದ್ದು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಬೋರ್ಬನ್ ಮನೆತನದ ರಾಜರ ಒಂದು ದುಂದು ವೆಚ್ಚದಿಂದಾಗಿ ಫ್ರಾನ್ಸ್ ಕ್ರಾಂತಿಯ ಮುನ್ನವೇ ಸುಮಾರು 208 ದಶಲಕ್ಷ ಡಾಲರ್ ಹಣವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೇವಲ ತಮ್ಮ ಒಂದು ಸ್ವಂತ ಖರ್ಚಿಗಾಗಿ ಬಳಕೆ ಮಾಡಿದ್ರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಲೂಯಿ ದೊರೆಗಳು ಬಳಕೆ ಮಾಡ್ತಕ್ಕಂತ ಒಂದು ಮೇಜಿನ ಬೆಲೆ ಸುಮಾರು 15 ಲಕ್ಷ ಡಾಲರ್ ಇತ್ತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಆ ಬೋರ್ಬನ್ ಮನೆತನದವರು ವಾಸ ಮಾಡ್ತಕ್ಕಂತ ಆ ವರ್ಸೈಲ್ಸ್ ಅರಮನೆಯನ್ನು ತೆಗೆದುಕೊಂಡಾಗ ಆ ವರ್ಸೈಲ್ಸ್ ಅರಮನೆಯಲ್ಲಿ ಪ್ರತಿನಿತ್ಯವೂ ಔತಣ ಕೂಟಗಳಾಗಿರ್ಬೋದು, ಸಂಗೀತ ಕಚೇರಿಗಳಾಗಿರ್ಬೋದು ಹಾಗೂ ವಾಸ ಮಾಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಹೀಗೆ ಈ ಬೋರ್ಬನ್ ಮನೆತನದವರ ಒಂದು ದುಂದು ವೆಚ್ಚದಿಂದಾಗಿ ಫ್ರಾನ್ಸಿನ ಜನತೆ ಏನಾಗಿದ್ರಪ್ಪ ಅಂದ್ರೆ ರೋಸಿ ಹೋಗಿದ್ರು ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ಫ್ರಾನ್ಸಿನ ಜನರು ಇವರ ಬಗ್ಗೆ ಎಷ್ಟೊಂದು ಕೀಳರಿಮೆಯನ್ನು ಹೊಂದಿದ್ರಪ್ಪ ಅಂದ್ರೆ ರಾಜ ಪರಿವಾರದವರೆಂದರೆ ಅವರು ರಾಷ್ಟ್ರದ ಸಮಾಧಿ ಅಂತ ಆಡಿಕೊಳ್ತಿದ್ರು ಅಂತ ಹೇಳ್ಬೋದು. ಇದರ ಜೊತೆಗೆ ಅವೆಲಿಂಗ್ ಅಂತಕ್ಕಂಥ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂದ್ರೆ ಹಿಂದಿನ ದೊರೆಗಳು ಗಾಳಿಗೆ ಬೀಜವನ್ನ ಬಿತ್ತಿದ್ದರು, 16ನೇ ಲೂಯಿಯು ಬಿರುಗಾಳಿಯ ಬೆಳೆಯನ್ನೇ ಪಡೆಯಬೇಕಾಯ್ತು ಅಂತ ಹೇಳ್ತಾನೆ. ಹೀಗೆ ಲೂಯಿ ದೊರೆಗಳ ದುಂದುಗಾರಿಕೆ ಮತ್ತು ಐಷಾರಾಮಿ ಜೀವನ ಅಷ್ಟೇ ಅಲ್ಲದೆ ಅವತ್ತಿನ ಕಾಲಾವಧಿಯಲ್ಲಿ ಈ ಲೂಯಿ ದೊರೆಗಳ ಆಡಳಿತ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಆ ಆಡಳಿತ ವ್ಯವಸ್ಥೆ ಏನಾಗಿತ್ತಪ್ಪ ಅಂತಂದ್ರ ಹಲವಾರು ರೀತಿಯ ದೋಷಗಳನ್ನ ಹೊಂದಿತ್ತಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರ ಅವತ್ತಿನ ಅವಧಿಯಲ್ಲಿ ಫ್ರಾನ್ಸ್ ಅಂತ ಬಂದಾಗ ಫ್ರಾನ್ಸಿನಲ್ಲಿ ಸುಮಾರು 40 ರೀತಿಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದು, ಹೀಗಾಗಿ ಆ 40 ರೀತಿಯ ಸರ್ಕಾರಗಳ ಸಂದರ್ಭದಲ್ಲಿ ಸುಮಾರು 32 ಕಡೆಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರ
ಹಳೆಯ ಉಳಿಗಮಾನ್ಯ ಪದ್ಧತಿಯ ವ್ಯವಸ್ಥೆಯ ಅಡಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಒಂದು ಸರ್ಕಾರಗಳು ಮುಂದುವರೆದುಕೊಂಡು ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಲೂಯಿಗಳ ಆಳ್ವಿಕೆಯಿಂದಾಗಿ ಒಂದ್ ಕಡೆ ಅವರು ಸಂಪೂರ್ಣ ಅಸಮರ್ಥರು ಮತ್ತು ದುರ್ಬಲರಾಗಿದ್ರು, ಜೊತೆಗೆ ಅವರಿಂದ ನಡೆಯಲ್ಪಟ್ಟಂತ ಆಡಳಿತವೂ ಸಹ ಏನಾಗಿತ್ತಪ್ಪ ಅಂದ್ರ ದೋಷಪೂರಿತವಾಗಿತ್ತು ಅಂತ ಹೇಳ್ಬೋದು. ಜೊತೆಗೆ ಅವತ್ತಿನ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಇದೇ ಲೂಯಿಗಳು ಫ್ರಾನ್ಸಿನ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಕೊಟ್ಟಿರಲಿಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ವಾಕ್ ಸ್ವಾತಂತ್ರ್ಯವಾಗಲಿ, ಪತ್ರಿಕಾ ಸ್ವಾತಂತ್ರ್ಯವಾಗಲಿ, ಧಾರ್ಮಿಕ ಸ್ವಾತಂತ್ರ್ಯವಾಗಲಿ, ವ್ಯಕ್ತಿ ಸ್ವಾತಂತ್ರ್ಯವಾಗಲಿ, ಹೀಗೆ ಈ ರೀತಿಯಾದಂತ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯಗಳು ಇರಲಿಲ್ಲ. ಜೊತೆಗೆ ಮಾನವ ಹಕ್ಕುಗಳನ್ನ ಸಂಪೂರ್ಣವಾಗಿ ಏನ್ ಮಾಡಿರಪ್ಪ ಅಂದ್ರ ಉಲ್ಲಂಘಿಸಿಬಿಟ್ಟಿದ್ರು ಅಂತ ಹೇಳ್ಬೋದು. ಹೀಗೆ ಈ ಲೂಯಿಗಳ ಆಳ್ವಿಕೆಯಿಂದಾಗಿ ಫ್ರಾನ್ಸಿನ ಜನರು ತಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಕಳೆದುಕೊಂಡು ಬಿಟ್ರು. ಜೊತೆಗೆ ಇದೇ ಲೂಯಿಗಳ ಒಂದು ನಿರಂಕುಶ ಆಳ್ವಿಕೆಯಿಂದಾಗಿ ಆ ಫ್ರಾನ್ಸಿನಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಏಕರೂಪದ ಕಾನೂನುಗಳಿರಲಿಲ್ಲ. ಉದಾಹರಣೆಗೆ ಸುಮಾರು 400 ರೀತಿಯ ವಿವಿಧ ಕಾನೂನುಗಳು ಏನಾಗಿದ್ದಪ್ಪ ಅಂತಂದ್ರ ಅಸ್ತಿತ್ವದಲ್ಲಿದ್ದ ಅಂತ ಹೇಳ್ಬೋದು. ಹೀಗಾಗಿ ಆ ಅಸ್ತಿತ್ವದಲ್ಲಿರ್ತಕ್ಕಂಥ 400 ಕಾನೂನುಗಳನ್ನ ತೆಗೆದುಕೊಂಡಾಗ ಅವು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ನಗರದಿಂದ ನಗರಕ್ಕೆ, ಹಳ್ಳಿಯಿಂದ ಹಳ್ಳಿಗೆ ಏನಾಗಿತ್ತಪ್ಪ ಅಂತಂದ್ರೆ ಭಿನ್ನವಾಗಿದ್ದಂತ ಹೇಳ್ಬೋದು. ಉದಾಹರಣೆಗೆ ಕೆಲವೊಂದು ಕಡೆಗಳಲ್ಲಿ ರೋಮನ್ ಕಾನೂನುಗಳು ಅಸ್ತಿತ್ವದಲ್ಲಿದ್ರೆ, ಇನ್ನು ಕೆಲವೊಂದು ಕಡೆಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಜರ್ಮನ್ ಕಾನೂನುಗಳು ಅಸ್ತಿತ್ವದಲ್ಲಿ ಅಂತ ಹೇಳ್ಬೋದು. ಜೊತೆಗೆ ನ್ಯಾಯವನ್ನ ತೀರ್ಮಾನ ಮಾಡಲಿಕ್ಕೆ ಆ ನ್ಯಾಯಾಧೀಶ ಹುದ್ದೆಗಳೆಲ್ಲವೂ ಏನಾಗಿದ್ದಪ್ಪ ಅಂತಂದ್ರೆ ಶ್ರೀಮಂತರ ಪಾಲಾಗಿದ್ದು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಿರ್ಬೋದು, ಚರ್ಚಿಗೆ ಆಗಿರ್ಬೋದು, ಶ್ರೀಮಂತರಿಗಾಗಿರ್ಬೋದು, ಹೀಗೆ ಇವರಿಗಾಗಿಯೇ ಪ್ರತ್ಯೇಕವಾದಂತಹ ಕೋರ್ಟುಗಳು ಏನಾಗಿದ್ದಪ್ಪ ಅಂತಂದ್ರೆ ಒತ್ತಿಗೆ ರಚನೆಗೊಂಡಿದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ತಮ್ಮ ಒಂದು ಕಾನೂನಾತ್ಮಕ ಹಕ್ಕುಗಳನ್ನ ಪಡೆದುಕೊಳ್ಬೇಕಂದ್ರೆ ಅವರಿಗೆ ಅವಕಾಶವಿರಲಿಲ್ಲ. ಅಷ್ಟೇ ಅಲ್ಲದೆ ಈ ನ್ಯಾಯಾಧೀಶ ಹುದ್ದೆಗಳನ್ನು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಮಾರಾಟ ಮಾಡ್ತಿದ್ರೆ ಅಂತ ಹೇಳ್ಬೋದು. ಕೇವಲ ಸಣ್ಣ ತಪ್ಪು ಮಾಡಿದ್ರು ಸಹ ಆ ಸಣ್ಣ ತಪ್ಪಿಗೆ ಏನ್ ಮಾಡ್ತಿರಪ್ಪ ಅಂದ್ರ ಕಠೋರವಾದಂತಹ ಒಂದು ಶಿಕ್ಷೆಯನ್ನು ಕೊಡ್ತಿದ್ರು. ಅಷ್ಟೇ ಅಲ್ಲದೆ ಇದೇ ಲೂಯಿಗಳನ್ನ ಜನಸಾಮಾನ್ಯರು ವಿರೋಧಿಸಿದ್ದೇ ಆದ್ರ ತಮ್ಮನ್ನ ವಿರೋಧಿಸಿ ಪ್ರಶ್ನೆ ಮಾಡಿದ ಜನಸಾಮಾನ್ಯರನ್ನ ಯಾವುದೇ ವಿಚಾರಣೆಗೊಳಪಡಿಸದೆ ನೇರವಾಗಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ಬಂಧನಕ್ಕೊಳಪಡಿಸಿದಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಕ್ರಾಂತಿ ಆರಂಭವಾಗುವ ಮುಂಚೆನೆ ಸುಮಾರು 20,000 ಜನರನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಬಂಧನಕ್ಕೊಳಪಡಿಸಿದ್ರು ಅಂತ ಹೇಳ್ಬೋದು. ಜೊತೆಗೆ ಸುಮಾರು 500ಕ್ಕೂ ಹೆಚ್ಚಿನ ಜನರನ್ನ ಮರಣದಂಡನೆ ಶಿಕ್ಷೆಗೊಳಪಡಿಸಿದ್ರಿ. ಯಾರೀ? ಇದೇ ನಿರಂಕುಶ ಪ್ರಭುಗಳಾದಂತ ಲೂಯಿಗಳು. ಹೀಗೆ ಒಟ್ಟಾರೆಯಾಗಿ ಈ ಲೂಯಿಗಳ ಆಳ್ವಿಕೆ ಫ್ರಾನ್ಸಿನ ಜನರಿಗೆ ಏನ್ ಮಾಡಿತ್ತಪ್ಪ ಅಂದ್ರ ಒಂದ್ ರೀತಿ ಅತೃಪ್ತಿಯನ್ನ ತಂದಿತ್ತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಷ್ಟೆಲ್ಲಾ ಶೋಷಣೆಗಳಿದ್ದರೂ ಕೂಡ ಇದೇ ಲೂಯಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಜನರ ಕುಂದು ಕೊರತೆಗಳನ್ನ ವಿಚಾರಿಸದೆ ತಮ್ಮ ಮನ ಬಂದಂತೆ ಆಳ್ವಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಜನರ ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕಾಗಿಯೇ ಇರ್ತಕ್ಕಂತಹ ಫ್ರಾನ್ಸಿನ ಪಾರ್ಲಿಮೆಂಟ್ ಯಾವ್ದ್ರಿ? ಜನರಲ್ ಎಸ್ಟೇಟ್ ಅಂತಕ್ಕಂತಹ ಪ್ರಾಥಮಿಕ ಸಭೆಯನ್ನ ಸುಮಾರು 175 ವರ್ಷಗಳಿಂದ ಅದನ್ನ ಕರೆದೇ ಇರಲಿಲ್ಲ. ಹೀಗೆ ಒಟ್ಟಾರೆಯಾಗಿ ಫ್ರಾನ್ಸಿನ ಜನಸಾಮಾನ್ಯರನ್ನ ನಿರ್ಲಕ್ಷಿಸುವ ಮುಖೇನ ಈ ಲೂಯಿಗಳು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ತಮ್ಮ ಸ್ವ ಇಚ್ಛೆಯ ಅಧಿಕಾರವನ್ನು ನಡೆಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಫ್ರಾನ್ಸಿನ ರಾಜಕೀಯದಲ್ಲಿ ಏನು ಉಂಟಾಗಿತ್ತಪ್ಪ ಅಂದ್ರ ಒಂದ್ ರೀತಿ ಅರಾಜಕತೆ ಉಂಟಾಗಿತ್ತೆ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ಅರಾಜಕತೆಯನ್ನ ಮನಗಂಡಂತಹ ಫ್ರಾನ್ಸಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿನಲ್ಲಿ ಉಂಟಾದಂತಹ ಈ ದರ್ಪಿಷ್ಟ ಪ್ರಭುತ್ವವನ್ನ ಕಿತ್ತೊಗೆದು ತಾವು ಕಳೆದುಕೊಂಡಂತಹ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಪಡೆದುಕೊಳ್ಳುವ ಸಲುವಾಗಿ ಅವರೇನ್ ಮಾಡ್ತಾರಪ್ಪ ಅಂತಂದ್ರೆ ಕ್ರಾಂತಿಯ ಮಾರ್ಗವನ್ನು ಅನುಸರಿಸ್ತಾರೆ. ಹೀಗೆ ಆ ಕ್ರಾಂತಿಯ ಮಾರ್ಗದ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಫ್ರಾನ್ಸ್ ಕ್ರಾಂತಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಮೊದಲ ಒಂದು ಕಾರಣ ಯಾವತ್ತಪ್ಪ ಅಂದ್ರ ರಾಜಕೀಯ ಕಾರಣಗಳು. ಇನ್ನು ಎರಡನೇ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರ ಸಾಮಾಜಿಕ ಕಾರಣಗಳು. ಈ ಸಾಮಾಜಿಕ ಕಾರಣಗಳು ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂದ್ರ ಈ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಈ ಲೂಯಿಗಳ ಆಳ್ವಿಕೆಯಿಂದಾಗಿ ಫ್ರಾನ್ಸಿನ ಸಮಾಜ ಏನಾಗಿತ್ತಪ್ಪ ಅಂತಂದ್ರ ಅದು ಸಮಾಜಶಾಹಿ ವ್ಯವಸ್ಥೆಯನ್ನು ಹೊಂದಿತ್ತು. ಹೀಗಾಗಿ ಆ ಸಮಾಜಶಾಹಿ ವ್ಯವಸ್ಥೆಯ ಸಂದರ್ಭದಲ್ಲಿ ಅಖಂಡ ಫ್ರಾನ್ಸಿನ ಸಮಾಜವನ್ನ ತೆಗೆದುಕೊಂಡಾಗ ಆ ಫ್ರಾನ್ಸಿನ ಸಮಾಜ ಏನಾಗಿತ್ರಿ? ವೃತ್ತಿಗಳ ಆಧಾರದ ಬದಲಾಗಿ ಹುಟ್ಟಿನ ಆಧಾರದ ಮೇಲೆ ಏನ್ ಮಾಡಿರಪ್ಪ ಅಂದ್ರ
3 ವರ್ಗಗಳಾಗಿ ವಿಂಗಡಿಸಿದ್ರು. ಹೀಗಾಗಿ ಆ 3 ವರ್ಗಗಳು ಏರ್ಪಟ್ಟಿದ್ದರಿಂದಾಗಿ ಫ್ರಾನ್ಸಿನ ಸಮಾಜ ಏನಾಗಿತ್ತಪ್ಪ ಅಂತಂದ್ರೆ ಅಸಮಾನತೆಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಹಾಗಾದ್ರೆ ಆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಫ್ರಾನ್ಸಿನ ಸಮಾಜವನ್ನು ತೆಗೆದುಕೊಂಡಾಗ ಸಮಾಜದ ಉನ್ನತ ಸ್ಥಾನದಲ್ಲಿ ಯಾರು ಕಂಡು ಬರ್ತೈತಪ್ಪ ಅಂದ್ರೆ ರಾಜ ಮತ್ತು ಆತನ ಪರಿವಾರದವರು ಕಂಡು ಬರ್ತಿದ್ರು. ರಾಜ ಮತ್ತು ಆತನ ಪರಿವಾರದ ನಂತರ ಅಖಂಡ ಸಮಾಜ ಏನಾಗಿತ್ರಿ 3 ಎಸ್ಟೇಟ್ಗಳಾಗಿ ವಿಂಗಡಣೆ ಹೊಂದಿ. ಎಸ್ಟೇಟ್ ಅಂತಾದ್ರೂ ತಿಳ್ಕೋರಿ ಅಥವಾ ವರ್ಗಗಳಂತಾದ್ರೂ ತಿಳ್ಕೋರಿ. ಹೀಗಾಗಿ ಅವತ್ತಿನ ಕಾಲಾವಧಿಯಲ್ಲಿ ಫ್ರಾನ್ಸಿನ ಅಖಂಡ ಸಮಾಜ ಏನಾಗಿತ್ತಪ್ಪ ಅಂದ್ರೆ 3 ಎಸ್ಟೇಟ್ಗಳಲ್ಲಿ ವಿಂಗಡಣೆಗೊಂಡಿತ್ತು ಹೇಳ್ಬೋದು. ಹೀಗಾಗಿ ಆ 3 ಎಸ್ಟೇಟ್ಗಳು ಯಾವಪ್ಪ ಅಂದ್ರೆ ಫಸ್ಟ್ ಎಸ್ಟೇಟ್, ಸೆಕೆಂಡ್ ಎಸ್ಟೇಟ್, ಥರ್ಡ್ ಎಸ್ಟೇಟ್. ಮೊದಲ ಎಸ್ಟೇಟ್ ನಲ್ಲಿ ಪಾದ್ರಿಗಳು ಕಂಡು ಬರ್ತಿದ್ರು. ಎರಡನೇ ಎಸ್ಟೇಟ್ ನಲ್ಲಿ ಶ್ರೀಮಂತರು ಅಥವಾ ನೊಬಲರು ಕಂಡು ಬರ್ತಿದ್ರು. ಮೂರನೇ ಎಸ್ಟೇಟ್ ನಲ್ಲಿ ಏನಾಕಿತ್ರಿ ಜನಸಾಮಾನ್ಯ ವರ್ಗ ಕಂಡು ಬರ್ತದೆ. ಹಾಗಾದ್ರೆ ಈ 3 ಎಸ್ಟೇಟ್ಗಳಲ್ಲಿ ಕಂಡು ಬರ್ತಕ್ಕಂತ ಫ್ರಾನ್ಸಿನ ಒಟ್ಟು ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಸುಮಾರು 25 ದಶಲಕ್ಷ ಅಥವಾ ಸುಮಾರು 2.5 ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ 98ರಷ್ಟು ಜನರು ಏನಾಗಿದ್ರಪ್ಪ ಅಂದ್ರ 3ನೇ ಎಸ್ಟೇಟ್ ನವರಾಗಿದ್ರು. ಇನ್ನು ಉಳಿದ 1-2% ನಷ್ಟು ಮಾತ್ರ ಜನರು ಯಾರಾಗಿದ್ರಿ ಮೊದಲ ಮತ್ತು 2ನೇ ಎಸ್ಟೇಟಿನ ಜನರಾಗಿದ್ರು. ಹೀಗೆ ಅಖಂಡ ಸಮಾಜ 3 ಎಸ್ಟೇಟ್ಗಳಾಗಿ ಅಥವಾ 3 ವರ್ಗಗಳಾಗಿ ವಿಂಗಡಣೆಗೊಳ್ಳುವುದು ಅಷ್ಟೇ ಅಲ್ಲದೆ ಇದೇ 3 ವರ್ಗಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ 2 ರೀತಿಯಾಗಿ ವಿಭಾಗಿಸಿದ್ರು. ಆ 2 ರೀತಿಯಾಗಿ ವಿಭಾಗಿಸಲ್ಪಟ್ಟಂತ ಆ 2 ವರ್ಗಗಳು ಯಾವಪ್ಪ ಅಂದ್ರ ಒಂದು ಸವಲತ್ತು ಹೊಂದಿದ ವರ್ಗ, ಇನ್ನೊಂದು ಸವಲತ್ತು ಹೊಂದದೇ ಇರತಕ್ಕಂತ ವರ್ಗ ಅಂತ ವಿಭಾಗಿಸಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ಸವಲತ್ತು ಹೊಂದಿದ ವರ್ಗದಲ್ಲಿ ಯಾರು ಕಂಡು ಬರ್ತಿದ್ರಪ್ಪ ಅಂದ್ರೆ ಮೊದಲ ಮತ್ತು 2ನೇ ಎಸ್ಟೇಟಿನ ಜನರು. ಯಾರ್ಯಾರಿ ಪಾದ್ರಿಗಳು ಮತ್ತು ಶ್ರೀಮಂತರು ಕೂಡಿರ್ತಕ್ಕಂಥ ವರ್ಗವನ್ನ ಸವಲತ್ತು ಹೊಂದಿದ ವರ್ಗ ಅಂತ ಕರಿತಿದ್ರು. ಇನ್ನು 3ನೇ ಎಸ್ಟೇಟ್ ನಲ್ಲಿ ಕಂಡು ಬರ್ತಕ್ಕಂಥ ಜನಸಾಮಾನ್ಯರನ್ನ ತೆಗೆದುಕೊಂಡಾಗ ಜನಸಾಮಾನ್ಯರಂದ್ರೆ ಯಾರ್ರಿ ವಕೀಲರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ತತ್ವಜ್ಞಾನಿಗಳಾಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು. ಹೀಗೆ ಇವರೆಲ್ಲರನ್ನ ಒಳಗೊಂಡಂತಹ ಈ ಜನಸಾಮಾನ್ಯ ವರ್ಗ ಏನಾಗಿತ್ರಿ 3ನೇ ಎಸ್ಟೇಟ್ ನಲ್ಲಿ. ಹೀಗಾಗಿ ಈ 3ನೇ ಎಸ್ಟೇಟಿನ ಜನರನ್ನ ಬಹುಸಂಖ್ಯಾತರಂತ ಕರಿತಿದ್ರು. ಮೊದಲ ಮತ್ತು 2ನೇ ವರ್ಗದ ಜನರನ್ನ ಅಲ್ಪಸಂಖ್ಯಾತರಂತ ಕರಿತಿದ್ರು. ಯಾಕೆ ಹೇಳ್ರಿ ಫ್ರಾನ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 1-2ರಷ್ಟು ಜನಸಂಖ್ಯೆ ಪಾದ್ರಿಗಳು ಮತ್ತು ಶ್ರೀಮಂತರಾಗಿದ್ರು. ಇನ್ನು ಉಳಿದ ಸುಮಾರು 98% ಜನಸಂಖ್ಯೆ ಎಲ್ಲ ಏನಾಗಿತ್ರಿ ಜನಸಾಮಾನ್ಯರಾಗಿದ್ರು. ಹೀಗಾಗಿ ಫಸ್ಟ್ ಎಸ್ಟೇಟ್ ಮತ್ತು ಸೆಕೆಂಡ್ ಎಸ್ಟೇಟಿನ ಜನರನ್ನ ಅಲ್ಪಸಂಖ್ಯಾತ ವರ್ಗದವರಂತ ಕರೀತಿದ್ರು. ಇನ್ನು 3ನೇ ಎಸ್ಟೇಟಿನ ಜನರಾದಂತ ಜನಸಾಮಾನ್ಯರನ್ನ ಏನಂತ ಕರಿತಿದ್ರಿ ಬಹುಸಂಖ್ಯಾತ ವರ್ಗದವರಂತ ಕರೀತಿದ್ರು. ಈ ಬಹುಸಂಖ್ಯಾತ ವರ್ಗ ಏನಾಗಿತ್ರಿ ಇದು ಸವಲತ್ತು ಹೊಂದದೇ ಇರತಕ್ಕಂತ ವರ್ಗ ಆಗಿತ್ತು. ಇನ್ನು ಅಲ್ಪಸಂಖ್ಯಾತರಂತ ಕರ್ಸ್ಕೊಳ್ತಕ್ಕಂತ ಪಾದ್ರಿಗಳು ಮತ್ತು ಶ್ರೀಮಂತರು ಏನಾಗಿದ್ರು ಹೇಳ್ರಿ ಇವರು ಸವಲತ್ತು ಹೊಂದಿದ ವರ್ಗವಾಗಿದ್ರು. ಹೀಗೆ ಒಟ್ಟಾರೆಯಾಗಿ ಫ್ರಾನ್ಸಿನಲ್ಲಿ ಈ ರೀತಿಯಾದಂತ ಸಾಮಾಜಿಕ ಅಸಮಾನತೆ ಏನಾಗಿತ್ತಪ್ಪ ಅಂದ್ರ ಲೂಯಿಗಳ ಆಳ್ವಿಕೆಯಿಂದ ಏರ್ಪಟ್ಟಿತ್ತಂತ ಹೇಳ್ಬೋದು. ಹೀಗೆ ಇದೇ ಫ್ರಾನ್ಸಿನ ಸಮಾಜವನ್ನು ತೆಗೆದುಕೊಂಡಾಗ ಸವಲತ್ತು ಹೊಂದಿದ ವರ್ಗ ಅಂತ ಬಂದಾಗ ಫ್ರಾನ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 1,30,000 ಸಂಖ್ಯೆಯಷ್ಟು ಪಾದ್ರಿಗಳಿದ್ರು. 1,50,000 ಸಂಖ್ಯೆಯಷ್ಟು ಏನಾಗಿದ್ರಿ ನೊಬಲರಾಗಿದ್ರು. ಹೀಗೆ ಅತ್ಯಲ್ಪ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ಇದೇ ವರ್ಗದವರು ಈ ಸವಲತ್ತು ಹೊಂದಿದ ವರ್ಗದಲ್ಲಿ ಕಂಡು ಬರುವಾಗ ಇವರಿಗೆ ಯಾಕೆ ಸವಲತ್ತು ಹೊಂದಿದ ವರ್ಗದವರಂತ ಕರಿತಿದ್ರಪ್ಪ ಅಂದ್ರೆ ಇವರು ರಾಜನ ಆಡಳಿತ ಆಗಿರ್ಬಹುದು, ಚರ್ಚ್ ಆಗಿರ್ಬಹುದು, ಸೈನಿಕ ಇಲಾಖೆಗಳಾಗಿರ್ಬೋದು ಈ ಎಲ್ಲ ಕಡೆಗಳೆಲ್ಲ ಏನಾಗಿದ್ರಪ್ಪ ಅಂದ್ರ ಉನ್ನತವಾದಂತ ಸ್ಥಾನಮಾನಗಳನ್ನ ಮತ್ತು ಅನೇಕ ರೀತಿಯ ಹುದ್ದೆಗಳನ್ನ ಹೊಂದಿದ್ರು. ಹೀಗಾಗಿ ಈ ಅಲ್ಪಸಂಖ್ಯಾತ ವರ್ಗದಲ್ಲಿ ಕಂಡು ಬರ್ತಕ್ಕಂಥ ಪಾದ್ರಿಗಳು ಮತ್ತು ನೊಬಲರನ್ನ ತೆಗೆದುಕೊಂಡಾಗ ಇವರು ರಾಜನ ಆಡಳಿತದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಮತ್ತು ಸರ್ಕಾರಿ ಹುದ್ದೆಗಳನ್ನ ಹೊಂದಿದ್ರು. ಜೊತೆಗೆ ಇವರು ತೆರಿಗೆಯನ್ನ ಕಟ್ಟುವಂತಿರ್ಲಿಲ್ಲ. ಹೀಗಾಗಿ ಈ ಪಾದ್ರಿಗಳು ಮತ್ತು ಶ್ರೀಮಂತರಿಗೆ ತೆರಿಗೆಯಿಂದ ವಿನಾಯಿತಿ ಇತ್ತಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಒಂದ್ ವೇಳೆ ತಪ್ಪು ಮಾಡಿದ್ದೆ ಆದ್ರ ಈ ತಪ್ಪು ಮಾಡಿರ್ತಕ್ಕಂಥ ಪಾದ್ರಿ ಮತ್ತು ಶ್ರೀಮಂತರಿಗೆ ಯಾವುದೇ ರೀತಿಯಾದಂತ ಶಿಕ್ಷೆಯನ್ನ ವಿಧಿಸ್ತಿರ್ಲಿಲ್ಲ.
ಹೀಗಾಗಿ ಇವರಿಗೆ ತೆರಿಗೆಯಿಂದಲೂ ವಿನಾಯಿತಿ ಇತ್ತು, ಶಿಕ್ಷೆಯಿಂದಲೂ ವಿನಾಯಿತಿ ಇತ್ತು. ಜೊತೆಗೆ ಫ್ರಾನ್ಸಿನ ಒಟ್ಟು ರಾಷ್ಟ್ರೀಯ ಆಸ್ತಿಯಲ್ಲಿ 40% ಆಸ್ತಿ ಅಂದ್ರ ಭೂಮಿ ಮತ್ತು ಆದಾಯ ಯಾರ ಪಾಲಾಗಿತ್ತಪ್ಪ ಅಂತಂದ್ರ ಈ ಪಾದ್ರಿಗಳು ಮತ್ತು ಶ್ರೀಮಂತರ ಪಾಲಾಗಿತ್ತಂತ ಹೇಳ್ಬೋದು. ಜೊತೆಗೆ ಇದೇ ಸವಲತ್ತು ಹೊಂದಿದ ವರ್ಗದಲ್ಲಿ ಕಂಡು ಬರ್ತಕ್ಕಂತಹ ಈ ಪಾದ್ರಿಗಳು ಮತ್ತು ಶ್ರೀಮಂತರನ್ನ ತೆಗೆದುಕೊಂಡಾಗ ಲೂಯಿ ದೊರೆಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರ ಅಪಾರ ದಾನದತ್ತಿಯನ್ನ ಪಡೆಕೋತಿದ್ರು. ದಾನದತ್ತಿಯನ್ನ ಪಡೆದುಕೊಳ್ಳೋದು ಅಷ್ಟೇ ಅಲ್ಲದೆ ಒಟ್ಟಾರೆ ಸಮಾಜದಲ್ಲಿ ಇವರು ವಿಶೇಷ ಸವಲತ್ತುಗಳನ್ನ ಪಡೆಯುವುದರ ಜೊತೆಗೆ ಅತ್ಯಂತ ವಿಲಾಸಿ ಮತ್ತು ಐಷಾರಾಮಿ ಜೀವನವನ್ನ ಕಳೆಯುತ್ತಿದ್ರು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಪಾದ್ರಿಗಳು ಮತ್ತು ಶ್ರೀಮಂತರು ಇಷ್ಟೆಲ್ಲಾ ಸವಲತ್ತುಗಳನ್ನ ಪಡೆದುಕೊಂಡ ಕಾರಣಕ್ಕಾಗಿ ಇವರನ್ನ ಸವಲತ್ತು ಹೊಂದಿದ ವರ್ಗ ಅಂತ ಕರಿತಿದ್ರು. ಇನ್ನು ಮೂರನೇ ಎಸ್ಟೇಟ್ ನಲ್ಲಿ ಕಂಡು ಬರ್ತಕ್ಕಂತ ಬಹುಸಂಖ್ಯಾತ ವರ್ಗ ಯಾವ್ದ್ರಿ, ಈ ಜನಸಾಮಾನ್ಯ ವರ್ಗದವರನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಸವಲತ್ತು ಹೊಂದದೇ ಇರುವ ವರ್ಗ ಅಂತ ಕರಿತಿದ್ರು. ಯಾಕೆ ಇವರನ್ನ ಸವಲತ್ತು ಹೊಂದದೇ ಇರುವ ವರ್ಗ ಅಂತ ಕರಿತಿದ್ರಪ್ಪ ಅಂದ್ರೆ ಇವರು ಎಲ್ಲ ರೀತಿಯ ಅಧಿಕಾರ ಆಗಿರ್ಬೋದು, ಹಕ್ಕುಗಳಾಗಿರ್ಬೋದು ಮತ್ತು ಸ್ಥಾನಮಾನಗಳಾಗಿರ್ಬೋದು ಇವೆಲ್ಲವುಗಳಿಂದ ಏನಾಗಿದ್ರಿ, ವಂಚಿತರಾಗಿದ್ರಿ ಅಂತ ಹೇಳ್ಬೋದು. ಉದಾಹರಣೆಗೆ ಈ ಮೂರನೇ ಎಸ್ಟೇಟಿನ ಜನರಿಗೆ ಚರ್ಚ್ ಆಗಲಿ, ಸಮಾಜವಾಗಲಿ, ಸೈನಿಕವಾಗಲಿ, ರಾಜನ ಆಡಳಿತ ಆಗಲಿ ಇಲ್ಲಿ ಯಾವುದೇ ರೀತಿಯಾದಂತ ಸ್ಥಾನಮಾನಗಳು ಇರಲಿಲ್ಲ, ಉನ್ನತ ಹುದ್ದೆಗಳು ಇರಲಿಲ್ಲ. ಜೊತೆಗೆ ಈ ಸವಲತ್ತು ಹೊಂದದೇ ಇರತಕ್ಕಂತ ವರ್ಗ ಫ್ರಾನ್ಸಿಗೆ ಸಂಬಂಧಿಸಿದ ಎಲ್ಲ ರೀತಿಯ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಯಾರ್ರೀ, ಈ ಮೂರನೇ ಎಸ್ಟೇಟಿನ ಈ ಜನಸಾಮಾನ್ಯ ವರ್ಗ ಫ್ರಾನ್ಸ್ನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ತೆರಿಗೆಗಳನ್ನ ಇವರೇ ಕಟ್ತಿದ್ರು. ಇವ್ರಿಗೆ ಯಾವುದೇ ರೀತಿಯ ಉನ್ನತ ಸ್ಥಾನಮಾನಗಳಿರಲಿಲ್ಲ, ಸರ್ಕಾರಿ ಹುದ್ದೆಗಳಿರಲಿಲ್ಲ, ಜೊತೆಗೆ ಹೆಚ್ಚಿನ ಪ್ರಮಾಣದ ಭೂಮಿ ಇರಲಿಲ್ಲ. ಆದರೂ ಕೂಡ ಇಷ್ಟೆಲ್ಲಾ ವಂಚಿತಗೊಂಡಂತ ಇದೇ ವರ್ಗ ಏನ್ ಮಾಡ್ಬೇಕಾಗಿತ್ರಿ, ಫ್ರಾನ್ಸಿನ ಸರ್ಕಾರಕ್ಕೆ ವಿವಿಧ ತೆರಿಗೆಗಳನ್ನ ಕಟ್ಟಬೇಕಾಗಿತ್ತು. ಜೊತೆಗೆ ಸಮಾಜದಲ್ಲಿ ಇವರಿಗೆ ಉನ್ನತ ಸ್ಥಾನಮಾನಗಳಾಗಲಿ ಅಥವಾ ವಿಶೇಷ ಸೌಲಭ್ಯಗಳಾಗಲಿ ಯಾವುದೂ ಇರಲಿಲ್ಲ. ಯಾರಿಗ್ರಿ, ಈ ಮೂರನೇ ಎಸ್ಟೇಟಿನ ಜನರಿಗೆ. ಜೊತೆಗೆ ಫ್ರಾನ್ಸಿನ ಒಟ್ಟು ಆಸ್ತಿಯಲ್ಲಿಯೇ 20% ಕಡಿಮೆ ಆಸ್ತಿಯನ್ನು ಯಾರು ಹೊಂದಿದ್ರಿ, ಈ ಜನಸಾಮಾನ್ಯ ವರ್ಗ ಹೊಂದಿತ್ತು. ಹೀಗಾಗಿ ಈ ಮೂರನೇ ವರ್ಗದಲ್ಲಿ ಕಂಡು ಬರ್ತಕ್ಕಂತಹ ಈ ಜನಸಾಮಾನ್ಯರ ಜೀವನವನ್ನು ತೆಗೆದುಕೊಂಡಾಗ ಅದು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ ಜೀವನವನ್ನ ನಡೆಸಿದ್ರು. ಜೊತೆಗೆ ಈ ಜನಸಾಮಾನ್ಯ ವರ್ಗದಲ್ಲಿ ಕಂಡು ಬರ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು ಇವರೆಲ್ಲರೂ ಏನಾಗಿದ್ರಪ್ಪ ಅಂದ್ರೆ ಜಮೀನ್ದಾರರ ಶೋಷಣೆಗೊಳಪಟ್ಟಿದ್ರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ ಸವಲತ್ತು ಹೊಂದದೇ ಇರತಕ್ಕಂತಹ ಅಥವಾ ಮೂರನೇ ಎಸ್ಟೇಟ್ ನಲ್ಲಿ ಕಂಡು ಬರ್ತಕ್ಕಂಥ ಜನರು ಸುಗ್ಗಿಯ ಸಂದರ್ಭದಲ್ಲಿ ರಾಜನ ಬಳಿ ಅಥವಾ ಜಮೀನ್ದಾರರ ಬಳಿ 5 ದಿನಗಳ ಕಾಲ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬಿಟ್ಟಿ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಯಾವಾಗ್ರಿ, ಸುಗ್ಗಿಯ ಸಂದರ್ಭದಲ್ಲಿ. ಹೀಗಾಗಿ ಆ ಬಿಟ್ಟಿ ಸೇವೆ ಸಲ್ಲಿಸೋದನ್ನ ಕೋರ್ವಿ ಅಂತ ಕರೀತಾರೆ. ಹೀಗಾಗಿ ಆ ಕೋರ್ವಿ ಎಂಬ ಬಿಟ್ಟಿ ಸೇವೆಯನ್ನ ಸುಗ್ಗಿಯ ಸಂದರ್ಭದಲ್ಲಿ 5 ದಿನಗಳ ಕಾಲ ಸಲ್ಲಿಸಬೇಕಾಗಿತ್ತು. ಇನ್ನು ಜೊತೆಗೆ ಇತರೆ ದಿನಗಳಲ್ಲಿ ವಾರದ 3 ದಿನಗಳ ಕಾಲ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಜಮೀನ್ದಾರರ ಬಳಿ ಅಥವಾ ಶ್ರೀಮಂತರ ಬಳಿ ಬಿಟ್ಟಿ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. ಜೊತೆಗೆ ಇವರನ್ನ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣಕ್ಕಾಗಿ ಕೆಲಸಕ್ಕೆ ಕರೆದುಕೊಂಡಾಗ ಅಲ್ಲಿಯೂ ಸಹ ಇವರಿಗೆ ವೇತನವನ್ನ ಕೊಡದೆ ಬಿಟ್ಟಿ ಸೇವೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ದುಡಿಸ್ಕೊಳ್ತಿದ್ರು. ಯಾರ್ರೀ, ಇದೇ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತ ಸವಲತ್ತು ಹೊಂದಿದ ವರ್ಗದವರು ಅಂದ್ರೆ ಯಾರ್ರೀ, ಶ್ರೀಮಂತರಾಗಿರ್ಬೋದು ಅಥವಾ ನೊಬಲರಾಗಿರ್ಬೋದು. ಹೀಗೆ ಈ ರೀತಿಯಾಗಿ ಈ ಮೂರನೇ ಎಸ್ಟೇಟಿನ ಜನರ ಜೀವನ ಏನಾಗಿತ್ತಪ್ಪ ಅಂತಂದ್ರ ಅತ್ಯಂತ ಶೋಚನೀಯ ಸ್ಥಿತಿಯಿಂದ ಕೂಡಿತ್ತಂತ ಹೇಳ್ಬೋದು. ಜೊತೆಗೆ ಮೇಲ್ವರ್ಗದಲ್ಲಿ ಕಂಡು ಬರ್ತಕ್ಕಂತ ಶ್ರೀಮಂತರು ಏನ್ ಮಾಡ್ತಾರಪ್ಪ ಅಂದ್ರೆ ಬೇಟೆಯಾಡುವ ಒಂದು ವಿಶೇಷ ಹಕ್ಕನ್ನ ಪಡ್ಕೊಂಡಿದ್ರು. ಹೀಗಾಗಿ ತಾವು ಬೇಟೆಯಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಶ್ರೀಮಂತರ ಬಳಿ ಇರತಕ್ಕಂತ ನಾಯಿ ಆಗಿರ್ಬೋದು, ಜಿಂಕಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ದನಕರುಗಳಾಗಿರ್ಬೋದು ಇವುಗಳಿಂದ ಹೊಲ ಗದ್ದೆಗಳೆಲ್ಲವೂ ನಾಶಗೊಳ್ತಿದ್ದು. ಇಷ್ಟೆಲ್ಲಾ ಶೋಷಣೆ ನಡೆದರೂ ಸಹ ಅವರನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿರಲ್ರಿ, ಈ ರೈತರಿಗಿರಲಿಲ್ಲ. ಹೀಗೆ ಇಷ್ಟೊಂದು ರೀತಿಯ ಶೋಷಣೆ ಯಾರ ಮೇಲೆ ಕಂಡು ಬರ್ತೈತ್ರಿ, ಈ ಮೂರನೇ ಎಸ್ಟೇಟಿನ ಜನರ ಮೇಲೆ ಕಂಡು ಬರುತ್ತೆ. ಹೀಗಾಗಿ ಈ ಲೂಯಿಗಳು, ಪಾದ್ರಿಗಳು ಮತ್ತು ಶ್ರೀಮಂತರ ದಬ್ಬಾಳಿಕೆಯಿಂದ ಬೇಸತ್ತಂತಹ ಈ ಮೂರನೇ ವರ್ಗದ ಜನರು ಏನಾಗಿದ್ರಪ್ಪ ಅಂದ್ರ
ಸವಲತ್ತು ಹೊಂದಿದ ವರ್ಗದ ವಿರುದ್ಧ ಒಂದ್ ರೀತಿ ಕೀಳರಿಮೆಯನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು. ಕೀಳರಿಮೆಯನ್ನ ಹೊಂದುವುದಷ್ಟೇ ಅಲ್ಲದೆ ಅವರ ಒಂದು ಶೋಷಣೆಯಿಂದ ಬೇಸತ್ತಿದ್ರು ಅಂತ ಹೇಳ್ಬೋದು. ಹೀಗಾಗಿ ಇಂತಹ ಸಂದರ್ಭದಲ್ಲಿಯೇ ಫ್ರಾನ್ಸಿನಲ್ಲಿ ಒಂದು ವಿಶೇಷ ಗಾದೆ ಮಾತು ಇತ್ತು. ಯಾವುದಪ್ಪ ಅಂತಂದ್ರ ಪಾದ್ರಿಗಳು ಪ್ರಾರ್ಥಿಸುತ್ತಾರೆ, ಶ್ರೀಮಂತರು ಹೋರಾಡುತ್ತಾರೆ, ಜನಸಾಮಾನ್ಯರು ತೆರಿಗೆಯನ್ನ ಕಟ್ಟುತ್ತಾರೆ ಅಂತಕ್ಕಂಥ ಗಾದೆ ಏನಾಗಿತ್ತಪ್ಪ ಅಂದ್ರ ಅವತ್ತಿಗೆ ಹೆಚ್ಚಿನ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಎಲ್ಲ ರೀತಿಯ ಒಂದು ಸಾಮಾಜಿಕ ಅಸಮಾನತೆ ಮತ್ತು ಪಕ್ಷಪಾತ ನೀತಿಯಿಂದ ಈ ಫ್ರಾನ್ಸಿನ ಜನರು ಏನಾಗಿದ್ರಪ್ಪ ಅಂದ್ರೆ ಬೇಸತ್ತಿದ್ರು ಅಂತ ಹೇಳ್ಬೋದು. ಹೀಗಾಗಿ ಈ ಬೇಸತ್ತಂತಹ ಜನರು ಈ ಅಸಮಾನತೆಯನ್ನ ಹೋಗಲಾಡಿಸಿ ಫ್ರಾನ್ಸಿನಲ್ಲಿ ಸಮಾನತೆಯನ್ನ ತರುವ ಸಲುವಾಗಿ ಒಂದು ಹೋರಾಟವನ್ನು ಕೈಗೊಳ್ತಾರೋ ಆ ಹೋರಾಟವೇ ಯಾವಪ್ಪ ಅಂದ್ರೆ ಈ ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ಬೋದು. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಇದೇ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಸವಲತ್ತು ಹೊಂದಿದ ವರ್ಗ ಅಂತ ಬಂದಾಗ ಈ ಪಾದ್ರಿಗಳಂತ ಬಂದಾಗ ಪಾದ್ರಿಗಳಲ್ಲಿಯೇ ಎರಡು ರೀತಿಯ ವರ್ಗಗಳು ಸೃಷ್ಟಿಯಾಗಿದ್ದು, ಕೆಳದರ್ಜೆಯ ಪಾದ್ರಿಗಳು ಮತ್ತು ಮೇಲ್ದರ್ಜೆಯ ಪಾದ್ರಿಗಳು. ಇಲ್ಲಿ ಕೆಳದರ್ಜೆಯ ಪಾದ್ರಿಗಳು ಅಂತ ಬಂದಾಗ ಅತ್ಯಂತ ಕನಿಷ್ಠದಾಯಕ ಜೀವನವನ್ನು ನಡೆಸಿದ್ರು. ಮೇಲ್ದರ್ಜೆಯ ಪಾದ್ರಿಗಳಂತ ಬಂದಾಗ ಅವರು ವಿಶೇಷ ಸವಲತ್ತುಗಳನ್ನ ಪಡೆದುಕೊಳ್ಳುವ ಮುಖೇನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅತ್ಯಂತ ವಿಲಾಸಿ ಜೀವನವನ್ನು ನಡೆಸಿದ್ರು ಅಂತ ಹೇಳ್ಬೋದು. ಹೀಗೆ ಪಾದ್ರಿಗಳಲ್ಲಿಯೇ ಈ ಎರಡು ರೀತಿಯ ಒಂದು ವರ್ಗಗಳು ಸೃಷ್ಟಿಯಾಗಿದ್ದು, ಜೊತೆಗೆ ನೊಬಲರಂತನೂ ಬಂದಾಗ ನೊಬಲರಲ್ಲಿ ಯುದ್ಧಕ್ಕೆ ಸಂಬಂಧಿಸಿದ ನೊಬಲರು ಮತ್ತು ನ್ಯಾಯಕ್ಕೆ ಸಂಬಂಧಿಸಿದ ನೊಬಲರು ಅಂತಕ್ಕಂಥ ವರ್ಗಗಳು ಸೃಷ್ಟಿಯಾಗಿದ್ದು. ಹೀಗೆ ಕಾಲಾಂತರದಲ್ಲಿ ಈ ಪಾದ್ರಿಗಳು ಮತ್ತು ನೊಬಲರಲ್ಲಿ ಏರ್ಪಟ್ಟಂತಹ ಈ ವರ್ಗ ತಾರತಮ್ಯದಿಂದಾಗಿ ಕೆಳದರ್ಜೆಯ ಪಾದ್ರಿಗಳು ಮತ್ತು ನ್ಯಾಯ ಸಂಬಂಧಿ ನೊಬಲರು ಏನ್ ಮಾಡ್ತಾರಪ್ಪ ಅಂದ್ರ ಈ ಜನಸಾಮಾನ್ಯ ವರ್ಗವನ್ನ ಕೂಡಿಕೊಳ್ತಾರೆ. ಹೀಗೆ ಈ ಕೆಳದರ್ಜೆಯ ಪಾದ್ರಿಗಳು ಮತ್ತು ನ್ಯಾಯ ಸಂಬಂಧಿ ನೊಬಲರ ಬೆಂಬಲ ಪಡೆದುಕೊಂಡಂತಹ ಈ ಜನಸಾಮಾನ್ಯ ವರ್ಗದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಪಕ್ಷಪಾತ ನೀತಿ ಮತ್ತು ಸಾಮಾಜಿಕ ಅಸಮಾನತೆಯನ್ನ ತೆಗೆದು ಹಾಕುವ ಸಲುವಾಗಿ ಲೂಯಿ ದೊರೆಗಳ ವಿರುದ್ಧ ಒಂದು ಹೋರಾಟವನ್ನು ಕೈಗೊಳ್ತಾರೋ ಆ ಹೋರಾಟವೇ ಯಾವಪ್ಪ ಅಂದ್ರೆ ಈ ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ಬೋದು. ಹೀಗಾಗಿ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಎರಡನೇ ಒಂದು ಕಾರಣ ಯಾವಪ್ಪ ಅಂದ್ರೆ ಸಾಮಾಜಿಕ ಕಾರಣಗಳು ಅಂತ ಹೇಳ್ಬೋದು. ಈ ನೆಕ್ಸ್ಟ್ ಮೂರನೇ ಒಂದು ಕಾರಣ ಯಾವಪ್ಪ ಅಂದ್ರೆ ಆರ್ಥಿಕ ಕಾರಣಗಳು. ಈ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಮೂರನೇ ಕಾರಣ ಯಾವಪ್ಪ ಅಂದ್ರೆ ಆರ್ಥಿಕ ಕಾರಣಗಳು. ಯಾವ ರೀತಿಪ್ಪ ಅಂತಂದ್ರೆ ಫ್ರಾನ್ಸ್ ಅನ್ನ ಆಳ್ವಿಕೆ ಮಾಡ್ತಕ್ಕಂಥ ಲೂಯಿ ದೊರೆಗಳ ವಿಲಾಸಿ ಜೀವನ ಮತ್ತು ದುಂದುಗಾರಿಕೆಯಿಂದಾಗಿ, ಜೊತೆಗೆ ಅವರು ಕೈಗೊಂಡಂತಹ ನಿರಂತರ ಯುದ್ಧಗಳಿಂದಾಗಿ ಫ್ರಾನ್ಸಿನ ಖಜಾನೆ ಏನಾಗಿತ್ತಪ್ಪ ಅಂದ್ರೆ ಬರಿದುಕೊಂಡಿತ್ತಂತ ಹೇಳ್ಬೋದು. ಹೀಗಾಗಿ ಆ ಫ್ರಾನ್ಸಿನ ಖಜಾನೆ ಬರಿದುಕೊಳ್ಳುವುದು ಅಷ್ಟೇ ಅಲ್ಲದೆ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಏನಾಗಿತ್ತಪ್ಪ ಅಂತಂದ್ರೆ ನೆಲ ಕಚ್ಚಿತ್ತಂತ ಹೇಳ್ಬೋದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಒಳಗೊಂಡಂತಹ ಒಂದು ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಹೀಗಾಗಿ ಈ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈ ಫ್ರಾನ್ಸ್ ಕ್ರಾಂತಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಆರ್ಥಿಕ ಕಾರಣಗಳು ಯಾವ ರೀತಿಯಾಗಿ ಈ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಮುಖ್ಯ ಕಾರಣವಾಗಿ ಕಂಡು ಬಂತಪ್ಪ ಅಂದ್ರ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ತೆರಿಗೆಗಳಂತ ಬಂದಾಗ ಆ ಎಲ್ಲ ತೆರಿಗೆಗಳನ್ನ ಯಾರು ಕಟ್ಟಬೇಕಾಗಿತ್ರಿ? ಕೇವಲ ಜನಸಾಮಾನ್ಯ ವರ್ಗ ಅಥವಾ ಮೂರನೇ ಎಸ್ಟೇಟಿನ ಜನರು ಮಾತ್ರ ಕಟ್ಟಬೇಕಾಗಿತ್ತು. ಉಳಿದಂತೆ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಸವಲತ್ತು ಹೊಂದಿದ ವರ್ಗದವರು ಅಂದ್ರೆ ಶ್ರೀಮಂತರು ಮತ್ತು ಪಾದ್ರಿಗಳು ಒಂದು ಪೆನ್ನಿ ತೆರಿಗೆಯನ್ನು ಸಹ ಕಟ್ತಿರ್ಲಿಲ್ಲ. ಆದ್ರ ಅತ್ಯಂತ ಶ್ರಮದಾಯಕ ಮತ್ತು ಕನಿಷ್ಠ ಜೀವನವನ್ನ ನಡೆಸ್ತಕ್ಕಂತ ಮೂರನೇ ವರ್ಗದ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿಗೆ ಸಂಬಂಧಿಸಿದ ವಿವಿಧ ತೆರಿಗೆಗಳನ್ನ ಕಟ್ತಿದ್ರು. ಉದಾಹರಣೆಗೆ ಆ ಜನಸಾಮಾನ್ಯರು ಹೊಂದಿದ ತಮ್ಮ ಸ್ವಂತ ಆಸ್ತಿಯ ಮೇಲೆ ತೆರಿಗೆಯನ್ನ ಕಟ್ತಿದ್ರು. ಹೀಗಾಗಿ ಆ ಆಸ್ತಿಯ ಮೇಲೆ ಕಂಡು ಬರ್ತಕ್ಕಂಥ ತೆರಿಗೆಯನ್ನ ಏನಂತ ಕರಿತಿದ್ರಪ್ಪ ಅಂತಂದ್ರ ಟೈಲೆ ಅಂತ ಕರಿತಿದ್ರು. ಹೀಗಾಗಿ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಜನಸಾಮಾನ್ಯರು ತಾವು ಹೊಂದಿದ ಸಂಪತ್ತು ಮತ್ತು ಆಸ್ತಿಯ ಮೇಲೆ ಟೈಲೆ ಎಂಬ ತೆರಿಗೆಯನ್ನ ಕಟ್ತಿದ್ರು. ಜೊತೆಗೆ ಗ್ಯಾಬಿಲ್ಲೆ ಅಂತಕ್ಕಂಥ ಮತ್ತೊಂದು ತೆರಿಗೆಯನ್ನ ಕಟ್ತಿದ್ರು. ಗ್ಯಾಬಿಲ್ಲೆ ತೆರಿಗೆ ಅಂದ್ರೆ ಏನ್ರಿ? ಉಪ್ಪಿನ ತೆರಿಗೆ. ಅವತ್ತಿನ ಅವಧಿಯಲ್ಲಿ 7 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಯು ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರ ಉಪ್ಪಿನ ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ಹೀಗಾಗಿ 7 ವರ್ಷ ತುಂಬಿದ ಒಬ್ಬ ವ್ಯಕ್ತಿ 7 ಪೌಂಡ್ ಉಪ್ಪನ್ನ ಕೊಂಡುಕೊಳ್ಳಲೇಬೇಕಾಗಿತ್ತು. ಹೀಗಾಗಿ ಆ ಕೊಂಡುಕೊಂಡಂತ ಉಪ್ಪಿನ ಬೆಲೆಯನ್ನು ತೆಗೆದುಕೊಂಡಾಗ ಮೂಲ ನಿಗದಿತ ಬೆಲೆಗಿಂತ 10 ಪಟ್ಟು
ಪಟ್ಟು ಜಾಸ್ತಿಯ ಬೆಲೆ ಏನಾಗಿತ್ತಪ್ಪ ಅಂದ್ರೆ ಆ ಉಪ್ಪಿನ ಮೇಲೆ ಇತ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಫ್ರಾನ್ಸಿನ ಜನಸಾಮಾನ್ಯ ವರ್ಗದವರು ಸಂಪತ್ತಿನ ಮೇಲೆ ಕಂಡು ಬರ್ತಕ್ಕಂತ ಟೈಲೆ ಅಂತಕ್ಕಂಥ ತೆರಿಗೆಯನ್ನು ಕಟ್ತಿದ್ರು. ಜೊತೆಗೆ ತಾವು ಉಪ್ಪನ್ನ ಬಳಕೆ ಮಾಡಲಿ ಅಥವಾ ಮಾಡದೇ ಇರಲಿ, ಪ್ರತಿ 7 ವರ್ಷ ತುಂಬಿದ ವ್ಯಕ್ತಿ ಏನ್ ಮಾಡ್ಬೇಕಾಯ್ತ್ರಿ, ಉಪ್ಪನ್ನ ಕೊಂಡುಕೊಂಡು ಆ ಉಪ್ಪಿಗೋಸ್ಕರ ಅಂತಕ್ಕಂಥ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಜೊತೆಗೆ ಈ ಟೈಲೆ ಮತ್ತು ಗ್ಯಾಬಿಲೆ ಅಂತಕ್ಕಂಥ ತೆರಿಗೆಗಳ ಜೊತೆಗೇನೆ ತೈತ್ ಅಂತಕ್ಕಂಥ ಮತ್ತೊಂದು ತೆರಿಗೆ ಇತ್ತು. ಆ ತೈತ್ ತೆರಿಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಅದೊಂದು ಧಾರ್ಮಿಕ ತೆರಿಗೆ, ಅದು ಚರ್ಚ್ ವಿಧಿಸಿರ್ತಕ್ಕಂಥ ತೆರಿಗೆ. ಹೀಗಾಗಿ ಆ ಚರ್ಚ್ ವಿಧಿಸಿದ ತೆರಿಗೆಯನ್ನು ಸಹ ಈ ಜನಸಾಮಾನ್ಯ ವರ್ಗ ಕಟ್ಟಬೇಕಾಗಿತ್ತು. ಜೊತೆಗೆ ದಶಾಂಶ ಅಂತಕ್ಕಂಥ ಮತ್ತೊಂದು ತೆರಿಗೆಯನ್ನು ಸಹ ಈ ಜನಸಾಮಾನ್ಯ ವರ್ಗದವರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕಟ್ಟಬೇಕಾಗಿತ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಫ್ರಾನ್ಸಿನಲ್ಲಿ ಕಂಡು ಬರತಕ್ಕಂತ ಲೂಯಿ ದೊರೆಗಳು ಜನರಿಂದ ಹಣವನ್ನ ಸಂಗ್ರಹಣೆ ಮಾಡುವ ಸಲುವಾಗಿ ಹಲವಾರು ರೀತಿಯಾದಂತ ತೆರಿಗೆಗಳನ್ನು ವಿಧಿಸಿದ್ರು. ಅದರಲ್ಲಿ ಮುಖ್ಯವಾದಂತ ತೆರಿಗೆಗಳಪ್ಪ ಅಂದ್ರೆ ಟೈಲೆ ಅಂತಕ್ಕಂಥ ಸಂಪತ್ತಿನ ಮೇಲಿನ ತೆರಿಗೆ, ಗ್ಯಾಬಿಲೆ ಅಂತಕ್ಕಂಥ ಉಪ್ಪಿನ ಮೇಲಿನ ತೆರಿಗೆ, ಹಾಗೂ ಧಾರ್ಮಿಕ ಅಥವಾ ಚರ್ಚಿಗೆ ಸಂಬಂಧಿಸಿದ ತೈತ್ ಅಂತಕ್ಕಂಥ ಒಂದು ತೆರಿಗೆ. ಹೀಗೆ ಈ ರೀತಿಯ ಒಂದು ತೆರಿಗೆಯನ್ನ ಕಟ್ಟುವ ಮುಖೇನ ಫ್ರಾನ್ಸಿನ ಜನಸಾಮಾನ್ಯರು ತಾವು ದುಡಿದ ಒಟ್ಟು ಉತ್ಪಾದನೆಯಲ್ಲಿ 80% ಏನ್ ಮಾಡ್ತಪ್ಪ ಅಂದ್ರೆ ಕೇವಲ ತೆರಿಗೆಗಾಗಿಯೇ ಖರ್ಚು ಮಾಡ್ತಿದ್ರು. ಇನ್ನು ಉಳಿದ 18ರಿಂದ 20% ಉಳಿತಾಯದಲ್ಲಿ ಮಾತ್ರ ಏನ್ ಮಾಡ್ತಿದ್ರಿ, ತಮ್ಮ ಕನಿಷ್ಠ ಜೀವನವನ್ನ ನಡೆಸಿದ್ರು. ಇದನ್ನ ಇನ್ನೂ ಹೆಚ್ಚಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ 100 ಫ್ರಾಂಕ್ ಹಣವನ್ನ ದುಡ್ದಿದ್ದೆ ಆದ್ರ ಆ 100 ಫ್ರಾಂಕ್ ಹಣದಲ್ಲಿ 80 ಫ್ರಾಂಕ್ ಹಣವನ್ನೆಲ್ಲ ಏನ್ ಮಾಡ್ತಿದ್ರಿ, ಕೇವಲ ತೆರಿಗೆಯಾಗಿಯೇ ಕಟ್ತಿದ್ದ. ಇನ್ನು ಉಳಿದ 20 ಫ್ರಾಂಕ್ ಹಣದಲ್ಲಿ ಮಾತ್ರ ಏನ್ ಮಾಡ್ತಿದ್ರಿ, ತನ್ನ ಕನಿಷ್ಠ ಜೀವನವನ್ನ ನಡೆಸ್ತಿದ್ದ ಅಂತ ಹೇಳ್ಬೋದು. ಹೀಗೆ ಈ ರೀತಿಯ ಒಂದು ತೆರಿಗೆಯ ಶೋಷಣೆ ಯಾರ ಮೇಲೆ ಕಂಡು ಬರ್ತೈತ್ರಿ, ಈ ಫ್ರಾನ್ಸಿನ ಜನಸಾಮಾನ್ಯ ವರ್ಗದ ಮೇಲೆ ಕಂಡು ಬರ್ತದೆ. ಜೊತೆಗೆ ಈ ಮುಖ್ಯ ತೆರಿಗೆಗಳು ಅಷ್ಟೇ ಅಲ್ಲದೆ ದವಸವನ್ನ ಕುಟ್ಟುವುದಕ್ಕಾಗಿ, ದ್ರಾಕ್ಷಾರಸವನ್ನ ತೆಗೆಯುವುದಕ್ಕಾಗಿಯೂ ಸಹ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ವಿಶೇಷ ತೆರಿಗೆಗಳನ್ನ ಕಟ್ಟಬೇಕಾಗಿತ್ತು ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಫ್ರಾನ್ಸಿನ ಜನರಿಂದ ಈ ಒಂದು ತೆರಿಗೆಯನ್ನ ಸಂಗ್ರಹಣೆ ಮಾಡಿದ್ರು ಕೂಡ, ಉದಾಹರಣೆಗೆ ಆ ತೈತ್ ಅಂತಕ್ಕಂಥ ತೆರಿಗೆ ಅದು ಧಾರ್ಮಿಕ ತೆರಿಗೆ. ಆ ಧಾರ್ಮಿಕ ತೆರಿಗೆಯನ್ನ ಜನರಿಂದ ಸಂಗ್ರಹಣೆ ಮಾಡಿದಾಗ ಆ ಸಂಗ್ರಹಣೆಗೊಂಡಂತಹ ಆ ಹಣವನ್ನ ಚರ್ಚ್ ಏನ್ ಮಾಡ್ಬೇಕಾಗಿತ್ತು ಹೇಳ್ರಿ, ಧಾರ್ಮಿಕ ಕಾರ್ಯಗಳಿಗಾಗಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಬಳಕೆ ಮಾಡಬೇಕಾಯ್ತು. ಆದ್ರ ಆ ಧಾರ್ಮಿಕ ಹೆಸರಿನಲ್ಲಿ ಸಂಗ್ರಹಣೆಗೊಂಡಂತ ಆ ತೈತ್ ಎಂಬ ತೆರಿಗೆಯನ್ನ, ಆ ತೆರಿಗೆಯಲ್ಲಿ ಸಂಗ್ರಹಣೆಗೊಂಡಂತ ಎಲ್ಲ ಹಣವನ್ನ ಈ ಪಾದ್ರಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಒಂದು ವಿಲಾಸಿ ಜೀವನವನ್ನ ಕೈಯಲಿಕ್ಕೆ ಬಳಸ್ತಿದ್ರು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಶ್ರೀಮಂತರಾಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಈ ಲೂಯಿಗಳು ತಮ್ಮ ವಿಲಾಸಿ ಜೀವನವನ್ನ ಕಳೆಯುವ ಸಲುವಾಗಿ ಫ್ರಾನ್ಸಿನ ಜನರ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಈ ರೀತಿಯ ಶೋಷಣಾತ್ಮಕ ತೆರಿಗೆಗಳನ್ನು ವಿಧಿಸಿದ್ರು ಅಂತ ಹೇಳ್ಬೋದು. ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಬರಗಾಲ ಮತ್ತು ಕ್ಷಾಮ ಉಂಟಾದರೂ ಕೂಡ ಆ ಸಂದರ್ಭದಲ್ಲಿ ಲೂಯಿ ದೊರೆಗಳು ಏನ್ ಮಾಡ್ಬೇಕಾಗಿತ್ರಿ, ತೆರಿಗೆಯಲ್ಲಿ ಏನಾದ್ರೂ ಸ್ವಲ್ಪ ವಿನಾಯಿತಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಈ ಲೂಯಿ ದೊರೆಗಳು ಬರಗಾಲವಿರಲಿ ಕ್ಷಾಮವಿರಲಿ ಆ ಸಂದರ್ಭದಲ್ಲಿಯೂ ಸಹ ಕಡ್ಡಾಯವಾಗಿ ಏನ್ ಮಾಡ್ತಿದ್ರಿ, ತೆರಿಗೆಯನ್ನ ಸಂಗ್ರಹಣೆ ಮಾಡ್ತಿದ್ರು. ಜೊತೆಗೆ ಆ ಜನಸಾಮಾನ್ಯ ವರ್ಗಕ್ಕೆ ಯಾವುದೇ ರೀತಿಯ ತೆರಿಗೆ ವಿನಾಯಿತಿಯನ್ನ ಕೊಡ್ತಿರಲಿಲ್ಲ. ಹೀಗಾಗಿ ಈ ಹಿನ್ನೆಲೆಯಿಂದಾಗಿ 1788ರ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ಭೀಕರವಾದಂತ ಬರಗಾಲದಿಂದಾಗಿ ಆಹಾರದ ಕೊರತೆ ಉಂಟಾಗತ್ತೆ. ಹೀಗಾಗಿ ಆ ಆಹಾರದ ಕೊರತೆ ಉಂಟಾದಂತ ಸಂದರ್ಭದಲ್ಲಿ ಆಹಾರವನ್ನ ಪಡೆಯಲಾಗದೆ ಸರಿಸುಮಾರು 7,000ಕ್ಕೂ ಹೆಚ್ಚಿನ ಜನರು ಏನಾಕರಪ್ಪ ಅಂದ್ರ ಮರಣವನ್ನಪ್ತಾರ ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ಹಸಿವಿನಿಂದ ಬಳಲ್ತಕ್ಕಂತ ಈ ಜನಸಾಮಾನ್ಯ ವರ್ಗದವರು ಏನ್ ಮಾಡ್ತಾರಪ್ಪ ಅಂದ್ರ ಲೂಯಿಗಳ ಬಳಿ ತಮ್ಮ ಒಂದು ಆಹಾರ ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ಹೋಗ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಲೂಯಿಗಳ ಬಳಿ ಅಂದ್ರೆ 16ನೇ ಲೂಯಿ ಮತ್ತು ಮೇರಿ ಅಂಟಾಣಿಯೇಟರ ಬಳಿ ಈ ಜನಸಾಮಾನ್ಯ ವರ್ಗ ಏನ್ ಮಾಡ್ಬೇಕಪ್ಪ ಅಂದ್ರ, ನಾವು ಹಸಿದವರು ನಮಗೆ ಅನ್ನವನ್ನ ನೀಡಿ, ಅಂದ್ರೆ ನಮಗೆ ರೊಟ್ಟಿಯನ್ನ ನೀಡಿ, ಫ್ರಾನ್ಸ್ ಭಾಷೆಯಲ್ಲಿ ಹೋದಾದ್ರೆ ನಮಗೆ ಬ್ರೆಡ್ ಅನ್ನ ನೀಡಿ ಅಂತೇಳಿ ಮೇರಿ ಅಂಟಾಣಿಯೇಟ್ ಮತ್ತು 16ನೇ ಲೂಯಿಯನ್ನು ಕೇಳ್ಕೊಳ್ತಾರೆ. ಆದ್ರ ಆ ಸಂದರ್ಭದಲ್ಲಿ ಮೇರಿ ಅಂಟಾಣಿಯೇಟ್ ಆಗಿರ್ಬೋದು, 16ನೇ ಲೂಯಿ ಆಗಿರ್ಬೋದು, ಇವರು ಆಹಾರದ ಸಮಸ್ಯೆಯನ್ನು ಕುರಿತು ಚರ್ಚಿಸುವ ಬದಲಾಗಿ ಎಷ್ಟೊಂದು ಸೊಕ್ಕಿನಿಂದ ಉತ್ತರಿಸ್ತಾರಪ್ಪ ಅಂದ್ರ, ಮೇರಿ ಅಂಟಾಣಿಯೇಟ್ ಆ ಹಸಿವಿನಿಂದ ಬಳತಕ್ಕಂಥ ಜನರಿಗೆ ಏನ್ ಹೇಳ್ತಾರಪ್ಪ ಅಂದ್ರ, ನಾವು ಹಸಿದವರು ನಮಗೆ ಬ್ರೆಡ್ ಅನ್ನ ನೀಡಿ ಅಂತ ಕೇಳಿದಾಗ ಬ್ರೆಡ್ ಸಿಗದಿದ್ದರೆ ನಮ್ಮ ಅರಮನೆಯ ಮುಂದೆ ಬೆಳೆದಂತ ಹುಲ್ಲನ್ನು ತಿನ್ನಿ ಅಂತ ಹೇಳಿ
ಸೊಕ್ಕಿನಿಂದ ಮಾತಾಡ್ತಾನೆ. ಹೀಗೆ ಈ ಮೇರಿ ಅಂಟಾನಿಯೇಟ್ ಈ ಮಾತು ಫ್ರಾನ್ಸಿನ ಜನರು ಮತ್ತಷ್ಟು ಕ್ರೋಧಗೊಳ್ಳುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಆರ್ಥಿಕ ಶೋಷಣೆಯಿಂದಾಗಿ ಫ್ರಾನ್ಸಿನಲ್ಲಿ ಒಂದು ವಿಶೇಷ ಮಾತು, ಫ್ರಾನ್ಸಿನಲ್ಲಿ 10 ಜನರು ಸತ್ತರೆ ಆ 10ರಲ್ಲಿ 9 ಜನರು ಹಸಿವಿನಿಂದ ಸಾಯ್ತಿದ್ರು, ಒಬ್ಬ ವ್ಯಕ್ತಿ ಅಜೀರ್ಣದಿಂದ ಸಾಯುತ್ತಾನೆ ಅಂತಕ್ಕಂಥ ಒಂದು ಮಾತಿತ್ತು. ಹೀಗಾಗಿ ಒಟ್ಟಾರೆಯಾಗಿ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಆರ್ಥಿಕ ಶೋಷಣೆಯಿಂದಾಗಿ ಫ್ರಾನ್ಸಿನ 3ನೇ ವರ್ಗವಾದಂತಹ ಜನಸಾಮಾನ್ಯ ವರ್ಗ ಏನಾಗಿತ್ತಪ್ಪ ಅಂತಂದ್ರ ಅತ್ಯಂತ ಚಿಂತಾಜನಕ ರೀತಿಯ ಜೀವನವನ್ನು ನಡೆಸುತ್ತೆ. ಜೊತೆಗೆ ಈ ಫ್ರಾನ್ಸಿನ ಸರ್ಕಾರದಿಂದ ವಿಧಿಸಿರ್ತಕ್ಕಂತಹ ಈ ಒಂದು ತೆರಿಗೆಯನ್ನ ವಸೂಲಿ ಮಾಡುವ ಕ್ರಮವನ್ನು ತೆಗೆದುಕೊಂಡಾಗ ಆ ವಸೂಲಿ ಕ್ರಮವು ಸಹ ಏನಾಗಿತ್ತಪ್ಪ ಅಂದ್ರ ದೋಷಪೂರಿತವಾಗಿತ್ತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂದ್ರ ಫ್ರಾನ್ಸಿನ ಸರ್ಕಾರ ತೆರಿಗೆಯನ್ನು ವಿಧಿಸ್ತಿತ್ತು, ಆ ವಿಧಿಸಿದ ತೆರಿಗೆಯನ್ನ ಸಂಗ್ರಹಣೆ ಮಾಡುವ ಸಲುವಾಗಿ ಫಾರ್ಮರ್ಸ್ ಎಂಬ ವರ್ಗದವರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಲೂಯಿಗಳು ನೇಮಕ ಮಾಡ್ತಿದ್ರು. ಹೀಗೆ ಆ ನೇಮಕಗೊಂಡಂತ ಆ ಫಾರ್ಮರ್ಸ್ ವರ್ಗದವರು ಏನ್ ಮಾಡ್ತಾರಪ್ಪ ಅಂದ್ರ ಸರ್ಕಾರ ವಿಧಿಸಿದ ತೆರಿಗೆಯ ಬದಲಾಗಿ ದುಬಾರಿ ತೆರಿಗೆಯನ್ನ ಈ ಜನಸಾಮಾನ್ಯರಿಂದ ಏನ್ ಮಾಡ್ತಾರಪ್ಪ ಅಂದ್ರ ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ವಸೂಲಿ ಮಾಡುವುದು ಅಷ್ಟೇ ಅಲ್ಲದೆ ಆ ಸಂಗ್ರಹಣೆಗೊಂಡಂತ ತೆರಿಗೆಯನ್ನ ಒಟ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಕಟ್ಟುವುದರ ಬದಲಾಗಿ ಅದರಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಪ್ರಮಾಣದ ಹಣವನ್ನ ಈ ಫಾರ್ಮರ್ಸ್ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಬಳಿ ಉಳಿಸ್ಕೋತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ತೆರಿಗೆ ಸಂಗ್ರಹಣೆಯಲ್ಲಿಯೂ ಸಹ ಈ ರೀತಿಯ ಒಂದು ಭ್ರಷ್ಟಾಚಾರ ಕಂಡು ಬರ್ತಿತ್ತು. ಜೊತೆಗೆ ತೂಕ ಮತ್ತು ಅಳತೆ ಅಂತ ಬಂದಾಗ ಈ ತೂಕ ಮತ್ತು ಅಳತೆಯಲ್ಲಿಯೂ ಸಹ ಭ್ರಷ್ಟಾಚಾರವಿತ್ತು. ಯಾವ ರೀತಿಪ್ಪ ಅಂದ್ರ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ನಗರದಿಂದ ನಗರಕ್ಕೆ, ಹಳ್ಳಿಯಿಂದ ಹಳ್ಳಿಗೆ ಈ ತೂಕ ಮತ್ತು ಅಳತೆಗಳು ಏನಾಗಿದ್ದಪ್ಪ ಅಂದ್ರ ವಿಭಿನ್ನವಾಗಿದ್ದಂತ ಹೇಳ್ಬೋದು. ಜೊತೆಗೆ ಈ ಫ್ರಾನ್ಸಿನ ಜನಸಾಮಾನ್ಯರ ಮೇಲೆ ವಿಧಿಸ್ತಕ್ಕಂತ ಈ ತೆರಿಗೆ ಪ್ರಮಾಣವೂ ಸಹ ಅವು ಏಕ ಪ್ರಕಾರವಾಗಿರ್ಲಿಲ್ಲ, ಅವು ನಾನಾ ರೀತಿಯಲ್ಲಿ ಏನಾಗಿದ್ದಪ್ಪ ಅಂದ್ರ ವಿಧಿಸಲ್ಪಟ್ಟಿದ್ದು ಅಂತ ಹೇಳ್ಬೋದು. ಜೊತೆಗೆ ಈ ತೆರಿಗೆ ಸಂಗ್ರಹಣೆಯಲ್ಲಿ ಕಂಡು ಬರ್ತಕ್ಕಂತ ಭ್ರಷ್ಟಾಚಾರ ಅಷ್ಟೇ ಅಲ್ಲದೆ ಇದೇ ಲೂಯಿಗಳು, ಪಾದ್ರಿಗಳು ಮತ್ತು ನೊಬಲರು ಮಾಡ್ತಕ್ಕಂತ ವಿಲಾಸಿ ಜೀವನದಿಂದಾಗಿ ವಿದೇಶಿ ಸಾಲವು ಹೆಚ್ಚಾಗಿತ್ತು. ಜೊತೆಗೆ ಕೃಷಿ ಮತ್ತು ಕೈಗಾರಿಕೆಗಳು ಹಿಂದುಳಿದಿದ್ದು ಅಂತ ಹೇಳ್ಬೋದು. ಹೀಗೆ ಕೃಷಿ ಮತ್ತು ಕೈಗಾರಿಕೆಗಳ ಹಿಂದುಳಿದ ಅಷ್ಟೇ ಅಲ್ಲದೆ ಸಾರ್ವಜನಿಕ ಸಾಲ ದುಪ್ಪಟ್ಟಾಗಿ ಮಾರ್ಪಟ್ಟಿತ್ತು ಅಂತ ಹೇಳ್ಬೋದು. ಜೊತೆಗೆ ಆರ್ಥಿಕ ಮುಗ್ಗಟ್ಟು ಉಂಟಾಕತಿ. ಹೀಗೆ ಇಷ್ಟೆಲ್ಲಾ ಗಂಭೀರ ಸಮಸ್ಯೆಗಳು ಈ ಫ್ರಾನ್ಸಿನಲ್ಲಿ ಉದ್ಭವಿಸಿದ್ದರೂ ಕೂಡ ಇದನ್ನ ಹೋಗಲಾಡಿಸಲಿಕ್ಕೆ ಲೂಯಿ ದೊರೆಯಾಗಲಿ ಅಥವಾ ಆತನ ಬೆಂಬಲಿಗರಾಗಲಿ ಯಾವುದೇ ರೀತಿಯಾದಂತಹ ಒಂದು ಸುಧಾರಣೆಯನ್ನ ಕೈಗೊಳ್ಳುವುದಿಲ್ಲ. ಹೀಗೆ ಈ ರೀತಿಯ ಪರಿಸ್ಥಿತಿಯನ್ನ ಮನನೊಂದಂತಹ ಫ್ರಾನ್ಸಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಮೇಲೆ ನಡೀತಕ್ಕಂತ ಆರ್ಥಿಕ ಶೋಷಣೆಯಿಂದ ಮುಕ್ತಿಗೊಂಡು ಲೂಯಿಗಳಿಂದ ಕಂಡು ಬರ್ತಕ್ಕಂತ ದುಂದು ವೆಚ್ಚ ಮತ್ತು ವಿಲಾಸಿ ಜೀವನವನ್ನ ತೆಗೆದು ಹಾಕುವ ಸಲುವಾಗಿ ಒಂದು ಹೋರಾಟವನ್ನು ಕೈಗೊಳ್ತಾರೋ ಆ ಹೋರಾಟವೇ ಯಾವಪ್ಪ ಅಂದ್ರ ಈ ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ಬೋದು. ಹೀಗಾಗಿ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ 3ನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಆರ್ಥಿಕ ಕಾರಣಗಳು. ಇನ್ ನೆಕ್ಸ್ಟ್ 4ನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಬೌದ್ಧಿಕ ಕಾರಣಗಳು ಅಥವಾ ತತ್ವಜ್ಞಾನಿಗಳ ಪ್ರಭಾವ. ಈ ತತ್ವಜ್ಞಾನಿಗಳ ಪ್ರಭಾವ ಅಥವಾ ಬೌದ್ಧಿಕ ಕಾರಣಗಳು ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರ 18ನೇ ಶತಮಾನದ ಅವಧಿಯಲ್ಲಿ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತ ದಾರ್ಶನಿಕರನ್ನ ಅಥವಾ ತತ್ವಜ್ಞಾನಿಗಳನ್ನ ತೆಗೆದುಕೊಂಡಾಗ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಅವತ್ತಿನ ಅವಧಿಯಲ್ಲಿ ಅಂದ್ರ ಅಂದು ಫ್ರಾನ್ಸಿನಲ್ಲಿ ಉಂಟಾಗಿರ್ತಕ್ಕಂತ ರಾಜಕೀಯ ಅರಾಜಕತೆ, ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಶೋಷಣೆಗಳನ್ನ ಟೀಕಿಸಲಿಕ್ಕೆ ಆರಂಭಿಸ್ತಾರೆ. ಟೀಕಿಸುವುದು ಅಷ್ಟೇ ಅಲ್ಲದೆ ಲೂಯಿ ದೊರೆಗಳ ಆಳ್ವಿಕೆಯಿಂದ ಫ್ರಾನ್ಸಿನಲ್ಲಿ ಉಂಟಾದಂತಹ ನಿರಂಕುಶ ಪ್ರಭುತ್ವ, ಅರಾಜಕತೆ, ಪಕ್ಷಪಾತ ನೀತಿ ಹಾಗೂ ದೋಷಪೂರಿತ ತೆರಿಗೆ ಸಂಗ್ರಹಣೆ ಹೀಗೆ ಇವೆಲ್ಲವುಗಳ ಕುರಿತಾಗಿ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಲೇಖನಿಗಳನ್ನ ಬರೆಯುವ ಮುಖೇನ ಫ್ರಾನ್ಸಿನ ಜನರಿಗೆ ತಿಳಿಯಪಡಿಸಲಿಕ್ಕೆ ಆರಂಭಿಸ್ತಾರೆ. ತಿಳಿಯಪಡಿಸುವುದು ಅಷ್ಟೇ ಅಲ್ಲದೆ ಆ ಫ್ರಾನ್ಸಿನ 3ನೇ ಎಸ್ಟೇಟಿನ ಜನರ ಮೇಲೆ ಕಂಡು ಬರತಕ್ಕಂತ ದಬ್ಬಾಳಿಕೆ ಅಂತ್ಯಗೊಂಡು 3ನೇ ಎಸ್ಟೇಟಿನ ಜನರು ಕೂಡ ತಮ್ಮ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನ ಪಡೆದುಕೊಳ್ಳಲೇಬೇಕು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸುಧಾರಣೆಗಳನ್ನ ಬಯಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಈ ದಾರ್ಶನಿಕರ ಪ್ರಭಾವವು ಅಥವಾ
ಈ ಬುದ್ಧಿಜೀವಿಗಳ ಪಾತ್ರವು ಸಹ ಏನಾಗತ್ತಪ್ಪ ಅಂದ್ರೆ ಒಂದು ಮುಖ್ಯ ಕಾರಣವಾಗಿ ಕಂಡು ಬರ್ತಿರ್ಬೋದು. ಹಾಗಾದ್ರೆ ಈ ಸಂದರ್ಭದಲ್ಲಿ ಫ್ರಾನ್ಸಿನ ಜನಸಾಮಾನ್ಯರ ಮೇಲೆ ಅತ್ಯಂತ ಪ್ರಮುಖ ಪ್ರಭಾವ ಬೀರಿದ ಪ್ರಮುಖ ತತ್ವಜ್ಞಾನಿಗಳು ಯಾರಪ್ಪ ಅಂತಂದ್ರ ಮಾಂಟೆಸ್ಕೋ ಆಗಿರ್ಬೋದು, ವಾಲ್ಟೇರ್ ಆಗಿರ್ಬೋದು, ರೂಸೋ ಆಗಿರ್ಬೋದು, ಡಿಡೇರೋ ಆಗಿರ್ಬೋದು, ಹಲ್ವೇಶಿಯಸ್ ಆಗಿರ್ಬೋದು, ಹೋಲ್ಟಾಕ್ ಆಗಿರ್ಬೋದು, ಫಿಸಿಯೋಕ್ರಾಟರ್ ಆಗಿರ್ಬೋದು. ಹೀಗೆ ಈ ರೀತಿಯ ಪ್ರಮುಖ ತತ್ವಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಫ್ರಾನ್ಸಿನ ಜನಸಾಮಾನ್ಯರ ಮೇಲೆ ತಮ್ಮದೇ ಆದಂತ ಪ್ರಭಾವ ಬೀರ್ತಾರೆ. ಹೀಗೆ ಇವರೆಲ್ಲರ ಪೈಕಿ ಅತ್ಯಂತ ಪ್ರಮುಖರಂದ್ರೆ ಯಾರಪ್ಪ ಅಂತಂದ್ರ ಮಾಂಟೆಸ್ಕೋ, ವಾಲ್ಟರ್ ಮತ್ತು ರೂಸೋ. ಹೀಗೆ ಈ ಮೂರು ತತ್ವಜ್ಞಾನಿಗಳು ಏನಾಕಾರಪ್ಪ ಅಂತಂದ್ರೆ ಫ್ರಾನ್ಸಿನ ಜನರ ಮೇಲೆ ಅತಿ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಾರೆ. ಹಾಗಾದ್ರೆ ಇವರ ಪೈಕಿ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಮಾಂಟೆಸ್ಕೋ ಅಂತಕ್ಕಂಥ ವ್ಯಕ್ತಿ. ಈ ಮಾಂಟೆಸ್ಕೋ ಯಾರಪ್ಪ ಅಂತಂದ್ರ ಈತ ಒಬ್ಬ ಪ್ರಸಿದ್ಧ ಬರಹಗಾರ, ತತ್ವಜ್ಞಾನಿ ಮತ್ತು ಶ್ರೇಷ್ಠ ನ್ಯಾಯವಾದಿಯಾಗಿದ್ದ. ಹೀಗೆ ಇಷ್ಟೆಲ್ಲಾ ಒಂದು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತ ಈ ಮಾಂಟೆಸ್ಕೋನ ತೆಗೆದುಕೊಂಡಾಗ ಈತ ಬೋರ್ಡೋ ಪ್ರಜಾಪ್ರತಿನಿಧಿ ಸಭೆಯ ನ್ಯಾಯಾಧೀಶನಾಗಿದ್ದ. ಹೀಗೆ ಈ ನ್ಯಾಯಾಧೀಶನಾಗಿರ್ತಕ್ಕಂಥ ಈ ಮಾಂಟೆಸ್ಕೋ ತನ್ನ ಆರಂಭದ ಹಲವಾರು ವರ್ಷಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಇಂಗ್ಲೆಂಡಿನಲ್ಲಿ ಕಳೆದಿದ್ದ. ಹೀಗಾಗಿ ತಾನು ಇಂಗ್ಲೆಂಡಿನಲ್ಲಿರುವಾಗ ಆ ಸಮಯಕ್ಕೆ ಇಂಗ್ಲೆಂಡಿನಲ್ಲಿ ಕಂಡು ಬರತಕ್ಕಂತ ಸಂಸದೀಯ ಪ್ರಜಾಪ್ರಭುತ್ವವನ್ನ ಏನ್ ಮಾಡಿದಪ್ಪ ಅಂದ್ರ ಬಹುವಾಗಿ ಮೆಚ್ಚಿಕೊಂಡಿದ್ದ. ಹೀಗಾಗಿ ಹಲವಾರು ವರ್ಷಗಳ ಕಾಲ ಇಂಗ್ಲೆಂಡಿನಲ್ಲಿದ್ದು ತದನಂತರ ಇಂಗ್ಲೆಂಡಿನಿಂದ ಮರಳಿ ತನ್ನ ತಾಯ್ನಾಡದಂತ ಫ್ರಾನ್ಸಿಗೆ ಬಂದಂತ ಸಂದರ್ಭದಲ್ಲಿ ಈ ಮಾಂಟೆಸ್ಕೋ ಏನ್ ಮಾಡ್ತಾನಪ್ಪ ಅಂದ್ರ ಆ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸಂಸದೀಯ ಪ್ರಜಾಪ್ರಭುತ್ವದ ಬಗೆಗಿನ ಹಲವಾರು ವಿಷಯಗಳನ್ನ ಫ್ರಾನ್ಸಿನ ಜನರಿಗೆ ತಿಳಿಯಪಡಿಸಲಿಕ್ಕೆ ಆರಂಭಿಸ್ತಾನೆ. ಅಷ್ಟೇ ಅಲ್ಲದೆ ಫ್ರಾನ್ಸಿನಲ್ಲಿ ಉಂಟಾದಂತಹ ರಾಜ್ಯ ಮತ್ತು ಚರ್ಚಿನ ದುರಾಚಾರಗಳನ್ನ ಖಂಡಿಸಲಿಕ್ಕೆ ಆರಂಭಿಸ್ತಾನೆ. ಜೊತೆಗೆ ಈ ಲೂಯಿಗಳು ಹೊಂದಿರತಕ್ಕಂತ ದೈವಾದತ್ತಾಧಿಕಾರವನ್ನ ವಿರೋಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ರಾಜನಾದವನು ಜನರಿಂದ ಆಯ್ಕೆ ಆಗ್ಬೇಕಂತ ಹೇಳ್ತಾನೆ. ಯಾರೀ? ಇದೇ ಮಾಂಟೆಸ್ಕೋ. ಅಷ್ಟೇ ಅಲ್ಲದೆ ಫ್ರಾನ್ಸಿಗೆ ಉದಾರವಾದ ಸಂವಿಧಾನ ಅಸ್ತಿತ್ವಕ್ಕೆ ಬರ್ಬೇಕಂತ ಹೇಳ್ತಾನೆ. ಹೀಗೆ ಈ ರೀತಿಯಲ್ಲಿ ಕಂಡು ಬರ್ತಕ್ಕಂತ ಮಾಂಟೆಸ್ಕೋ ಏನ್ ಮಾಡ್ತಾನಪ್ಪ ಅಂತಂದ್ರ 1721ರಲ್ಲಿ ಪರ್ಷಿಯನ್ ಲೆಟರ್ಸ್ ಅಂತಕ್ಕಂತ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಹೀಗಾಗಿ ಈ ಪರ್ಷಿಯನ್ ಲೆಟರ್ಸ್ ಎಂಬ ಕೃತಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅಂದು ಫ್ರಾನ್ಸಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ವಿಡಂಬನಾತ್ಮಕವಾಗಿ ಟೀಕಿಸುವ ಮುಖೇನ ಫ್ರಾನ್ಸಿನ ಜನಸಾಮಾನ್ಯರಿಗೆ ಅವರ ಮೇಲೆ ಆಗ್ತಕ್ಕಂತ ಶೋಷಣೆಗಳ ಬಗ್ಗೆ ತಿಳಿ ಹೇಳ್ತಾನಂತ ಹೇಳ್ಬೋದು. ಅಷ್ಟೇ ಅಲ್ಲದೆ 1748ರಲ್ಲಿ ದ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂತ ಮತ್ತೊಂದು ಕೃತಿಯನ್ನ ಪ್ರಕಟಣೆ ಮಾಡ್ತಾನೆ. ಅರಿ ಇದೇ ಮಾಂಟೆಸ್ಕೋ. ಹೀಗೆ ಈ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಕೃತಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ರೀತಿಯ ರಾಜಕೀಯ ವಿಚಾರಗಳು ಮತ್ತು ನಾನಾ ಬಗೆಯ ಸರ್ಕಾರಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಈ ದ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಕೃತಿ ಎಷ್ಟೊಂದು ಪ್ರಸಿದ್ಧಿಯನ್ನ ಹೊಂದಿತ್ತಪ್ಪ ಅಂತಂದ್ರ ಇದು 18 ತಿಂಗಳಲ್ಲಿ ಸುಮಾರು 22 ಬಾರಿ ಏನಾಗತ್ತಪ್ಪ ಅಂದ್ರ ಮುದ್ರಣಗೊಳ್ಳತೈತೆ ಅಂತ ಹೇಳ್ಬೋದು. ಮುದ್ರಣಗೊಳ್ಳೋದು ಅಷ್ಟೇ ಅಲ್ಲದೆ ಇದೇ ಕೃತಿ ಏನಾಗಿತ್ತಪ್ಪ ಅಂದ್ರ ಸುಮಾರು 7 ಭಾಗಗಳು ಹಾಗೂ ಸುಮಾರು 30 ಪುಸ್ತಕಗಳನ್ನ ಒಳಗೊಂಡಂತ ಬೃಹತ್ ಗ್ರಂಥವಾಗಿ ಮಾರ್ಪಟ್ಟೈತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 18 ತಿಂಗಳಲ್ಲಿ 22 ಬಾರಿ ಮರು ಮುದ್ರಣಗೊಂಡಿದ್ದು ಈ ಕೃತಿಯ ಒಂದು ಜನಪ್ರಿಯತೆಯನ್ನ ತಿಳಿಸ್ತೈತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾಂಟೆಸ್ಕೋನಿಂದ ರಚನೆಗೊಂಡಂತ ದ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಕೃತಿ ಫ್ರಾನ್ಸಿನ ಜನರಿಗೆ ಅನೇಕ ಬಗೆಯ ರಾಜಕೀಯ ಹಕ್ಕುಗಳು ಮತ್ತು ಅನೇಕ ಸರ್ಕಾರಗಳ ಬಗ್ಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಲೂಯಿಗಳ ನಿರಂಕುಶ ಪ್ರಭುತ್ವವನ್ನ ವಿರೋಧಿಸಿದ ಇದೇ ಮಾಂಟೆಸ್ಕೋ ಈತ ಏನ್ ಮಾಡ್ತಾನಪ್ಪ ಅಂದ್ರ ಅಧಿಕಾರ ವಿಂಗಡಣಾ ಸಿದ್ಧಾಂತವನ್ನ ಮಂಡಿಸ್ತಾನ. ಏನ್ ಮಂಡಿಸ್ತಾನ್ರಿ? ಅಧಿಕಾರ ವಿಂಗಡಣಾ ಸಿದ್ಧಾಂತ. ಈ ಅಧಿಕಾರ ವಿಂಗಡಣಾ ಸಿದ್ಧಾಂತದ ಮುಖ್ಯನ ಏನ್ ಹೇಳ್ತಾನಪ್ಪ ಅಂತಂದ್ರ ಸರ್ಕಾರದ 3 ಅಂಗಗಳಾದಂತ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳ್ತಾನ. ಹೀಗಾಗಿ ಯಾವಾಗ ಸರ್ಕಾರದ 3 ಅಂಗಗಳಾದಂತ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತವೋ ಅಂತಹ ಸಂದರ್ಭದಲ್ಲಿ ಮಾತ್ರ ಜನರು ತಾವು ಕಳೆದುಕೊಂಡಂತ ಹಕ್ಕುಗಳನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಸರ್ಕಾರ ಜನತೆಯ ಸ್ವಾತಂತ್ರ್ಯವನ್ನ ರಕ್ಷಿಸಬಹುದು ಹಾಗೂ ಸರ್ಕಾರದ ದುರಾಡಳಿತ ಮತ್ತು ನಿರಂಕುಶ ಪ್ರಭುತ್ವವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾನೆ.
ಜೊತೆಗೆ ಇದೇ ಮಾಂಟೆಸ್ಕೋ ಏನ್ ಹೇಳ್ತಾನಪ್ಪ ಅಂತಂದ್ರ ಕಾನೂನು ಎನ್ನುವುದು ಶ್ರೇಷ್ಠ ಅಧಿಕಾರವಾಗಿರಬೇಕು, ಜೊತೆಗೆ ಎಲ್ಲ ಜನರು ಕಾನೂನಿನ ಅಧೀನಕ್ಕೆ ಒಳಪಟ್ಟಿರ್ಬೇಕಂತ ಹೇಳ್ತಾನೆ. ಹೀಗೆ ಒಟ್ಟಾರೆಯಾಗಿ ಈ ಮಾಂಟೆಸ್ಕೋನಿಂದ ಪ್ರತಿಪಾದಿಸಲ್ಪಟ್ಟಂತಹ ಈ ಅಧಿಕಾರ ವಿಂಗಡಣಾ ಸಿದ್ಧಾಂತ ಏನಕಪ್ಪ ಅಂದ್ರ ಫ್ರಾನ್ಸಿನ ಜನರಿಗೆ ಸರ್ಕಾರ ಮತ್ತು ಸರ್ಕಾರದ ಅಸ್ತಿತ್ವದ ಬಗ್ಗೆ ಏನಕಪ್ಪ ಅಂದ್ರ ಅರಿವನ್ನ ಮೂಡಿಸ್ತದೆ ಅಂತ ಹೇಳ್ಬೋದು. ಹೀಗಾಗಿ ಆರಂಭದಲ್ಲಿ ಈ ಮಾಂಟೆಸ್ಕೋ ಅಂತಕ್ಕಂಥ ವ್ಯಕ್ತಿ ಈ 2 ಕೃತಿಗಳನ್ನ ರಚನೆ ಮಾಡುವ ಮುಖೇನ ಫ್ರಾನ್ಸಿನ ಜನರ ಮೇಲೆ ತನ್ನದೇ ಆದಂತ ಪ್ರಭಾವವನ್ನು ಬೀರಿದೆ ಅಂತ ಹೇಳ್ಬೋದು. ಜೊತೆಗೆ ಇವನ ಇನ್ನಿತರೆ ಕೃತಿಗಳು ಯಾವಪ್ಪ ಅಂತಂದ್ರೆ ಲಾ ಪೊಲಿಟಿಕ್ಯೂ ಅಂತಕ್ಕಂಥ ಕೃತಿ ಆಗಿರ್ಬೋದು, ಜೊತೆಗೆ ಲಿ ಟೆಂಪಲ್ ದಿ ಗೈಡ್ ಅಂತಕ್ಕಂಥ ಕೃತಿ ಆಗಿರ್ಬೋದು. ಹೀಗೆ ಇನ್ನು ಅನೇಕ ಕೃತಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ಮಾಂಟೆಸ್ಕೋ ರಚನೆ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗೆ ಈ ದೃಷ್ಟಿ ಏನಪ್ಪಾ ಅಂದ್ರ ಮಾಂಟೆಸ್ಕೋನ ಬಗೆಗಿನ ಒಂದು ಮಾಹಿತಿ. ಇನ್ನೆಸ್ಟ್ ಇದೇ ಬೌದ್ಧಿಕ ಕಾರಣಗಳಲ್ಲಿ 2ನೇ ಒಬ್ಬ ಮುಖ್ಯ ತತ್ವಜ್ಞಾನಿ ಯಾರಪ್ಪ ಅಂದ್ರ ವಾಲ್ಟೇರ್. ಈ ವಾಲ್ಟೇರ್ ನನ್ನ ಏನಂತ ಕರೀತಾರಪ್ಪ ಅಂದ್ರ ರಾಜ ವಾಲ್ಟೇರ್ ಅಂತ ಕರೀತಾನೆ. ಕಾರಣ ಏನಪ್ಪಾ ಅಂದ್ರ ಈತ ತನ್ನ 23ನೇ ವಯಸ್ಸಿಗೆ ಅತ್ಯಂತ ಪ್ರಸಿದ್ಧಿಯಾದಂತ ವ್ಯಕ್ತಿಯಾಗಿದ್ದ. ಯಾರೀ ಈ ವಾಲ್ಟೇರ್ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ವಾಲ್ಟೇರ್ ನನ್ನ ತೆಗೆದುಕೊಂಡಾಗ ಈತನು ಕೂಡ ಒಬ್ಬ ಪ್ರಸಿದ್ಧ ವಿಜ್ಞಾನಿ, ವಿಡಂಬನಾಕಾರ, ಚಿತ್ರಕಾರ, ನಾಟಕಕಾರ ಹಾಗೂ ಚರಿತ್ರಕಾರನಾಗಿದ್ದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮಾಂಟೆಸ್ಕೋನ ನಂತರ ಕಂಡು ಬರ್ತಕ್ಕಂಥ ವಾಲ್ಟೇರ್ ಅಂತ ಬಂದಾಗ ಈತ 1694ರಲ್ಲಿ ಪ್ಯಾರಿಸ್ ನಲ್ಲಿ ಜನಿಸ್ತಾನೆ. ಹೀಗೆ ಪ್ಯಾರಿಸ್ ನಲ್ಲಿ ಜನಿಸಿರ್ತಕ್ಕಂಥ ವಾಲ್ಟೇರ್ನ ತಂದೆಯ ಹಿನ್ನೆಲೆಗೆ ಬಂದಾಗ ಈತನ ತಂದೆ ವಕೀಲಿ ವೃತ್ತಿಯನ್ನ ಮಾಡ್ತಿದೆ ಅಂತ ಹೇಳ್ಬೋದು. ಹೀಗೆ ಈ ವಕೀಲಿ ವೃತ್ತಿಯನ್ನ ಮಾಡ್ತಕ್ಕಂಥ ತಂದೆಯ ಉದರದಲ್ಲಿ ಜನಿಸಿರ್ತಕ್ಕಂತಹ ಈ ವಾಲ್ಟೇರ್ನ ತೆಗೆದುಕೊಂಡಾಗ ಈತನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಫ್ರಾನ್ಸಿನ ಜನರ ಮೇಲೆ ತನ್ನದೇ ಆದಂತ ಒಂದು ಪ್ರಭಾವ ಬೀರ್ತಾನೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಈತ ತನ್ನ 23ನೇ ವಯಸ್ಸಿಗೆ ಏನಾಗಿತ್ತಪ್ಪ ಅಂದ್ರ ಅತಿ ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನು ಹೊಂದಿದ್ದ. ಯಾವ ಕಾರಣಕ್ಕಾಗಿಪ್ಪ ಅಂತಂದ್ರ ಆತ ಫ್ರಾನ್ಸಿನಲ್ಲಿ ಉಂಟಾದಂತಹ ನಿರಂಕುಶ ಪ್ರಭುತ್ವ ಆಗಿರ್ಬೋದು, ಮತಾಂಧತೆ ಆಗಿರ್ಬೋದು, ಜೊತೆಗೆ ವಿವಿಧ ರೀತಿಯ ಕ್ರೌರ್ಯಗಳು ಇವೆಲ್ಲವುಗಳನ್ನ ಆರಂಭದಿಂದಲೇ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ವಿರೋಧ ಮಾಡ್ತಿರ್ತಾನ. ಜೊತೆಗೆ ಫ್ರಾನ್ಸ್ ಕ್ರಾಂತಿ ನಡೆಯೋ ಮುಂಚೆ ಅಂದ್ರ ಆರಂಭದಲ್ಲಿಯೇ ಅನೇಕ ಬಾರಿ ಈತ ಏನಾಗಿತ್ತಪ್ಪ ಅಂತಂದ್ರ ಸ್ವತಃ ಆ ಫ್ರಾನ್ಸಿನ ಲೂಯಿಗಳ ಒಂದು ಹಿಂಸೆಯನ್ನ ಅನುಭವಿಸಿದಂತ ಹೇಳ್ಬೋದು. ಉದಾಹರಣೆಗೆ ಈತ ಒಮ್ಮೆ ಫ್ರಾನ್ಸಿನ ಶ್ರೀಮಂತನಾದಂತಹ ಶೆವಲಿಯರ್ ಡಿರೋಹನ್ನೊಡನೆ ಜಗಳವಾಡಿದ್ದರಿಂದಾಗಿ ಹಾಗೂ ಇತರ ಕಾರಣಗಳಿಂದಾಗಿ ಈತ ಅನೇಕ ಬಾರಿ ಏನಾಗಿತ್ತಪ್ಪ ಅಂತಂದ್ರ ಬ್ಯಾಸ್ಟಿಲ್ ಕಾರಾಗೃಹದಲ್ಲಿ ಬಂಧನಕ್ಕೊಳಪಟ್ಟಿದ್ದ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ವಾಲ್ಟೇರ್ ಅಂತ ಬಂದಾಗ ಈತ ಮೂಲತಃ ಫ್ರಾನ್ಸಿನವನೇ ಆಗಿದ್ದರಿಂದಾಗಿ ಆ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂತಹ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಶೋಷಣೆಗಳ ಜೊತೆಗೆ ಲೂಯಿಗಳ ದಬ್ಬಾಳಿಕೆ ಬಗ್ಗೆ ಏನ್ ಮಾಡಿದಪ್ಪ ಅಂದ್ರ ಸಂಪೂರ್ಣವಾಗಿ ಅರಿತುಕೊಂಡಿದ್ದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಒಂದು ಕೃತಿಗಳನ್ನ ರಚನೆ ಮಾಡುವ ಮುಖೇನ ಆ ಕೃತಿಗಳಲ್ಲಿ ಅಂದು ಫ್ರಾನ್ಸಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ನಿರಂಕುಶ ಪ್ರಭುತ್ವ, ದಬ್ಬಾಳಿಕೆ, ಮೂಢನಂಬಿಕೆ, ಸಾಮಾಜಿಕ ಕುಂದುಕೊರತೆಗಳು ಹಾಗೂ ಗುಲಾಮಗಿರಿಯ ವ್ಯವಸ್ಥೆಯ ಬಗ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ಬರೆಯಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಬರೆಯುವುದಷ್ಟೇ ಅಲ್ಲದೆ ತನ್ನ ಕೃತಿ ಮತ್ತು ಭಾಷಣಗಳ ಮುಖೇನ ಫ್ರಾನ್ಸಿನ ಜನರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಜನಜಾಗೃತಿಯನ್ನು ಮೂಡಿಸ್ತಾನೆ ಅಂತ ಹೇಳ್ಬೋದು. ಯಾರೀ ಇದೇ ವಾಲ್ಟೇರ್. ಜೊತೆಗೆ ಲೂಯಿಗಳ ನಿರಂಕುಶ ಪ್ರಭುತ್ವವನ್ನ ವಿರೋಧಿಸಿದ ಇದೇ ವಾಲ್ಟೇರ್ ಏನ್ ಮಾಡ್ತಾನಪ್ಪ ಅಂದ್ರ ಫ್ರಾನ್ಸಿನ ಜನರಿಗೆ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳನ್ನ ಕೊಡ್ಬೇಕಂತ ತನ್ನ ಒಂದು ವಾದವನ್ನ ಮಂಡಿಸ್ತಾನ ಅಂತ ಹೇಳ್ಬೋದು. ಯಾರೀ ಈ ವಾಲ್ಟೇರ್. ಅಷ್ಟೇ ಅಲ್ಲದೆ ಫ್ರಾನ್ಸಿನಲ್ಲಿ ಇರ್ತಕ್ಕಂಥ ಚರ್ಚ್ ಮತ್ತು ಅದರ ಅಧಿಕಾರವನ್ನ ಬಹುವಾಗಿ ಖಂಡಿಸ್ತಾನ ಅಂತ ಹೇಳ್ಬೋದು. ಯಾರೀ ಈ ವಾಲ್ಟೇರ್. ಹೀಗೆ ಇಷ್ಟೆಲ್ಲಾ ರೀತಿಯ ಕಾರ್ಯವನ್ನ ಕೈಗೊಂಡಂತ ಇದೇ ವಾಲ್ಟೇರ್ ಏನ್ ಮಾಡ್ತಾನಪ್ಪ ಅಂದ್ರ ಈತ ಪ್ರಜಾಪ್ರಭುತ್ವ ಸರ್ಕಾರವನ್ನ ವಿರೋಧಿಸಿ ಪ್ರಗತಿಪರ ನಿರಂಕುಶ ಪ್ರಭುತ್ವಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಬೆಂಬಲವನ್ನು ಕೊಡ್ತಾನೆ. ಯಾಕೆ ಈತ ಪ್ರಜಾಪ್ರಭುತ್ವ ಸರ್ಕಾರವನ್ನ ವಿರೋಧಿಸ್ತಾನಪ್ಪ ಅಂದ್ರ ಇವನ ಒಂದು ಅಭಿಪ್ರಾಯದಂತೆ ವಾಲ್ಟೇರ್ ಏನ್ ಹೇಳ್ತಿರ್ತಾನಪ್ಪ ಅಂದ್ರ 100 ಅಸಮರ್ಥ ಇಲಿಗಳ ಆಳ್ವಿಕೆಗಿಂತ ಒಂದು ಬಲಿಷ್ಠ ಸಿಂಹದ ಆಳ್ವಿಕೆ ಲೇಸು ಅಂತ ಹೇಳ್ತಿರ್ತಾನೆ. ಯಾರೀ ಇದೇ ವಾಲ್ಟೇರ್. ಅಷ್ಟೇ ಅಲ್ಲದೆ ಫ್ರಾನ್ಸಿನಲ್ಲಿ ಕಂಡು ಬರತಕ್ಕಂತ ವಿವಿಧ ಕಾನೂನುಗಳನ್ನ ವಿರೋಧಿಸಿದ ವಾಲ್ಟೇರ್ ಏನ್ ಹೇಳ್ತಾನಪ್ಪ ಅಂದ್ರ ಇಡೀ ದೇಶಕ್ಕೆ ಒಂದೇ ಸ್ಪಷ್ಟ ಕಾನೂನು ಹಾಗೂ
ಒಂದೇ ತೆರಿಗೆ ವ್ಯವಸ್ಥೆ ಇರಬೇಕಂತ ಹೇಳ್ತಾನೆ. ಜೊತೆಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆಯನ್ನ ಇಡದೇ ಇರುವುದು ಮಾನವ ಸಮಾಜದ ಎಲ್ಲ ಸಂಬಂಧಗಳನ್ನ ನಾಶ ಮಾಡಿದಂತೆ ಅಂತ ಹೇಳಿ ತನ್ನ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ವಾಲ್ಟೇರ್ ಅಂತಕ್ಕಂಥ ವ್ಯಕ್ತಿ ಈತ ಫ್ರಾನ್ಸಿನ ಜನರಲ್ಲಿ ತನ್ನ ಕೃತಿಯಾಗಿರ್ಬೋದು, ತನ್ನ ಭಾಷಣಗಳಾಗಿರ್ಬೋದು, ಇವುಗಳ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ರೀತಿಯಲ್ಲಿ ಜನಜಾಗೃತಿಯನ್ನು ಮೂಡಿಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈತ ಹಲವಾರು ಕೃತಿಗಳನ್ನ ಪ್ರಕಟಿಸ್ತಾನೆ. ಉದಾಹರಣೆಗೆ ವಾಲ್ಟೇರ್ ನಿಂದ ರಚನೆಗೊಂಡಂತ ಪ್ರಮುಖ ಕೃತಿಗಳು ಯಾವಪ್ಪ ಅಂತಂದ್ರ ದಿ ಲೆಟರ್ಸ್ ಆನ್ ದಿ ಇಂಗ್ಲಿಷ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ಕ್ಯಾಂಡಿಡ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ಫಿಲಾಸಫಿಕಲ್ ಡಿಕ್ಷನರಿ ಅಂತಕ್ಕಂಥ ಕೃತಿ ಆಗಿರ್ಬೋದು, ಜೊತೆಗೆ ಜೈರ್ ಅಂತಕ್ಕಂಥ ಕೃತಿ ಆಗಿರ್ಬೋದು. ಹೀಗೆ ಇಷ್ಟೆಲ್ಲಾ ಪ್ರಮುಖ ಕೃತಿಗಳನ್ನ ಹೊರಡಿಸಿದ ಈ ವಾಲ್ಟೇರ್ ಅಂತ ಬಂದಾಗ ಈತ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದ ಹೊತ್ತಿಗೆ ಈತ ಯುರೋಪಿಯನ್ನರ ಪಾಲಿಗೆ ಏನಾಗಿ ಕಂಡು ಬರ್ತಾನಪ್ಪ ಅಂದ್ರ ಬೌದ್ಧಿಕ ದೇವರಾಗಿ ಕಂಡು ಬರ್ತಾನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರ ಈತ ಮೂಲತಃ ಫ್ರಾನ್ಸಿನವನೇ ಆಗಿದ್ದರಿಂದಾಗಿ ಫ್ರಾನ್ಸಿನಲ್ಲಿ ಉಂಟಾದಂತ ನಿರಂಕುಶ ಪ್ರಭುತ್ವ, ದರ್ಪಿಷ್ಟತೆ, ಲೂಯಿಗಳ ದುಂದುಗಾರಿಕೆ ಹಾಗೂ ಲೂಯಿಗಳಿಂದ ಉಂಟಾದಂತ ಅರಾಜಕತೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಶೋಷಣೆ ಹಾಗೂ ದಬ್ಬಾಳಿಕೆ ಇವೆಲ್ಲವುಗಳ ಕುರಿತು ಫ್ರಾನ್ಸಿನ ಜನಸಾಮಾನ್ಯರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಅರಿವನ್ನ ಮೂಡಿಸ್ತಾನಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಫ್ರಾನ್ಸಿನ ಜನರು ಈ ವಾಲ್ಟೇರ್ನನ್ನ ಏನಂತ ಕರಿತಿರಪ್ಪ ಅಂದ್ರ ರಾಜಾ ವಾಲ್ಟೇರ್ ಅಂತಕ್ಕಂಥ ಒಂದು ಬಿರುದಿನಿಂದ ಕರಿತಿದ್ರು ಅಂತ ಹೇಳ್ಬೋದು. ಜೊತೆಗೆ ಇಷ್ಟೆಲ್ಲಾ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಂತ ಈ ಒಂದು ವಾಲ್ಟೇರ್ನ ಕಾಲವನ್ನು ವಾಲ್ಟೇರ್ ಯುಗ ಅಂತ ಕರಿತಿದ್ರು ಅಂತ ಹೇಳ್ಬೋದು. ಜೊತೆಗೆ ಇದೇ ವಾಲ್ಟೇರ್ನ ಕುರಿತಾಗಿ ಮೆಕಾಲೆ ಅಂತಕ್ಕಂಥ ವ್ಯಕ್ತಿ ತನ್ನ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾನೆ. ಏನಂತ ಮಂಡಿಸ್ತಾನಪ್ಪ ಅಂದ್ರ ವಾಲ್ಟೇರನ ಲೇಖನಿಗಳು ಎಲ್ಲ ತತ್ವಜ್ಞಾನಿಗಳ ಲೇಖನಿಗಿಂತ ಭಯಂಕರವಾಗಿತ್ತಂತ ಹೇಳಿ ತನ್ನ ಒಂದು ಅಭಿಪ್ರಾಯವನ್ನು ಮಂಡಿಸ್ತಾನೆ. ಯಾರ್ರೀ? ಮೆಕಾಲೆ ಅಂತಕ್ಕಂಥ ವ್ಯಕ್ತಿ. ಒಟ್ಟಾರೆಯಾಗಿ ಮಾಂಟೆಸ್ಕೋ ಆಗಿರ್ಬೋದು, ವಾಲ್ಟೇರ್ ಆಗಿರ್ಬೋದು, ಇವರಿಬ್ಬರು ಕೂಡ ಏನಕ್ಕಪ್ಪ ಅಂದ್ರ ಫ್ರಾನ್ಸಿನ ಜನರ ಮೇಲೆ ತಮ್ಮದೇ ಆದಂತ ಪ್ರಭಾವವನ್ನು ಬೀರ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಮತ್ತೊಬ್ಬ ಪ್ರಮುಖ ತತ್ವಜ್ಞಾನಿ ಯಾರಪ್ಪ ಅಂತಂದ್ರೆ ರೂಸೋ ಅಂತಕ್ಕಂಥ ವ್ಯಕ್ತಿ. ಇವನ ಪೂರ್ತಿ ಹೆಸರು ಜೀನ್ ಜಾಕಸ್ ರೂಸೋ. ಈ ಜೀನ್ ಜಾಕಸ್ ರೂಸೋ ಅಂತ ಬಂದಾಗ ಈತ ಕೇವಲ ಒಬ್ಬ ತತ್ವಜ್ಞಾನಿ ಅಷ್ಟೇ ಅಲ್ಲದೆ ಈತ ಒಬ್ಬ ಶ್ರೇಷ್ಠ ನಿಸರ್ಗವಾದಿಯಾಗಿದ್ದ. ಹೀಗೆ ಶ್ರೇಷ್ಠ ತತ್ವಜ್ಞಾನಿ ಮತ್ತು ನಿಸರ್ಗವಾದಿಯಾಗಿರ್ತಕ್ಕಂಥ ಈ ರೂಸೋನನ್ನ ತೆಗೆದುಕೊಂಡಾಗ ಈತ ಎಲ್ಲ ತತ್ವಜ್ಞಾನಿಗಳಲ್ಲಿಯೇ ಅತ್ಯಂತ ಅಗ್ರಗಣ್ಯನಾಗಿದ್ದ. ಯಾರ್ರೀ? ಈ ರೂಸೋ. ಹೀಗೆ ಎಲ್ಲ ತತ್ವಜ್ಞಾನಿಗಳಲ್ಲಿಯೇ ಅತ್ಯಂತ ಅಗ್ರಗಣ್ಯನಾಗಿರ್ತಕ್ಕಂತಹ ಈ ರೂಸೋನನ್ನ ತೆಗೆದುಕೊಂಡಾಗ ಇವನನ್ನ ಫ್ರಾನ್ಸ್ ಕ್ರಾಂತಿಯ ಪಿತಾಮಹ, ಜೊತೆಗೆ ನವಯುಗದ ಹರಿಕಾರ, ಜೊತೆಗೆ ಆಧುನಿಕ ಪ್ರಜಾಪ್ರಭುತ್ವವಾದಿ ಅಂತೆ ಇನ್ನೂ ಹಲವಾರು ರೀತಿಯ ಹೆಸರುಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರ ಇವನನ್ನ ಬಣ್ಣಿಸ್ತಾರೆ. ಯಾರನ್ರಿ? ಈ ರೂಸೋನನ್ನ. ಹೀಗೆ ಇಷ್ಟೊಂದು ಪ್ರಖ್ಯಾತಿಯನ್ನಗೊಂಡಂತಹ ಈ ರೂಸೋನ ಬಗ್ಗೆ ನೋಡೋದಾದ್ರ ಈ ರೂಸೋ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿಯ ಮುಖೇನ ಫ್ರಾನ್ಸಿನ ಜನರು ಕಳೆದುಕೊಂಡಂತ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಬಗ್ಗೆ ಆಗಿರಬಹುದು ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಫ್ರಾನ್ಸಿನ ಜನರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಸ್ಪಷ್ಟ ಅರಿವನ್ನ ಮೂಡಿಸ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ರೂಸೋನ ಬಗ್ಗೆ ನೋಡುದಾದ್ರ ಆರಂಭದಲ್ಲಿ ಸಂಕ್ಷಿಪ್ತವಾಗಿ ಇವನ ಜನನದ ಬಗ್ಗೆ ನೋಡುದಾದ್ರ ಈತ 1712 ಜೂನ್ 12ರಂದು ಈತ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಜನಿಸ್ತಾನೆ. ರೀ ಈ ರೂಸೋ. ಹೀಗೆ ಈ ಜಿನೇವಾದಲ್ಲಿ ಜನಿಸಿರ್ತಕ್ಕಂತಹ ಈ ರೂಸೋನ ಕುಟುಂಬದ ಹಿನ್ನೆಲೆ ಬಂದಾಗ ಈತನ ತಂದೆ ಗಡಿಯಾರ ತಯಾರಿಕೆ ವೃತ್ತಿಯನ್ನು ಮಾಡ್ತಿರ್ತಾನೆ. ರೀ ಈ ರೂಸೋನ ತಂದೆ. ಹೀಗೆ ಸಾಮಾನ್ಯ ಗಡಿಯಾರ ತಯಾರಿಕೆ ವೃತ್ತಿಯನ್ನು ಹೀಗೆ ಇಷ್ಟೆಲ್ಲಾ ಪ್ರಸಿದ್ಧಿಯನ್ನ ಪಡೆದಂತಹ ಈ ರೂಸೋ ಪ್ರಜಾಪ್ರಭುತ್ವವನ್ನ ಬೆಂಬಲಿಸುವ ಮುಖೇನ ದರ್ಪಿಷ್ಟ ಪ್ರಭುತ್ವವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಖಂಡಿಸ್ತಾನ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈತನಿಂದ 1762 ಏಪ್ರಿಲ್ ನಲ್ಲಿ ಪ್ರಕಟಗೊಂಡಂತಹ ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಅಂತಕ್ಕಂಥ ಕೃತಿಯನ್ನ ತೆಗೆದುಕೊಂಡಾಗ ಈ ಒಂದು ಕೃತಿಯಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜನತೆಯ ಪರಮಾಧಿಕಾರ ಆಗಿರ್ಬೋದು
ಹಾಗೂ ಪ್ರಕೃತಿ ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಜೊತೆಗೆ ಮಾನವನ ಹಕ್ಕುಗಳ ಬಗ್ಗೆ ಆಗಿರ್ಬೋದು ಏನ್ ಮಾಡ್ತಾನಪ್ಪ ಅಂದ್ರ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಅಂತ ಹೇಳ್ಬೋದು. ಯಾರ್ರೀ? ಇದೇ ರೂಸೋ. ಯಾವ ಕೃತಿಯಲ್ಲಿ? ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್. ಈ ಒಂದು ಕೃತಿಯನ್ನ ತೆಗೆದುಕೊಂಡಾಗ ಈ ಕೃತಿಯ ಕುರಿತಾಗಿ ಅನಿ ಬೆಸೆಂಟ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿ ಇದು ಓದುವುದಕ್ಕಿಂತ ಮಾತನಾಡುವುದೇ ಹೆಚ್ಚಂತ ಹೇಳ್ತಾರೆ. ಯಾರ್ರೀ? ಈ ಅನಿ ಬೆಸೆಂಟರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿ ಎಷ್ಟೊಂದು ಪ್ರಸಿದ್ಧಿಗೊಂಡಿತ್ತಪ್ಪ ಅಂತಂದ್ರ, ಈ ಒಂದು ಕೃತಿ ಆರಂಭವಾಗುವುದೇ ಒಂದು ಮಹಾನ್ ವಾಕ್ಯದಿಂದ. ಯಾವ ವಾಕ್ಯಪ್ಪ ಅಂತಂದ್ರ, ಮಾನವ ಹುಟ್ಟುತಃ ಸ್ವತಂತ್ರ, ಆದರೆ ಆತ ತದನಂತರದ ಅವಧಿಯಲ್ಲಿ ಎಲ್ಲೆಡೆಗಳಲ್ಲಿ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತಕ್ಕಂಥ ಶ್ರೇಷ್ಠ ವಾಕ್ಯದೊಂದಿಗೆ ಆರಂಭ ಆಕತಿ ಅಂತ ಹೇಳ್ಬೋದು. ಯಾವ ಕೃತಿ ರೀ? ಈ ಸೋಷಿಯಲ್ ಕಾಂಟ್ರಾಕ್ಟ್ ಅಂತಕ್ಕಂಥ ಕೃತಿ. ಹೀಗಾಗಿ ಈ ಸೋಷಿಯಲ್ ಕಾಂಟ್ರಾಕ್ಟ್ ಕೃತಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಮಹಾನ್ ವಾಕ್ಯ ಯಾವಪ್ಪ ಅಂತಂದ್ರ, ಮಾನವ ಹುಟ್ಟುತಃ ಸ್ವತಂತ್ರ, ಆದರೆ ಆತ ಎಲ್ಲೆಡೆ ಸರಪಳಿಗಳಿಂದ ಬಂಧಿತನಾಗಿದ್ದಾನೆ. ಅಂದ್ರ ಇದರ ಅರ್ಥ ಏನಪ್ಪಾ ಅಂತಂದ್ರ, ಮನುಷ್ಯ ಹುಟ್ಟುತಃ ಆತ ಸ್ವತಂತ್ರನಾಗಿದ್ದಾನೆ, ಆದರೆ ಆತ ನಾಗರಿಕತೆಯ ಪ್ರಭಾವದಿಂದಾಗಿ, ಅಂದ್ರೆ ಈ ಜಗತ್ತಿನಲ್ಲಿ ಮಾನವ ಹುಟ್ಟಿದಾಗ ಸ್ವತಂತ್ರನು, ಒಳ್ಳೆಯವನು ಹಾಗೂ ನ್ಯಾಯಪರನು, ಜೊತೆಗೆ ಸುಖಿಯಾಗಿ ಜೀವನವನ್ನ ನಡೆಸುವನು. ಆದರೆ ನಾಗರಿಕತೆಯಿಂದಾಗಿ ಆತ ಭ್ರಷ್ಟ ಜೀವನವನ್ನ ನಡೆಸುವನು ಅಂತಕ್ಕಂಥ ಮಾತನ್ನ ಯಾರು ಹೇಳ್ತಾರ್ರಿ? ಈ ರೂಸೋ ಹೇಳ್ತಾನೆ. ಯಾವ ಕೃತಿಯಲ್ಲಿ? ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿಯಲ್ಲಿ. ಹೀಗಾಗಿ ಈ ಸಾಮಾಜಿಕ ಒಪ್ಪಂದದ ಕೃತಿಯಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ, ಎಲ್ಲ ಜನರು ನಿಸರ್ಗಕ್ಕೆ ಮರಳಬೇಕು ಅಂತಕ್ಕಂಥ ಕರೆಯನ್ನ ಕೊಡ್ತಾನೆ. ಯಾರ್ರೀ? ಇದೇ ರೂಸೋ. ಪುನಃ ಪ್ರಕೃತಿಗೆ ತೆರಳಿ ಅಥವಾ ಪುನಃ ನಿಸರ್ಗಕ್ಕೆ ತೆರಳಿ ಅಂತಕ್ಕಂತಹ ಕರೆಯನ್ನ ಕೊಡ್ತಾನೆ. ಯಾರ್ರೀ? ಇದೇ ರೂಸೋ. ಜೊತೆಗೆ ಅವತ್ತಿನ ಅವಧಿಯಲ್ಲಿ ಅಂದ್ರೆ ಫ್ರಾನ್ಸಿನ ಸಮಾಜದಲ್ಲಿ ಕಂಡು ಬರತಕ್ಕಂತ ರಾಜಕೀಯ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಖಂಡಿಸುವ ಮುಖೇನ ಭ್ರಷ್ಟ ಸರ್ಕಾರವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಟೀಕೆ ಮಾಡ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿಯಲ್ಲಿ ರೂಸೋ ಏನ್ ಮಾಡ್ತಾನಪ್ಪ ಅಂದ್ರ ಜನತಾ ಪರಮಾಧಿಕಾರವನ್ನ ಮಂಡಿಸ್ತಾನೆ. ಯಾರ್ರೀ? ರೂಸೋ. ಹೀಗಾಗಿ ರೂಸೋನ ಪ್ರಕಾರ ಜನತಾ ಪರಮಾಧಿಕಾರ ಅಂದ್ರೆ ಏನಪ್ಪಾ ಅಂತಂದ್ರ, ರಾಜ್ಯದ ಸರ್ವಶಕ್ತರು ಪ್ರಜೆಗಳೇ ಹೊರತು ರಾಜನಲ್ಲ. ಹೀಗಾಗಿ ರಾಜನಿಗೆ ಅವಕಾಶವೇ ಇಲ್ಲ. ರಾಜನಾದವನು ಇಲ್ಲಿ ಪ್ರಜೆಗಳ ಸೇವಕ ಹಾಗೂ ಆತ ಜನರ ಪ್ರತಿನಿಧಿ ಅಂತ ಹೇಳ್ತಾನೆ. ಮುಂದುವರೆದಂತೆ ಏನ್ ಹೇಳ್ತಾನಪ್ಪ ಅಂತಂದ್ರ, ಪ್ರಜಾಪ್ರಭುತ್ವದ ಮೂಲ ಸರ್ವಸಕ್ತ ಜನರೇ ಹೊರತು ರಾಜನಲ್ಲ. ಹೀಗಾಗಿ ಅವನನ್ನ ನೇಮಕ ಮಾಡುವ ಹಾಗೂ ಜನಹಿತ ಬಯಸದ ಸರ್ಕಾರವನ್ನ ಕಿತ್ತೊಗೆಯುವ ಹಕ್ಕು ಜನರಿಗಿದೆ ಅಂತ ಹೇಳ್ತಾನೆ. ಯಾರ್ರೀ? ಇದೇ ರೂಸೋ. ಯಾವ ಕೃತಿಯಲ್ಲಿ? ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿಯಲ್ಲಿ ಜನತಾ ಪರಮಾಧಿಕಾರವನ್ನ ಮಂಡಿಸ್ತಾನೋ, ಜೊತೆಗೆ ಮುಂದುವರೆದಂತೆ ಏನ್ ಮಾಡ್ತಾನಪ್ಪ ಅಂದ್ರ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಮಾನವರಿಗೆ ಇರಬೇಕಾದಂತ ಪ್ರಮುಖ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಬಗ್ಗೆ ತಿಳಿಯಪಡಿಸ್ತಾನೆ. ಉದಾಹರಣೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತಕ್ಕಂಥ ಈ ಶ್ರೇಷ್ಠ ತತ್ವಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಇದೇ ಕೃತಿಯಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಜೊತೆಗೆ ಫ್ರಾನ್ಸಿನಲ್ಲಿ ನೊಬಲರು ಮತ್ತು ಪಾದ್ರಿಗಳು ಹೊಂದಿರತಕ್ಕಂತ ವಿಶೇಷ ಹಕ್ಕು ಮತ್ತು ಸವಲತ್ತುಗಳನ್ನ ಈ ರೂಸೋ ಏನ್ ಮಾಡ್ತಾನಪ್ಪ ಅಂದ್ರೆ ಖಂಡನೆ ಮಾಡ್ತಾನಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಹೇಳಿದ್ರಿ, ರೂಸೋ ಜನಿಸದಿದ್ದರೆ ಫ್ರಾನ್ಸ್ ಕ್ರಾಂತಿ ನಡೆಯುತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಕಾರಣ ಏನಪ್ಪಾ ಅಂತಂದ್ರ ಆತನ ಸಾಮಾಜಿಕ ಒಪ್ಪಂದ ಎನ್ನುವ ಕೃತಿಯಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಜನತಾ ಪರಮಾಧಿಕಾರದ ಬಗ್ಗೆ ಆಗಿರ್ಬೋದು, ಹಾಗೂ ಪ್ರಕೃತಿ ಸೌಂದರ್ಯಕ್ಕೆ ಸಂಬಂಧಿಸಿದಂತೆ ಆಗಿರ್ಬೋದು, ಜೊತೆಗೆ ಫ್ರಾನ್ಸಿನ ಸಮಾಜದಲ್ಲಿ ಕಂಡು ಬರ್ತಕ್ಕಂತ ಅಸಮಾನತೆ ಮತ್ತು ಶೋಷಣೆಗಳಾಗಿರ್ಬೋದು, ಇವೆಲ್ಲವುಗಳ ಬಗೆಗಿನ ಸ್ಪಷ್ಟ ಅರಿವನ್ನ ಯಾರು ಮೂಡಿಸಿದ್ರಪ್ಪ ಅಂದ್ರೆ ಈ ರೂಸೋ ಮೂಡಿಸಿದಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ರೂಸೋನನ್ನ ನಾವು ಏನಂತ ಕರಿತೀವಪ್ಪ ಅಂದ್ರ ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ಆತನಿಂದ ರಚನೆಗೊಂಡಂತಹ ಈ ಸಾಮಾಜಿಕ ಒಪ್ಪಂದ ಎನ್ನುವ ಕೃತಿಯನ್ನ ಏನಂತ ಕರಿತೀವ್ರಿ, ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತ ಕರಿತೀವಿ ಅಂತ ಹೇಳ್ಬೋದು.
ಹೀಗೆ ಈ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿ ಅಷ್ಟೇ ಅಲ್ಲದೆ ಇದೇ ರೂಸೋ ಏನ್ ಮಾಡ್ತಾನಪ್ಪ ಅಂದ್ರ ಇನ್ನೂ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾನ. ಉದಾಹರಣೆಗೆ ಕನ್ಫೆಷನ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ಡಿಸ್ಕೋರ್ಸ್ ಆನ್ ದಿ ಸೈನ್ಸ್ ಅಂಡ್ ಆರ್ಟ್ಸ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ಲಾಸ್ ಅಥವಾ ರಾಜಕೀಯ ಕಾನೂನುಗಳು. ಹೀಗೆ ಈ ರೀತಿಯ ಇನ್ನೂ ಅನೇಕ ಕೃತಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ರೂಸೋ ರಚನೆ ಮಾಡ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರೂಸೋ ಅಂತಕ್ಕಂಥ ವ್ಯಕ್ತಿ ಈ ಫ್ರಾನ್ಸಿನ ಜನರ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿದ್ದರಿಂದಾಗಿ ಈ ಫ್ರಾನ್ಸ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನಂತರ ರೂಸೋನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ತತ್ವಜ್ಞಾನಿ ಯಾರಪ್ಪ ಅಂದ್ರ ಡಿಡಿರೋ ಅಂತಕ್ಕಂಥ ವ್ಯಕ್ತಿ. ಈ ಡಿಡಿರೋ ಏನ್ ಮಾಡ್ತಾನಪ್ಪ ಅಂತಂದ್ರ 1750ರಲ್ಲಿ ಅಲೆಂಬರ್ಟ್ ಅಂತಕ್ಕಂಥ ವ್ಯಕ್ತಿಯ ಜೊತೆಗೂಡಿ ಏನ್ ಮಾಡ್ತಾನಪ್ಪ ಅಂದ್ರ 17 ಸಂಪುಟಗಳನ್ನ ಒಳಗೊಂಡಂತಹ ಎನ್ಸೈಕ್ಲೋಪಿಡಿಯಾ ಅಂತಕ್ಕಂಥ ಗ್ರಂಥವನ್ನ ರಚನೆ ಮಾಡ್ತಾನೆ. ಯಾರ್ರೀ? ಈ ಡಿಡಿರೋ ಅಂತಕ್ಕಂಥ ವ್ಯಕ್ತಿ. ಯಾವಾಗ್ರಿ? 1750ರಲ್ಲಿ. ಹೀಗಾಗಿ ಈ ಎನ್ಸೈಕ್ಲೋಪಿಡಿಯಾ ಅಂತಕ್ಕಂಥ ಕೃತಿಯಲ್ಲಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ವಿಶೇಷ ಸವಲತ್ತು ಹೊಂದಿದ ವರ್ಗವಾದಂತಹ ಫಸ್ಟ್ ಎಸ್ಟೇಟ್ ಮತ್ತು ಸೆಕೆಂಡ್ ಎಸ್ಟೇಟಿನ ಜನರನ್ನ ಖಂಡಿಸ್ತಾನಂತ ಹೇಳ್ಬೋದು. ಜೊತೆಗೆ ಕೇವಲ ಡಿಡಿರೋ ಅಷ್ಟೇ ಅಲ್ಲದೆ ಥಾಮಸ್ ಪೈನೆ ಅಂತಕ್ಕಂಥ ವ್ಯಕ್ತಿ ತನ್ನ ಕಾಮನ್ ಸೆನ್ಸ್ ಅಂತಕ್ಕಂಥ ಕೃತಿಯಲ್ಲೂ ಸಹ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ಅನೇಕ ಶೋಷಣೆಗಳ ಬಗ್ಗೆ ತಿಳಿಸಿಕೊಡ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಪ್ರಮುಖ ತತ್ವಜ್ಞಾನಿಗಳು ಫ್ರಾನ್ಸಿನ ಜನರ ಮೇಲೆ ತಮ್ಮದೇ ಆದಂತಹ ಪ್ರಭಾವ ಬೀರಿದ್ದರಿಂದಾಗಿ ಈ ಒಂದು ಫ್ರಾನ್ಸ್ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ಬೋದು. ಇನ್ನೆಕ್ಸ್ಟ್ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ 5ನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರ ಅಮೆರಿಕ ಕ್ರಾಂತಿಯ ಪ್ರಭಾವ ಅಥವಾ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ. ಯಾವ ರೀತಿಪಾ ಅಂತಂದ್ರ 1756ರಿಂದ 1763ರ ಅವಧಿಯಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯೆ ಏನಾಗತ್ತಪ್ಪ ಅಂದ್ರ ಸಪ್ತವಾರ್ಷಿಕ ಯುದ್ಧಗಳ ಆರಂಭಕ್ಕೆ ಇರ್ತಾವ. ಹೀಗಾಗಿ ಆ ಸಪ್ತವಾರ್ಷಿಕ ಯುದ್ಧದಲ್ಲಿ ಏನಾಗಿರ್ತೈತ್ರಿ? ಇಂಗ್ಲೆಂಡಿನ ಕೈಯಲ್ಲಿ ಫ್ರಾನ್ಸ್ ಸೋತಿರ್ತೈತಿ. ಹೀಗಾಗಿ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಫ್ರಾನ್ಸ್ ಇಂಗ್ಲೆಂಡಿನ ಕೈಯಲ್ಲಿ ಸೋತ ಕಾರಣಕ್ಕಾಗಿ ಆ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳುವ ಸಲುವಾಗಿ ಈ ಫ್ರಾನ್ಸ್ ದೇಶ ಏನ್ ಮಾಡದಪ್ಪ ಅಂತಂದ್ರ ಅಮೆರಿಕ ಕ್ರಾಂತಿ ಆರಂಭವಾದಂತ ಸಂದರ್ಭದಲ್ಲಿ ಆ 13 ವಸಾಹತುಗಳಿಗೆ ತನ್ನ ಒಂದು ಬೆಂಬಲವನ್ನ ಕೊಟ್ಟಿರುತ್ತೆ. ಯಾವ್ದ್ರಿ? ಈ ಫ್ರಾನ್ಸ್. ಅವತ್ತಿನ ಸಮಯಕ್ಕೆ 15ನೇ ಲೂಯಿ ಏನಾಗಿದ್ದ ಹೇಳ್ರಿ? ಫ್ರಾನ್ಸಿನ ರಾಜನಾಗಿರ್ತಾನೆ. ಹೀಗಾಗಿ 15ನೇ ಲೂಯಿಯ ಕಾಲಾವಧಿಯಲ್ಲಿ ಸಪ್ತವಾರ್ಷಿಕ ಯುದ್ಧಗಳ ಆರಂಭ ಆಗಿರ್ತಾವ. ಹೀಗಾಗಿ ಆ ಸಪ್ತವಾರ್ಷಿಕ ಯುದ್ಧದಲ್ಲಿ ಈ ಫ್ರಾನ್ಸ್ ಸೋತಿದ್ದರಿಂದಾಗಿ ಆ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ 13 ವಸಾಹತುಗಳು ಕೂಡಿಕೊಂಡು ಬ್ರಿಟನ್ನಿನ ವಿರುದ್ಧ ನಡೆಸಿರ್ತಕ್ಕಂತ ಹೋರಾಟಕ್ಕೆ ಈ ಫ್ರಾನ್ಸ್ ಏನ್ ಮಾಡಿರತ್ರಿ? ತನ್ನದೇ ಆದಂತ ನೈತಿಕ ಬೆಂಬಲವನ್ನ ಕೊಟ್ಟಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಫ್ರಾನ್ಸಿನ ಒಬ್ಬ ಸೇನಾ ನಾಯಕನಾದಂತ ಲಫಾಯಟ್ಟೆ ಅಂತಕ್ಕಂಥ ವ್ಯಕ್ತಿ ಫ್ರಾನ್ಸಿನ ಅನೇಕ ಸೈನಿಕರ ಜೊತೆ ಕೂಡಿಕೊಂಡು ಈ ಒಂದು ಅಮೆರಿಕ ಕ್ರಾಂತಿಯಲ್ಲಿ ಭಾಗವಹಿಸಿರ್ತಾನೆ ಅಂತ ಹೇಳ್ಬೋದು. ಯಾರ್ರೀ? ಲಫಾಯಟೆ. ಇವನ ಪೂರ್ತಿ ಹೆಸರು ಮಾರ್ಕ್ವೆಸ್ ಡಿ ಲಫಾಯಟೆ. ಹೀಗೆ ಲಫಾಯಟೆ ನೇತೃತ್ವದಲ್ಲಿ ಫ್ರಾನ್ಸ್ ಸರ್ಕಾರ ಏನ್ ಮಾಡಿರಪ್ಪ ಅಂದ್ರ ಅಮೆರಿಕ ಕ್ರಾಂತಿಗೆ ಬೆಂಬಲ ಕೊಟ್ಟಿರತ್ತಿ. ಹೀಗೆ ಅಮೆರಿಕ ಕ್ರಾಂತಿ ನಡೀತಕ್ಕಂಥ ಸಂದರ್ಭದಲ್ಲಿ ಥಾಮಸ್ ಜಾಫರ್ಸನ್ ರವರಿಂದ ಮಂಡಿಸಲ್ಪಟ್ಟಂತಹ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ಪ್ರತಿ ಈ ಒಂದು ಲಫಾಯಟೆ ಮೇಲೆ ತನ್ನದೇ ಆದಂತ ಪ್ರಭಾವ ಬೀರಿದೈತಿ. ಹೀಗಾಗಿ ಈ ಸಂದರ್ಭದಲ್ಲಿ ಲಫಾಯಟೆ ನೇತೃತ್ವದಲ್ಲಿ ಎಲ್ಲ ವಸಾಹತುಗಾರರು ಕೂಡಿಕೊಂಡು ಬ್ರಿಟನ್ನಿನ ವಿರುದ್ಧ ಜಯವನ್ನ ಸಾಧಿಸಿರ್ತಾರೆ. ಹೀಗೆ ಬ್ರಿಟನ್ನಿನ ವಿರುದ್ಧ ಜಯವನ್ನ ಸಾಧಿಸಿದ ನಂತರ ಅಂದ್ರ ಅಮೆರಿಕ ಕ್ರಾಂತಿ ಮುಕ್ತಾಯಗೊಂಡ ನಂತರ ಆ ಅಮೆರಿಕ ಕ್ರಾಂತಿಯ ವಿಚಾರಗಳು ಫ್ರಾನ್ಸಿನ ಜನರ ಮೇಲೆ ಏನ್ ಮಾಡ್ತಾವಪ್ಪ ಅಂದ್ರ ತಮ್ಮದೇ ಆದಂತ ಪ್ರಭಾವಗಳನ್ನ ಬರ್ತಾವ. ಜೊತೆಗೆ ಆ ಅಮೆರಿಕ ಕ್ರಾಂತಿಯನ್ನ ಮುಕ್ತಾಯಗೊಳಿಸಿಕೊಂಡು ಬಂದಂತಹ ಲಫಾಯಟೆ ಫ್ರಾನ್ಸಿನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅಮೆರಿಕ ಕ್ರಾಂತಿಯ ವಿಚಾರಧಾರೆಗಳ ಬಗ್ಗೆ ಫ್ರಾನ್ಸಿನ ಜನರಿಗೆ ತಿಳಿ ಹೇಳ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಥಾಮಸ್ ಜಾಫರ್ಸನ್ ರವರಿಂದ ಮಂಡಿಸಲ್ಪಟ್ಟಂತಹ ಅಮೆರಿಕ ಸ್ವಾತಂತ್ರ್ಯ ಘೋಷಣೆಯ ಪ್ರಣಾಳಿಕೆಯನ್ನ ಎಲ್ಲ ಫ್ರಾನ್ಸಿನ ಜನರಿಗೆ ತಿಳಿಯಪಡಿಸ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅಮೆರಿಕ ಕ್ರಾಂತಿಯಲ್ಲಿ ಕಂಡು ಬರ್ತಕ್ಕಂಥ ವಿಚಾರಧಾರೆಗಳಾಗಿರ್ಬೋದು ಹಾಗೂ ಆ ಸ್ವಾತಂತ್ರ್ಯ ಘೋಷಣೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳಾಗಿರ್ಬೋದು ಹಾಗೂ ಜಾರ್ಜ್ ವಾಷಿಂಗ್ಟನ್ ರವರಿಂದ ಮಂಡಿಸಲ್ಪಟ್ಟಂತ ತತ್ವಗಳಾಗಿರ್ಬೋದು, ಇವೆಲ್ಲವುಗಳು ಏನಕ್ಕಪ್ಪ ಅಂದ್ರ ಫ್ರಾನ್ಸಿನ ಜನರ ಮೇಲೆ ಅಗಾಧ ಪರಿಣಾಮವನ್ನು ಬೀರ್ತಾವ. ಜೊತೆಗೆ ಅವರಲ್ಲಿ ಒಂದು ಹೊಸ ಸ್ಫೂರ್ತಿಯನ್ನ ಹುಟ್ಟಾಕ್ತಾವ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂದ್ರ ನಾವು ಕೂಡ
ಲೂಯಿಗಳ ವಿರುದ್ಧ ಹೋರಾಟವನ್ನ ಕೈಗೊಂಡಿದ್ದೇ ಆದ್ರ ಆ ಹೋರಾಟದಲ್ಲಿ ಸಫಲರಾಗಬಹುದು ಅಂತಕ್ಕಂಥ ಒಂದು ಮನೋಧೈರ್ಯವನ್ನ ಯಾವ ಕ್ರಾಂತಿ ಮೂಡಿಸ್ತಪ್ಪ ಅಂತಂದ್ರ ಈ ಅಮೇರಿಕ ಕ್ರಾಂತಿ ಮೂಡಿಸ್ತ ಅಂತ ಹೇಳ್ಬೋದು. ಕಾರಣ ಹೇಳ್ರಿ, ಕೇವಲ ಸಣ್ಣ ವಸಾಹತುಗಳು ಕೂಡಿಕೊಂಡು ಒಂದು ಬಲಿಷ್ಠ ರಾಷ್ಟ್ರವನ್ನು ಸೋಲಿಸಿದ್ದು. ಹೀಗಾಗಿ ಆ ಒಂದು ಬಲಿಷ್ಠ ಬ್ರಿಟನ್ ರಾಷ್ಟ್ರ ಸಣ್ಣ ವಸಾಹತುಗಳ ಕೈಯಲ್ಲಿ ಸೋತಿದ್ದು ಈ ಫ್ರಾನ್ಸಿನ ಜನರಲ್ಲಿ ಎಲ್ಲೋ ಒಂದು ಕಡೆ ಏನ್ ಮಾಡಿತ್ತಪ್ಪ ಅಂದ್ರ ಧೈರ್ಯ ಮತ್ತು ಸಾಹಸವನ್ನು ಮೂಡಿಸಿತ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಮೆರಿಕ ಕ್ರಾಂತಿಗೆ ಬೆಂಬಲವನ್ನ ಕೊಡುವ ಮುಖೇನ ಫ್ರಾನ್ಸ್ ಆರ್ಥಿಕ ದಿವಾಳಿಯಾದರೂ ಕೂಡ ಅದೇ ಅಮೆರಿಕ ಕ್ರಾಂತಿಯಿಂದ ಒಂದು ಹೊಸ ಸಾಹಸ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿತ್ತು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಮೆರಿಕ ಕ್ರಾಂತಿಯು ಕೂಡ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ 6ನೇ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರೆ ಫ್ರಾನ್ಸಿನ ಆರ್ಥಿಕ ದಿವಾಳಿತನ. ಈ 1789ರ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಅತ್ಯಂತ ನೇರ ಅಥವಾ ತತ್ಕ್ಷಣದ ಕಾರಣ ಅಂತ ಹೇಳ್ಬೋದು. ಯಾವ್ದ್ರಿ? ಫ್ರಾನ್ಸಿನ ಆರ್ಥಿಕ ದಿವಾಳಿತನ. ಯಾವ ರೀತಿಪ್ಪ ಅಂತಂದ್ರೆ 1789ರ ಹೊತ್ತಿಗೆ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಏನಾಗಿರುತ್ತಪ್ಪ ಅಂದ್ರ ಸಂಪೂರ್ಣವಾಗಿ ಶೋಚನೀಯ ಸ್ಥಿತಿಯನ್ನ ತಲುಪಿರುತ್ತೆ. ಯಾಕೆ ಶೋಚನೀಯ ಸ್ಥಿತಿಯನ್ನ ತಲುಪಿರತ್ತಪ್ಪ ಅಂದ್ರ ಈ ಸಂದರ್ಭದಲ್ಲಿ ಫ್ರಾನ್ಸನ್ನ ಆಳ್ವಿಕೆ ಮಾಡ್ತಕ್ಕಂತ ಲೂಯಿ ದೊರೆಗಳ ಒಂದು ದುಂದುಗಾರಿಕೆ ಆಗಿರ್ಬೋದು ಹಾಗೂ ಅವರು ಕೈಗೊಂಡಂತಹ ನಿರಂತರ ಯುದ್ಧಗಳಿಂದಾಗಿ ಫ್ರಾನ್ಸಿನ ಖಜಾನೆ ಸಂಪೂರ್ಣವಾಗಿ ಬರಿದುಕೊಂಡಿರುತ್ತೆ. ಹೀಗೆ ಆ ಸಂಪೂರ್ಣವಾಗಿ ಬರಿದುಕೊಂಡಂತ ಸಂದರ್ಭದಲ್ಲಿಯೇ ಅದೇ ಹೊತ್ತಿಗೆ ಫ್ರಾನ್ಸಿನಲ್ಲಿ ಭೀಕರವಾದಂತ ಬರಗಾಲ ಮತ್ತು ಕ್ಷಾಮ ಉಂಟಾಗಿರುತ್ತೆ. ಹೀಗೆ ಇವೆಲ್ಲವುಗಳಿಂದಾಗಿ ಫ್ರಾನ್ಸ್ ಆರ್ಥಿಕವಾಗಿ ಏನಾಗಿರುತ್ತೆ ಅಂದ್ರ ಪತನದ ಅಂಚಿನಲ್ಲಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಪತನದ ಅಂಚಿನಲ್ಲಿರ್ತಕ್ಕಂಥ ತನ್ನ ದೇಶದ ಆರ್ಥಿಕತೆಯನ್ನ ಸುಧಾರಿಸುವ ಸಲುವಾಗಿ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರ ಅನೇಕ ಆರ್ಥಿಕ ಮಂತ್ರಿಗಳನ್ನ ನೇಮಕ ಮಾಡಿಕೊಳ್ಳುವ ಮುಖೇನ ಅವರಿಂದ ಸಲಹೆ ಮತ್ತು ಸಹಕಾರಗಳನ್ನ ಪಡೆಯಲಿಕ್ಕೆ ಆರಂಭಿಸ್ತಾನೆ. ಯಾರೀ? ಈ 16ನೇ ಲೂಯಿ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಫ್ರಾನ್ಸ್ ಕ್ರಾಂತಿ ಆರಂಭವಾಯಿತು ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ 1788-89ರ ಹೊತ್ತಿಗೆ ಅಂತ ಬಂದಾಗ ಆ ಹೊತ್ತಿಗೆ ಫ್ರಾನ್ಸಿನಲ್ಲಿ ಏನು ಉಂಟಾಗಿರುತ್ತಪ್ಪ ಅಂತಂದ್ರ ಭೀಕರ ಬರಗಾಲ ಉಂಟಾಗಿರುತ್ತೆ. ಇದರಿಂದಾಗಿ ಮಿಲಿಯನ್ ಗಂಟಲೆ ಜನರು ಏನಾಗಿರ್ತಾರಪ್ಪ ಅಂದ್ರ ಬರಗಾಲಕ್ಕೆ ತುತ್ತಾಗಿರ್ತಾರು ಹಾಗೂ ಸಾವಿರಾರು ಸಂಖ್ಯೆಯ ಜನರು ಏನಾಗಿರ್ತಾರಪ್ಪ ಅಂದ್ರ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ 16ನೇ ಲೂಯಿ ಫ್ರಾನ್ಸಿನ ಜನರ ಮೇಲೆ ತೆರಿಗೆಯನ್ನ ವಿಧಿಸುವ ಸಲುವಾಗಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಅನೇಕ ಮಂತ್ರಿಗಳ ಸಹಾಯವನ್ನು ಬಿಡ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಫ್ರಾನ್ಸಿನ ಆರ್ಥಿಕತೆಯನ್ನ ಸುಧಾರಿಸುವ ಸಲುವಾಗಿ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂತಂದ್ರ ಟುರ್ಗೋಟ್ ಅಂತಕ್ಕಂಥ ಆರ್ಥಿಕ ಮಂತ್ರಿಯನ್ನ ನೇಮಕ ಮಾಡಿಕೋತಾನೆ. ಯಾಕೆ ನೇಮಕ ಮಾಡಿಕೋತಾನಪ್ಪ ಅಂದ್ರ ದಿವಾಳಿಗೊಂಡಂತಹ ಫ್ರಾನ್ಸಿನ ಆರ್ಥಿಕತೆಯನ್ನ ಸುಧಾರಿಸುವ ಸಲುವಾಗಿ. ಹೀಗಾಗಿ ನೇಮಕಗೊಂಡಂತಹ ಟುರ್ಗೋಟ್ ಏನ್ ಮಾಡ್ತಾನಪ್ಪ ಅಂದ್ರ 16ನೇ ಲೂಯಿಗೆ ಕೆಲವೊಂದಿಷ್ಟು ಸಲಹೆಗಳನ್ನ ನೀಡ್ತಾನೆ. ಏನಂತ ನೀಡ್ತಾನಪ್ಪ ಅಂತಂದ್ರ ದಿವಾಳಿ ಅಂಚಿನಲ್ಲಿರ್ತಕ್ಕಂಥ ಫ್ರಾನ್ಸಿನ ಆರ್ಥಿಕತೆ ಸುಧಾರಿಸಬೇಕಾದ್ರ ಆತ ಆಸ್ಥಾನದಲ್ಲಿನ ದುಂದು ವೆಚ್ಚಗಳನ್ನ ನಿಲ್ಲಿಸಬೇಕಂತ ಹೇಳ್ತಾನೆ. ಜೊತೆಗೆ ಕೇವಲ 3ನೇ ಎಸ್ಟೇಟಿನ ಜನರ ಮೇಲೆ ಮಾತ್ರ ತೆರಿಗೆ ಹೇರದೆ ಮೊದಲ ಹಾಗೂ 2ನೇ ಎಸ್ಟೇಟಿನ ಜನರ ಮೇಲೆ ಅಂದ್ರ ಪಾದ್ರಿಗಳು ಮತ್ತು ಶ್ರೀಮಂತರ ಮೇಲೆ ಅಧಿಕ ತೆರಿಗೆಯನ್ನು ಹೇರ್ಬೇಕಂತ ಹೇಳ್ತಾನೆ. ಹೀಗೆ ಎಲ್ಲ ವರ್ಗದ ಜನರ ಮೇಲೆ ನೀನು ತೆರಿಗೆಯನ್ನು ಹೇರಿದ್ದೇ ಆದ್ರ ನೀನು ಫ್ರಾನ್ಸಿನ ಆರ್ಥಿಕ ದಿವಾಳಿತನವನ್ನ ತಡೆಗಟ್ಟಬಹುದು ಅಂತಕ್ಕಂಥ ಸಲಹೆಯನ್ನು ನೀಡ್ತಾನೆ. ಯಾರೀ? ಈ ಟುರ್ಗೋಟ್ ಅಂತಕ್ಕಂಥ ವ್ಯಕ್ತಿ. ಹೀಗೆ ಈ ಟುರ್ಗೋಟ್ ನೀಡಿದ ಸಲಹೆಯನ್ನ 16ನೇ ಲೂಯಿ ಅವತ್ತೇ ಅನುಸರಿಸಿದ್ದೇ ಆದ್ರ ಆತ ಏನ್ ಮಾಡ್ಬೋದಾಗಿತ್ತು ಹೇಳ್ರಿ? ಫ್ರಾನ್ಸಿನ ಕ್ರಾಂತಿಯನ್ನ ತಡೆಗಟ್ಟಬಹುದಾಗಿತ್ತು. ಯಾಕೆ ಹೇಳ್ರಿ? ತೆರಿಗೆಯನ್ನ ಕೇವಲ 3ನೇ ಎಸ್ಟೇಟಿನ ಜನರ ಮೇಲೆ ಮಾತ್ರ ಹೇರದೆ ಎಲ್ಲ ಜನರ ಮೇಲೆ ಹೇರಿದ್ದೇ ಆದ್ರ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ಬರ್ತಿತ್ತು. ಜೊತೆಗೆ ದುಂದು ವೆಚ್ಚಗಳನ್ನ ಕಡಿತಗೊಳಿಸಿದ್ದೇ ಆದ್ರ ಅಪಾರ ಪ್ರಮಾಣದಲ್ಲಿ ಹಣವನ್ನ ಉಳಿತಾಯ ಮಾಡಬಹುದಿತ್ತು. ಆದ್ರ ಟುರ್ಗೋಟ್ ಕೊಟ್ಟಂತಹ ಈ ಸಲಹೆಯನ್ನ 16ನೇ ಲೂಯಿ ಏನ್ ಮಾಡ್ತಾನಪ್ಪ ಅಂದ್ರ ತಿರಸ್ಕಾರ ಮಾಡ್ತಾನೆ. ಯಾಕೆ ತಿರಸ್ಕಾರ ಮಾಡ್ತಾನಪ್ಪ ಅಂದ್ರ ಈ ಟುರ್ಗೋಟ್ ಸಲಹೆ ನೀಡಿದ್ದನ್ನ ಆರಂಭದಲ್ಲಿ 16ನೇ ಲೂಯಿ ಏನ್ ಮಾಡಿರ್ತಾನಪ್ಪ ಅಂತಂದ್ರ ಒಪ್ಕೊಂಡಿರ್ತಾನ. ಆದ್ರ ಆತನ ಸಲಹೆಗಳನ್ನ ತಿರಸ್ಕರಿಸುವಂತೆ 16ನೇ ಲೂಯಿಯ ಮೇಲೆ
ಮೇರಿ ಅಂಟಾನಿಯೇಟ್ ಪಾದ್ರಿಗಳು ಮತ್ತು ಶ್ರೀಮಂತರು ಒತ್ತಡವನ್ನ ತಂದಿದ್ದರಿಂದಾಗಿ ಟುರ್ಗೋಟನ ಸಲಹೆಯನ್ನ ಸ್ವೀಕರಿಸುವುದರ ಬದಲಾಗಿ 16ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಟುರ್ಗೋಟ್ನನ್ನ ಅಧಿಕಾರದಿಂದ ತೆಗೆದು ಹಾಕಿ ಆ ಟುರ್ಗೋಟನ ಸ್ಥಾನದಲ್ಲಿ ಮತ್ತೊಬ್ಬ ಅರ್ಥ ಸಚಿವ ಯಾರಪ್ಪ ಅಂತಂದ್ರ ಜಿನೇವಾದ ನೆಕ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನ ನೇಮಕ ಮಾಡ್ತಾನೆ. ಹೀಗೆ ಟುರ್ಗೋಟ್ನನ್ನ ತೆಗೆದು ಹಾಕಿ ನೆಕ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನ ಹೊಸ ಆರ್ಥಿಕ ಸಚಿವನಾಗಿ ನೇಮಕ ಮಾಡ್ತಾನೆ. ಹೀಗೆ ಸಚಿವನಾಗಿ ನೇಮಕಗೊಂಡಂತ ಈ ನೆಕ್ಕರ್ ಈತನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಫ್ರಾನ್ಸಿನ ಆರ್ಥಿಕತೆಯನ್ನ ಸುಧಾರಿಸಲಿಕ್ಕೆ ಈತ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡ್ತಾನೆ. ಯಾವ ರೀತಿ ಸಲಹೆಯನ್ನು ಕೊಡ್ತಾನಪ್ಪ ಅಂದ್ರ ಫ್ರಾನ್ಸಿನ ಆರ್ಥಿಕ ದಿವಾಳಿತನವನ್ನ ತಡೆಗಟ್ಟಬೇಕಾದ್ರ ನೀನು ಏನ್ ಮಾಡ್ಬೇಕಪ್ಪ ಅಂತಂದ್ರ ವಿದೇಶಿ ಸಾಲವನ್ನ ಮಾಡ್ಬೇಕಂತ ಹೇಳ್ತಾನೆ. ವಿದೇಶಿ ಸಾಲವನ್ನ ಮಾಡುದು ಅಷ್ಟೇ ಅಲ್ಲದೆ ಕೇವಲ 3ನೇ ವರ್ಗದ ಮೇಲೆ ಮಾತ್ರ ತೆರಿಗೆಯನ್ನ ಹೇರದೆ ಸಮಾನವಾಗಿ ಎಲ್ಲ ವರ್ಗದ ಜನರ ಮೇಲೂ ನೀನು ತೆರಿಗೆಯನ್ನು ಹೇರಬೇಕಂತ ಒಂದು ಸಲಹೆಯನ್ನು ಕೊಡ್ತಾನೆ. ಯಾರ್ರೀ? ನೆಕ್ಕರ್. ಹೀಗೆ ಈ ನೆಕ್ಕರ್ ಕೊಟ್ಟಂತ ಸಲಹೆ ಇದು ಕೂಡ ಯೋಗ್ಯವಾಗಿರ್ತೈತಿ. ಆದ್ರ ಈ ಸಲಹೆಯನ್ನು ಕೂಡ ಈ 16ನಲ್ಲೂ ಏನ್ ಮಾಡ್ತಾನಪ್ಪ ಅಂದ್ರ ತಳ್ಳಿ ಹಾಕ್ತಾನೆ. ತಳ್ಳಿ ಹಾಕೋದು ಅಷ್ಟೇ ಅಲ್ಲದೆ ನೆಕ್ಕರ್ನ ಬದಲಾಗಿ ಮತ್ತೊಬ್ಬ ಹೊಸ ಆರ್ಥಿಕ ಮಂತ್ರಿ ಯಾರಪ್ಪ ಅಂತಂದ್ರ ನೇಮಕ ಮಾಡ್ತಾನೆ. ಹೀಗೆ ನೆಕ್ಕರ್ನ ನಂತರ ನೇಮಕಗೊಂಡಂತ ಈ ಕೊಲೊನಿಯೂ ಕೂಡ ಈತ ತನ್ನ ಒಂದು ಸಲಹೆಯನ್ನು ಯಾವ ರೀತಿ ನೀಡ್ತಾನಪ್ಪ ಅಂದ್ರ ಈತನು ಕೂಡ ಫ್ರಾನ್ಸಿನ ಆರ್ಥಿಕತೆಯನ್ನ ಹೆಚ್ಚಿಸಬೇಕಾದ್ರ ನೀನು ವಿದೇಶಿ ಸಾಲವನ್ನ ಮಾಡ್ಬೇಕಂತ ಹೇಳಿ ಸುಮಾರು 200 ದಶಲಕ್ಷದಷ್ಟು ಏನ್ ಮಾಡ್ತಾನಪ್ಪ ಅಂದ್ರ ವಿದೇಶಿ ಸಾಲವನ್ನ ಮಾಡ್ತಾನೆ. ಯಾರೀ? ಈ ಕಲೋನಿ. ಜೊತೆಗೆ ಈತನು ಕೂಡ ಸಮಾನ ತೆರಿಗೆ ನೀತಿಯನ್ನ ಪ್ರತಿಪಾದಿಸ್ತಾನೆ. ಆದ್ರೆ ಈ ಕಲೋನಿಯಿಂದಾಗಿ ವಿದೇಶಿ ಸಾಲ ಮಾತ್ರ ಹೆಚ್ಚಾಕ ಹೊರತು ಫ್ರಾನ್ಸಿನ ಆರ್ಥಿಕತೆ ಸುಧಾರಿಸುವುದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಕಲೋನಿಯನ್ನ ತೆಗೆದುಹಾಕಿ 16ನಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅವನ ಜಾಗದಲ್ಲಿ ಮತ್ತೊಬ್ಬ ಹೊಸ ಮಂತ್ರಿಯನ್ನ ನೇಮಕ ಮಾಡ್ತಾನೆ. ಯಾರಪ್ಪ ಅಂದ್ರ ಬ್ರಿಯಾನೆ ಅಂತಕ್ಕಂಥ ವ್ಯಕ್ತಿಯನ್ನ. ಹೀಗೆ ಕಲೋನಿಯ ನಂತರ ನೇಮಕಗೊಂಡಂತ ಬ್ರಿಯಾನೆ ಈತ ಏನ್ ಮಾಡ್ತಾನಪ್ಪ ಅಂದ್ರ ಸವಲತ್ತು ಹೊಂದಿದ ವರ್ಗಗಳಾದ ಶ್ರೀಮಂತರು ಮತ್ತು ಪಾದ್ರಿಗಳು ಇವರ ಮೇಲೆ ತೆರಿಗೆ ಹೇರಬೇಕಂತ ಈತನು ಕೂಡ ತನ್ನ ಒಂದು ಅಭಿಪ್ರಾಯವನ್ನ ಮಂಡಿಸ್ತಾನೆ. ಆದ್ರ ಈ ಬ್ರಿಯಾನಿಯ ಸಲಹೆಯನ್ನ ಕೇಳದೆ ಆ ಬ್ರಿಯಾನಿಯನ್ನ ಅಧಿಕಾರದಿಂದ ತೆಗೆದು ಹಾಕಿ ಪುನಃ 16ನೇಲೂ ಏನ್ ಮಾಡ್ತಾನಪ್ಪ ಅಂದ್ರ ಮೊದಲ ಬಾರಿಗೆ ನೇಮಕಗೊಂಡಂತ ಟುರ್ಗೋಟ್ನನ್ನೇ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರ ಅರ್ಥ ಸಚಿವನಾಗಿ ನೇಮಕ ಮಾಡ್ತಾನೆ. ಹೀಗೆ ಅರ್ಥ ಸಚಿವನಾಗಿ ನೇಮಕಗೊಂಡಂತ ಟುರ್ಗೋಟ್ ಈ ಸಂದರ್ಭದಲ್ಲಿ ಒಂದು ಹೊಸ ಸಲಹೆಯನ್ನು ನೀಡ್ತಾನೆ. ಏನಂತ ನೀಡ್ತಾನಪ್ಪ ಅಂದ್ರ ಜನರಲ್ ಎಸ್ಟೇಟ್ ಸಭೆಯನ್ನ ಕರೆಯುವಂತೆ ಸಲಹೆಯನ್ನು ನೀಡ್ತಾನೆ. ಯಾರೀ? ಟುರ್ಗೋಟ್. ಹೀಗೆ ಬ್ರಿಯಾನಿಯ ನಂತರ ಮತ್ತೆ 2ನೇ ಬಾರಿಗೆ ಅರ್ಥ ಸಚಿವನಾಗಿ ನೇಮಕಗೊಂಡಂತ ಟುರ್ಗೋಟ್ ಈ ಸಂದರ್ಭದಲ್ಲಿ ವಿದೇಶಿ ಸಾಲವನ್ನ ಮಾಡಲಿಕ್ಕೆ ಸಲಹೆಯನ್ನ ನೀಡುವುದಿಲ್ಲ, ಹೊಸ ನಾಣ್ಯವನ್ನ ಚಲಾಯಿಸಲಿಕ್ಕೆ ಸಲಹೆಯನ್ನು ನೀಡುವುದಿಲ್ಲ, ಸಾರ್ವಜನಿಕ ಸಾಲವನ್ನ ಎತ್ತಲಿಕ್ಕೆ ಸಲಹೆಯನ್ನು ನೀಡುವುದಿಲ್ಲ, ಜೊತೆಗೆ ಯಾವುದೇ ಹೊಸ ತೆರಿಗೆಯನ್ನ ಸಂಗ್ರಹಿಸಲಿಕ್ಕೆ ಸಲಹೆಯನ್ನು ನೀಡುವುದಿಲ್ಲ. ಅದರ ಬದಲಾಗಿ ಈ ಟುರ್ಗೋಟ್ ಏನ್ ಮಾಡ್ತಾನಪ್ಪ ಅಂತಂದ್ರ ಫ್ರಾನ್ಸಿನ ಆರ್ಥಿಕತೆಯನ್ನ ಪುನಶ್ಚೇತನಗೊಳಿಸಬೇಕಾದ್ರ ನೀನು ತಕ್ಷಣವೇ ಜನರಲ್ ಎಸ್ಟೇಟ್ ಸಭೆಯನ್ನ ಕರಿಬೇಕಂತೇಳಿ ಒಂದು ಸಲಹೆಯನ್ನ ಕೊಡ್ತಾನೆ. ಹೀಗಾಗಿ ಟುರ್ಗೋಟನ ಸಲಹೆಯ ಮೇರೆಗೆ 16ನೇ ಏನ್ ಮಾಡ್ತಾನಪ್ಪ ಅಂದ್ರ 175 ವರ್ಷಗಳಿಂದ ಕರೆಯದೇ ಇರತಕ್ಕಂತಹ ಜನರಲ್ ಎಸ್ಟೇಟ್ ಸಭೆಯನ್ನ ಅಂದ್ರ 1614ರಲ್ಲಿ ಕೊನೆ ಬಾರಿಗೆ ಆ ಸಭೆಯನ್ನ ಕರೆದಿರ್ತಾರೆ. ಆದ್ರ 1614ರ ನಂತರ ಈ ಜನರಲ್ ಎಸ್ಟೇಟ್ ಸಭೆಯನ್ನ ಅಂದ್ರ ಸಾರ್ವಜನಿಕರ ಕುಂದು ಕೊರತೆಗಳನ್ನ ವಿಚಾರಿಸಲಿಕ್ಕಾಗಿ ಇರತಕ್ಕಂತಹ ಆ ಫ್ರಾನ್ಸಿನ ಪಾರ್ಲಿಮೆಂಟ್ ಅಥವಾ ಜನರಲ್ ಎಸ್ಟೇಟ್ ಸಭೆಯನ್ನ ಈ ಲೂಯಿ ದೊರೆಗಳು ಏನ್ ಮಾಡ್ತಾರ್ರಿ ಒಟ್ಟ ಕರೆದಿರಂಗಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಟುರ್ಗೋಟನ ಸಲಹೆಯ ಮೇರೆಗೆ ಫ್ರಾನ್ಸಿನ ಆರ್ಥಿಕತೆಯನ್ನ ಸುಧಾರಿಸುವ ಸಲುವಾಗಿ 16ನೇ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಜನರಲ್ ಎಸ್ಟೇಟ್ ಸಭೆಯನ್ನು ಕರೀತಾರೋ. ಆದ್ರ ಆ ಕರೆದಂತ ಸಭೆಯಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಬಂದಿದ್ದರಿಂದಾಗಿ ಆ ಜನರಲ್ ಎಸ್ಟೇಟ್ ಸಭೆಯಿಂದ ಹೊರ ಬಂದಂತಹ ಜನಸಾಮಾನ್ಯ ವರ್ಗದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಲೂಯಿಗಳ ವಿರುದ್ಧ ಒಂದು ಬಹಿರಂಗ ಹೋರಾಟವನ್ನು ಕೈಗೊಳ್ತಾರೋ. ಆ ಹೋರಾಟವೇ ಯಾವಪ್ಪ ಅಂತಂದ್ರ ಈ ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ಬೋದು. ಹೀಗಾಗಿ ಈ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಅತ್ಯಂತ ನೇರ ಹಾಗೂ ತತ್ಕ್ಷಣದ ಕಾರಣವಪ್ಪ ಅಂದ್ರ ಫ್ರಾನ್ಸಿನ ಆರ್ಥಿಕ ದಿವಾಳಿತನ. ಆ ಸಂದರ್ಭದಲ್ಲಿ 16ನೇ ಲೂಯಿ ಕರೆದಂತಹ ಜನರಲ್ ಎಸ್ಟೇಟ್ ಸಭೆಯಿಂದಾಗಿ ಯಾವ ಕ್ರಾಂತಿ ಆರಂಭ ಆಯ್ತಪ್ಪ ಅಂದ್ರ ಫ್ರಾನ್ಸ್ ಕ್ರಾಂತಿ ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗೆ ಈ ವಿಷಯ ಏನಪ್ಪಾ ಅಂತಂದ್ರೆ ಫ್ರಾನ್ಸ್ ಕ್ರಾಂತಿ ನಡೆಯಲಿಕ್ಕೆ ಕಂಡು ಬರ್ತಕ್ಕಂಥ ಪ್ರಮುಖ ಕಾರಣಗಳು.
ಮತ್ತೆ ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಗತಿ ಅಥವಾ ಫ್ರಾನ್ಸ್ ಕ್ರಾಂತಿ ನಡೆದು ಬಂದ ದಾರಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿ ನನ್ನ ಕ್ಲಾಸ್ ಅನ್ನು ಮುಗಿಸ್ತೀನಿ. ನಮಸ್ಕಾರ.